ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೂಮಿ ಪರ್ವದ ವಿವರಣೆಯನ್ನ ಅಂದ್ರೆ ಭೀಷ್ಮ ಪರ್ವದ ಉಪಪರ್ವವಾಗಿ ಒಂದು ಭಾಗ ಅದನ್ನ ವಿಸ್ತಾರವಾಗಿ ಹೇಳಿ ಲೋಕ ಪ್ರಶಂಸನೀಯವಾದಂತಹ ಭೂಮಿಯ ಅನೇಕ ಪ್ರದೇಶಗಳ ವಿಭಾಗಗಳು ಹೇಗೆ ಆಯಿತು, ಅಲ್ಲಿಯ ಮೂಲ ಸಂಗತಿಗಳು, ಅಲ್ಲಿರುವ ಪರ್ವತಗಳು, ಅಲ್ಲಿಯ ಅನೇಕ ಅಂಶಗಳನ್ನ ಅದು ನಿರೂಪಣೆ ಮಾಡಿತು. ದಿಗ್ಗಜಗಳು ಯಾವುದು, ಅದರಲ್ಲಿ ಐರಾವತ, ವಾಮನ, ಸುಪ್ರತೀಕ ಅನ್ನುವ ದಿಗ್ಗಜಗಳು, ಅದರ ದೇಹದ ಪರಿಮಾಣ ಅದು ಎಷ್ಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ದಿಕ್ಕನ್ನ ಆವರಿಸಿಕೊಂಡ ಆನೆಯ ಸ್ವರೂಪದ ಶಕ್ತಿಗಳವು. ಹೀಗೆ ಸೂರ್ಯನ ಅಳತೆ ಎಷ್ಟು, ಚಂದ್ರನ ಅಳತೆ ಎಷ್ಟು, ರಾಹು ಗ್ರಹಗಳೇ ಮೊದಲಾದ ಆಕಾಶಕಾಯಗಳ ಪರಿಮಾಣ ಏನು ಅನ್ನೋದನ್ನೆಲ್ಲ ಹೇಳಿ ಮುಂದೆ ಸಂಜಯ ಇದು ಯುದ್ಧದ ವೇದಿಕೆಗೆ ಹೋಗಿ ಬಿಡ್ತಾನೆ, ರಣರಂಗಕ್ಕೆ ಹೋಗ್ತಾನೆ. ರಣರಂಗಕ್ಕೆ ಹೋಗಿ 10 ದಿವಸ ಬರಲೇ ಇಲ್ಲ ಅಂದ್ರೆ ನಿಜವಾಗಿ ಯೋಚನೆ ಮಾಡಿದ್ರೆ ಒಂದು ದಿಕ್ಕಿನಲ್ಲಿ ಕೂತು ನೋಡಿದ್ರೆ ಎಲ್ಲ ತಿಳಿಲಿಕ್ಕಾಗಲ್ಲ. ಆದ್ರೆ ಎಂಜಾಯ್ ಮಾಡಿದ್ದಾನೆ, ಎಲ್ಲಾ ಕಡೆಯ ಸಂಗತಿಗಳು ಗೊತ್ತಾಗ್ತದೆ. ಅದನ್ನ ಮುಂದೆ ಹೇಳ್ತಾರೆ ಹೇಗೆ ನನಗೆ ಅದೆಲ್ಲ ಗೊತ್ತಾಯಿತು ಅಂತ. ಹೋಗಿ ಭೀಷ್ಮನ ಸಾವಿನ ಸುದ್ದಿಯನ್ನ ಮೊದಲು ಒಂದೇ ಸಾಲಿನಲ್ಲಿ ಹೇಳ್ತಾನೆ. ಆಗ ಧೃತರಾಷ್ಟ್ರ ಹಲವು ರೀತಿಯಿಂದ ಭೀಷ್ಮನ ಸಾವಿನ ಕುರಿತಾದ ವ್ಯಥೆಯನ್ನ ತನ್ನ ಮನಸ್ಸಿನಿಂದ ಹೊರಗೆ ಹಾಕ್ತಾನೆ. ಯಾಕಂದ್ರೆ ಅವನನ್ನೇ ನಂಬಿಕೊಂಡು ನಿಜವಾಗಿ ಈ ಯುದ್ಧ ಶುರುವಾದದ್ದು. ಒಂದರ್ಥದಲ್ಲಿ ಅವನನ್ನು ನಂಬಿಕೊಂಡು ಅಂದ್ರೆ ಎಲ್ಲರೂ ಒಂದೊಂದು ರೀತಿಯಿಂದ ವಿಶಿಷ್ಟವಾದ ಯುದ್ಧದಲ್ಲಿ ಸಾಮರ್ಥ್ಯ ಇರುವವರು ಹೌದಾದ್ರೂ ಕೂಡ ಪರಶುರಾಮನನ್ನು ಸೋಲಿಸಿದವ, ಕಾಶಿ ದೇಶದ ಯುದ್ಧದಲ್ಲಿ ಎಲ್ಲಾ ರಾಜರನ್ನು ಒಟ್ಟಿಗೆ ಮುಗಿಸಿದವ, ಜರಾಸಂಧನು ಕೂಡ ಹೆಚ್ಚು ಕಮ್ಮಿ ಕುರು ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂದ್ರೆ ಅಲ್ಲಿ ಭೀಷ್ಮಾಚಾರ್ಯ ಇದ್ದಾರೆ, ನಾವು ಅದರಿಂದಾಗಿ ಟಚ್ಚೆ ಮಾಡುದು ಬೇಡ ಅಂತ ಅನ್ನುವ ಒಂದು ಒಳ ದಿಗಿಲನ್ನ ಹುಟ್ಟು ಹಾಕಿದ ವೀರ. 800 ವರ್ಷದ ಅನುಭವ, ಜ್ಞಾನ, ಸಾಮರ್ಥ್ಯ ಇದೆಲ್ಲವನ್ನು ನಮ್ಮ ಪಾಲಿನಲ್ಲಿ ಇದೆ ಅಂತ ಯೋಚನೆ ಮಾಡಿಕೊಂಡೇ ಅದನ್ನ ಸಂಜೆನೂ ಹೇಳಿಯೇ ಬಿಟ್ಟ. ಆ ಭೀಷ್ಮಾಚಾರ್ಯನ್ನೇ ಅವನು ತಲೆಯಲ್ಲಿ ಇಟ್ಟುಕೊಂಡು ದ್ಯೂತಾಡಿ ಗೆದ್ದು ಬಿಡ್ತೇನೆ ಅಂತ ಅನ್ಕೊಂಡ. ಅಂದ್ರೆ ದ್ಯೂತಾಡಿ ಗೆಲ್ಲುದು ಅಂದ್ರೆ ಜಯಿಸ್ಕೊಳ್ಳುದು ಅಂತ. ಅವರನ್ನ ಹೇಗೂ ನಮ್ಮ ವ್ಯಾಪ್ತಿಯಲ್ಲೇ ಇಟ್ಟುಕೊಂಡಿದ್ದೇವೆ. ಧೃತರಾಷ್ಟ್ರನಂತೂ ಅವನು ಬಿಟ್ಕೊಡಲ್ಲ, ಅದು ಅವ್ರಿಗೆ ಭಾರಿ ಸೂಕ್ಷ್ಮ. ಇದೆಲ್ಲ ಏನ್ ಮಾಡಿದ್ರು ಧೃತರಾಷ್ಟ್ರನ್ ಬಿಟ್ಕೊಡಲ್ಲ ಅಂತ ಗೊತ್ತಿತ್ತು. ಧೃತರಾಷ್ಟ್ರ ಇಲ್ಲ ಅಂತ ಆಗಿದ್ದಿದ್ರೆ ಒಂದು ವೇಳೆ, ಆದ್ರೆ ಆಗ ಭೀಷ್ಮಾಚಾರ್ಯ ಇಲ್ಲಿ ಸಿಗ್ತಿರ್ಲಿಲ್ಲ. ಕಡಾಖಂಡಿತವಾಗಿ ತಿರಸ್ಕಾರ ಮಾಡಿ ಒಂದೋ ಯುದ್ಧದಿಂದಲೇ ಹೊರಗೋಗ್ತಿದ್ರು. ವಿದುರನ ಹಾಗೆ, ವಿದುರ ನೋಡಿ ಅದರಲ್ಲಿ ಸ್ವಂತ ಅಣ್ಣ. ಆದ್ರೆ ನ್ಯಾಯ ಬಂದಾಗ ನಾನು ನಿನ್ನ ವಿರುದ್ಧ ಹೋರಾಡಿದೆ ಅಂತ ನನಗೆ ಅಪಕೀರ್ತಿ ಬೇಡ, ನಿನ್ನ ಪರವಾಗಿ ಹೋರಾಡಿ ಅನ್ಯಾಯಕ್ಕೆ ಸಹಕರಿಸಿದೆ ಅನ್ನುವ ಕೆಟ್ಟ ತೀರ್ಮಾನ ನಾನು ತೆಗೆದುಕೊಳ್ಳಿಕ್ಕೂ ಇಷ್ಟ ಇಲ್ಲ. ಅದನ್ನಾಗಿ ನಾನು ಯಾರಿಗೂ ಇಲ್ಲ ಅಂತ ಹೇಳಿ ಯಾತ್ರೆಗೆ ಹೊರಟು ಬಿಟ್ಟ. ಆದ್ರೆ ಭೀಷ್ಮಾಚಾರ್ಯ ಇದ್ರಲ್ಲೆಲ್ಲ ಸ್ವಲ್ಪ ತಡಕಾಡಿ ಬಿಟ್ರು. ಯಾಕಂದ್ರೆ ಮೊದಲಿಂದನೂ ವಿದುರನನ್ನ ದುರ್ಯೋಧನ ವಿರೋಧಿಸ್ತಾನೇ ಬಂದಿದ್ದಾದ್ರಿಂದ ವಿದುರನಿಗೆ ಅದನ್ನು ಹೇಳಲಿಕ್ಕೆ ಏನು ಕಷ್ಟ ಆಗ್ಲಿಲ್ಲ. ನಾವು ಹೇಳುದು ಮುಂದೆ ನೋಡೋಣ, ಎಲ್ಲ ಸರಿ ಮಾಡೋಣ, ಮುಂದೆ ಸರಿ ಮಾಡೋಣ ಅಂತ ನಿಧಾನಕ್ಕೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಮುಂದೆ ಪೂರ್ಣ ಕೈ ಬಿಟ್ಟೇ ಹೋಗುತ್ತೆ.
ಮೊದಲಿನಿಂದ ನಾವು ಎಚ್ಚರಿಸಿದ, ನನ್ನ ನೀನ್ ಕೆಟ್ಟವನು ಅಂತ ತಿಳ್ಕೊಂಡ್ರು ತೊಂದರೆ ಇಲ್ಲ, ನಾನ್ ಹೇಳ್ಬೇಕಾದನ್ನ ಹೇಳ್ತೇನೆ ಅಂತ ವಿದುರ ನಿಂತ. ಹಾಗಾಗಿ ದೊಡ್ಡ ಅವ್ಯವಸ್ಥೆ ಆಗುವಾಗ ಅವನು ಕೈ ಜೋಡಿಸ್ಬೇಕಾದ ಅಗತ್ಯ ಬರಲಿಲ್ಲ. ನಿಸ್ಸಂಕೋಚವಾಗಿ ಧನುಸ್ಸನ್ನ ಅದೇ ಹೆಬ್ಬಾಗಿಲಿನಲ್ಲಿ ಸಿಕ್ಕಿಸಿದ, ತಾನ್ ಸೀದಾ ಹೊರಟು ಬಿಟ್ಟ. ಆದ್ರೆ ಈಗ ಅದರ ಪರಿಣಾಮವಾಗಿ ಮಹಾಯುದ್ಧ ಆಯಿತು. ಆ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಶತ್ರು ಅನ್ನೋದನ್ನ ಅವನ್ನ ಅರಗಿಸಿಕೊಳ್ಳಿಕ್ಕೆ ಆಗ್ಲಿಲ್ಲ. ಯಾರಿಗೆ? ಧೃತರಾಷ್ಟ್ರನಿಗೆ. ಅದನ್ನ ಇಟ್ಟುಕೊಂಡೇ ಸುಮಾರು ಪ್ರಶ್ನೆ ಕೇಳ್ತಾನೆ. ಅಲ್ಲ, ಈ ಭೀಷ್ಮಾಚಾರ್ಯ ಹೋದ ಮೇಲೆ ಯಾರ ಪರಾಕ್ರಮದಿಂದ ನಮಗೆಲ್ಲರಿಗೂ ಕೂಡ ಇಲ್ಲಿ ತನಕ ಬಲ ಇತ್ತು, ಅಂಥವನು ಹತ ಆದ್ಮೇಲೆ ನಮ್ಮ ಹತ್ರ ಎಷ್ಟು ಅಸ್ತ್ರ ಇದ್ರೇನು, ಎಷ್ಟು ಸೈನಿಕರಿದ್ರೇನು, ಎಷ್ಟು ಆಯುಧಗಳಿದ್ರೇನು, ಎಷ್ಟು ತರದ ದೇಶದ ರಾಜರ ಸಪೋರ್ಟ್ ಇದ್ರೇನು, ಭೀಷ್ಮಾಚಾರ್ಯರ ನೇತೃತ್ವ ಇಲ್ಲದೆ ಇದ್ದ ಮೇಲೆ ನಮಗೆ ಯಾವ ರೀತಿಯಿಂದಲೂ ಗೆಲುವು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಎಂಥ ರೀತಿಯಿಂದಲೂ ಎದುರಾಳಿಯನ್ನ ನಾವು ಬಗ್ಗಿಸಿದ್ರು ಮೃತ್ಯುವಿನಿಂದ ನಮ್ಮನ್ನ ಪಾರು ಮಾಡ್ಲಿಕ್ಕೆ ಯಮ ಬಂದ್ರೂ ಸಾಧ್ಯ ಇಲ್ಲ ಅಂತೆಲ್ಲ ಬೇಜಾರು ಮಾಡ್ಕೊಳ್ತಾನೆ. ಮಗ ಏನ್ ಮಾಡ್ದ? ಅವನ್ ಸಹಿಸ್ಕೊಂಡ ಅಥವಾ ಅವನ್ ಅಳ್ತಾ ಕೂತ್ನ? ಅವನಿಗೆ ಅದೇನು ಅಂದ್ರೆ, ನನ್ನ ಮಗ ಭೀಷ್ಮಾಚಾರ್ಯನ ಕಳ್ಕೊಂಡ ಮೇಲೆ ಅವನ್ ತುಂಬಾ ವ್ಯಥೆಗೀಡಾಗ್ತಾನೆ, ಅವನಿಗೆ ತುಂಬಾ ಬೇಜಾರಾಗುತ್ತೆ ಅಂತ. ಗೋವಿಂದ ಹಾಗೆ ಅದಕ್ಕೆ ಒಂದೆರಡು ಉದಾಹರಣೆ ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾನ ಅವನು. ಏನು ಅಂದ್ರೆ, ಒಂದು ದೇಶ ಹೇಗೆ ರಾಜನನ್ನ ಕಳ್ಕೊಂಡ್ರೆ ದಿಕ್ಕಾಪಾಲಾಗುತ್ತೋ, ಅಥವಾ ಒಬ್ಬ ಗೋಪಾಲಕನನ್ನ ಒಂದು ಗೋವುಗಳ ಸಮೂಹ ಕಳ್ಕೊಂಡ್ರೆ ವಸುತಃ ಮನೆಗೆ ಹೋಗಿ ಬರುದು ಹಸುಗಳು ಮಾಡ್ತವೆ, ಆದ್ರೂ ಒಬ್ಬ ಗೋಪಾಲಕ ಬೇಕು. ಅವನು ಹೊಡಿಯಲ್ಲ ಅಥವಾ ಅವನು ಅದನ್ನ ನಿರ್ದೇಶನ ಮಾಡಲ್ಲ, ಆದ್ರೆ ಅವನಿದ್ರೆ ಅವುಗಳಿಗೆ ಒಂದು ಧೈರ್ಯ. ಏನಾದ್ರೂ ಸಿಂಹ ಬಂದ್ರೆ, ಹುಲಿ ಬಂದ್ರೆ, ಕತ್ತೆ ಕಿರುಬಗಳೆಲ್ಲ ಬಂದಾಗ ಅವನೊಂಚೂರು ಇದ್ದಾನೆ ಅಂತಂದ್ರೆ ಆ ಶಬ್ದಕ್ಕೆ ಅವುಗಳು ಬರಲ್ಲ ಆ ಕಡೆಗೆ. ಆ ಒಂದು ಧೈರ್ಯವನ್ನ ಕೊಡುವವನು ಈಗ ಇಲ್ಲ ಅಂತ ಆದಲ್ವಾ. ಒಂದು ಮನೆ ಯಜಮಾನ ಎಲ್ಲ ನಡೆಸ್ತಾ ಇದ್ದವ ಹೊರಟೋದ ಅಂದ್ರೆ ಮಕ್ಕಳಿಗೆ ಒಂದೇ ಸರ್ತಿಗೆ ಕಂಗಾಲಾಗ. ಸಣ್ಣ ವಯಸ್ಸಿನಲ್ಲಿರುವಂತಹ ಮಕ್ಕಳಿಗೆ ಮನೆ ಯಜಮಾನ ತೀರಿ ಹೋದ ಅಂದ್ರೆ ಅವರಿಗೆ ಮುಂದೆ ತಮ್ಮ ಜೀವನ ಕಟ್ಟಿಕೊಳ್ಳುವುದು ಹೇಗೆ? ಜೀವನ ಪಾಠ ಕೊಡುತ್ತೆ, ಯಾರನ್ನು ಯಾವುದೇನು ಅನಿವಾರ್ಯ ಅಲ್ಲ. ಆದ್ರೆ ಒಂದು ಕ್ಷಣಕ್ಕಂತೂ ಏನ್ ಮಾಡ್ಬೇಕು ಪ್ರಶ್ನೆ, ಏನ್ ನೆಕ್ಸ್ಟ್ ಏನು? ಯಾಕಂದ್ರೆ ಇಲ್ಲಿ ತನಕ ತಂದೆ ಇದ್ದಾಗ ಎಷ್ಟೋ ಸರ್ತಿ, ಈಗೆಲ್ಲ ನಮ್ಗೆ ಆನ್ಲೈನ್ ಬಂದ್ಮೇಲೆ ಇದು ಸ್ವಲ್ಪ ಈ ಏನಂತಾರೆ ಅವರ ಆಬ್ಸೆಂಟ್ ಅನ್ನೋದು ಅಷ್ಟು ದೊಡ್ಡ ಈ ವಿಷಯಕ್ಕೆ. ಹಿಂದೆ ಹೇಗಿರ್ತಿತ್ತು ಅಂದ್ರೆ, ಈ ತಾಲೂಕು ಆಫೀಸಿಗೆ ಹೋಗು, ಮನೆಯ ಇದಕ್ಕೆ ಅದೇನು ಟ್ಯಾಕ್ಸ್ ಕಟ್ಟುದು, ಆಮೇಲೆ ಏನೋ ಲೈಟ್ ಬಿಲ್ ಕಟ್ಟುದು, ತೀರುವೆ ಕಟ್ಟುದು, ಇನ್ನೇನೇನೋ ಒಂದು ಎಲ್ಲ ಇರ್ತಿತ್ತು. ಮಕ್ಕಳಿಗೆ ಒಂದೇ ಸರ್ತಿ ಜವಾಬ್ದಾರಿ ಬಂದಾಗ ಅವರೆಲ್ಲ ನೋಟಿಸ್ ಕಳಿಸ್ತಾರೆ, ಇನ್ನು ಬಂದಿಲ್ಲ, 1 ತಿಂಗಳಾಯ್ತು, ಅದು ಬರ್ಲಿಲ್ಲ, ಇದು ಹಾಕಿಲ್ಲ, ಇದು ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಅಪ್ಪ ಎಷ್ಟು ಕೆಲಸ ಮಾಡ್ತಿದ್ರು ಅಂತ ಆಗ ಅವನಿಗೆ ಗೊತ್ತಾಗುತ್ತೆ. ನಾನೆಲ್ಲ ಆರಾಮಾಗಿದ್ದೆ ಅಂದ್ರೆ ಅಪ್ಪ ಸಾಮಾನ್ಯ ಏನ್ ಅನ್ಕೊಂಡಿರ್ತಾನೆ, ಸುಮ್ಮನೆ ಬಿದ್ದಿರ್ತಾರೆ ಮನೆಯಲ್ಲಿ ದೊಡ್ಡವರು, ಎಂತದು ಮಾಡಲ್ಲ, ಹಾಗೆ ಹೀಗೆ ಅಂತ ಬೈಕೋತಿರ್ತಾರೆ. ಆದ್ರೆ ಪಾಪ ಕೆಲವರು ತರ್ಲೆಗಳು ಎಲ್ಲಾ ಕಡೆನೂ ಇರ್ತಾರೆ. ನಾವು ಒಬ್ಬರನ್ನ ನೋಡಿ ಎಲ್ಲರನ್ನ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಸಹಜವಾಗಿ ಒಳ್ಳೆಯ ಸಂಬಂಧ ಇದ್ದ ಮನೆಯಲ್ಲಾದ್ರೆ ಆಗ ಯಾವತ್ತೂ ಕೂಡ ಒಂದೇ ಸರ್ತಿ ಆ ವ್ಯಕ್ತಿಯ ಆಬ್ಸೆಂಟ್ ಅನ್ನೋದು ಅವನಿಗೆ ಕೈಕಾಲು ಕಟ್ಟಿದ ಹಾಗಾಗುತ್ತೆ. ಸಂಜಯ್ ಈಗ ಏನ್ ಮಾಡ್ತಿದ್ದಾನೆ ದುರ್ಯೋಧನ, ಅವನಿಗೆ ಏನ್ ಅನ್ನಿಸ್ತು, ಯಾಕೆ ಅವನ ಪ್ರತಿಕ್ರಿಯೆಯನ್ನು ನೀ ನನಗೇನು ಹೇಳ್ತಿಲ್ಲ ಅಂದ್ರೆ ಅವನು ಕೇಳಿಸ್ಕೊತಾ ಇದ್ದ, ಇವನು ಏನ್ ಹೇಳ್ತಾನೆ ಎಲ್ಲ ಕೇಳಿಸ್ಕೊತಾ ಇದ್ದಾನೆ. ಕೊನೆಗೆ ಹೇಳ್ತಾನೆ, ನನ್ನ ಮಗ ಮಾಡಿದ್ದು ನೀತಿಯೋ ಅನೀತಿಯೋ ನಂಗೆ ಏನು ನಿರ್ಧಾರ ಮಾಡ್ಲಿಕ್ಕೆ ಆಗ್ತಿಲ್ಲ. ನನಗೆ ಏನ್ ನಡೀತೋ ಅದು ಹೇಳ್ಬಿಡು, ನನಗೆ ಒಳ್ಳೇದಾದ್ರೂ ಹೇಳು, ನನ್ ಕೆಟ್ಟದಾದ್ರೂ ಹೇಳು. ಯಾಕಂದ್ರೆ ನೀನು ನನಗೇನೋ ಬೇಜಾರಾಗುತ್ತೆ ಅಂತ ಮುಚ್ಚಿಡ್ಬೇಡ. ಅಯ್ಯೋ ಈ ಮುದುಕ ಇನ್ನು ಸ್ವಲ್ಪ ಹೀಗೆ ಹೇಳಿಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಹೋಗ್ಬಿಡುತ್ತೆ ಅಂತ ಅನ್ಕೊಂಡು ಯಾವ ವಿಷಯನೂ ಮುಚ್ಚಿಡ್ಬೇಡ. ಯಾಕಂದ್ರೆ ಅದು ನಾಳೆ ಗೊತ್ತಾದ್ರೆ ಇನ್ನು ಜೋರಾಗೇ ಎದೆ ಹೊಡೆದೋಗುತ್ತೆ. ಇವತ್ತೇ ಗೊತ್ತಾಗ್ಲಿ ಏನಾಯ್ತು ಅಂತ. ಉಭಯ ಸೇನೆಯ ನಾಯಕತ್ವದಲ್ಲಿ ಈಗ ಯಾರ್ಯಾರಿದ್ದಾರೆ, ಆ ಕಡೆಯಿಂದ ಯಾವುದು ನಷ್ಟವಾಯಿತು, ಈ ಕಡೆಯಿಂದ ನಮ್ಮವ್ರು ಏನ್ ಕಳ್ಕೊಂಡ್ರು, ಇದಕ್ಕಿಂತ ಹೆಚ್ಚಾಗಿ ಹೊರತಾಗಿ ಎಲ್ಲವನ್ನು ಬಿಡಿಸಿ ಹೇಳು ಅಂತ ಕೇಳಿದಾಗ ನೀನು ತುಂಬಾ ಅಂದ್ರೆ ಅವನ್ ಕೊನೆಯಲ್ಲಿ ಒಂದು ಶಬ್ದ ಹಾಕ್ತಾನೆ, ಈ ನನ್ನ ಮೂಢನಾದ ಮಗನಿಂದಾಗಿ ನಾವೆಲ್ಲರೂ ಕೂಡ
ದುಸ್ಥಿತಿಯನ್ನು ಅನುಭವಿಸುವ ಹಾಗಾಯ್ತು ಅಂತ, ಅಂದ್ರೆ ತಾನ್ ಸೇಫ್ ಅಂತ ಮಾಡಿಕೊಂಡ. ಅದಕ್ಕೆ ಅವನು ಹೇಳುವ ಮಾತು, ಯಾರು ಮಾಡಿರ್ತಾರೋ ಅವ್ರವರೇ ಅದನ್ನು ಅನುಭವಿಸ್ತಾರೆ. ಬೇರೆಯವ್ರ ತಲೆ ಮೇಲೆ ಹಾಕಿದ ತಕ್ಷಣ ನಾವು ಮಾತಲ್ಲಿ ಹಾಕ್ಬೋದು ಹೊರತು ಆ ಚಟುವಟಿಕೆ ಎಲ್ಲ ಅವ್ರ ತಲೆ ಮೇಲೆ ಹೋಗಲ್ಲ. ತಪ್ಪು, ಅದನ್ನು ಅನುಭವಿಸ್ಬೇಕಾದವನು ಅನುಭವಿಸ್. ನಾವು ಮಾಡಿದ ದುಷ್ಕೃತ್ಯದ ಫಲವನ್ನ ನಾವು ಉಣುವಾಗ ಇನ್ನೊಬ್ಬರ ತಲೆಗೆ ಎತ್ತಿ ಕಟ್ಟುವಂತಹದ್ದನ್ನ ಯಾವತ್ತೂ ನಾವು ಕಟ್ಟಬಹುದಷ್ಟೇ, ಆದ್ರೆ ಅವನ ತಲೆಗೆ ಹೋಗಿ ಸೇರಲ್ಲ. ಅದು ನಮ್ಮ ತಪ್ಪಿಗೆ ನಾವೇ ದುಷ್ಫಲವನ್ನ ಅನುಭವಿಸ್ಬೇಕಾಗತ್ತೆ. ಅದು ಎರಡು ರೀತಿ. ಒಂದು, ಪಾಂಡವರು ಹೇಗೆ ಕೊಂದ್ರು ಭೀಷ್ಮಾಚಾರ್ಯರನ್ನ, ಅವ್ರು ತುಂಬಾ ಸಜ್ಜನರಲ್ವಾ, ಅವ್ರು ಯಾಕೆ ಕೊಂದ್ರು, ಅವ್ರು ಕೊಲ್ಬಾರ್ದಿತ್ತು, ಧಾರ್ಮಿಕರು ಅಂತ ಹೇಳುದಲ್ವಾ ಅಂತ ಒಂದು ಕಡೆಯಿಂದ ಹಿಂದೆ ಸ್ವಲ್ಪ ಅವ್ರ ಮೇಲೆ ಪ್ರಶ್ನಾರ್ಥಕವಾಗಿ ನಿಂತಿದ್ದ. ಈಗ ಕೊನೆಗೆ ಅದಲ್ಲ ಅಂತ ಗೊತ್ತಿದೆ, ಯಾಕೆಂದ್ರೆ ಪ್ರತಿಕ್ರಿಯೆ ಇರ್ಲಿಲ್ಲ ಸಂಜಯನದ್ದು. ಏನೇ ಹೇಳ್ಬೇಕು ಹೇಳಿ ಮುಗಿಸು, ನಿಂದೊಂದಿರ್ಲಿ, ನಿನ್ ಕಡೆಯಿಂದ ಒಂದು ಅಭಿಪ್ರಾಯ ಅಂತ ಸುಮ್ಮನೆ ಕೇಳಿಸ್ಕೊಳ್ತೇನೆ ಅಷ್ಟೇ. ಆಮೇಲೆ ನಿಜವಾದ ಒಂದು ಅಂಶವನ್ನು ಬಿಡಿಸಿ ಹೇಳ್ದ. ನನ್ನ ತಮ್ಮನ ಅಥವಾ ಮಗನ ಅನೀತಿಗಳೇ ಕೆಲವೊಂದ್ ಸರ್ತಿ ಈ ಅವ್ಯವಸ್ಥೆ ಆಗಿದ್ದು, ಆ ದೋಷದಿಂದಲೇನೆ ಈ ಅವ್ಯವಸ್ಥೆ ಆಗಿದ್ದು, ನೀನ್ ಮಾಡಿದ್ದು ಅಂತ ಒಪ್ಕೊಳ್ಳಲ್ಲಲ್ವಾ ಅಂತ ಸಂಜಯ ಜೋರ್ ಮಾಡ್ತಾನೆ. ಯಾಕಂದ್ರೆ ಹಿಂದೆ ಒಂದ್ಸರ್ತಿ ಇವನ್ ಪರವಾಗಿ ಮಾತಾಡಿ ಸರ್ರಿ ಬೈಸ್ಕೊಂಡಿದ್ದ. ಪಾಂಡವರು ಯಾವತ್ತೂ ಕೂಡ ತೀಕ್ಷ್ಣವಾಗಿ ಮಾತಾಡೋರಲ್ಲ, ಆದ್ರೆ ಒಂದ್ಸರ್ತಿ ಮಾತ್ರ ಸಂಧಾನಕ್ಕೆ ಹೋದಾಗ, ಸಂಜಯ ನಿನ್ನ ಕೆಲಸ ಏನು ಅಷ್ಟು ಮಾಡು, ನಿನ್ ಬಗ್ಗೆ ನನಗೆ ಕೋಪ ಇಲ್ಲ, ಆದ್ರೆ ಒಂದು ವಿಷಯ ತಿಳ್ಕೊ, ಧೃತರಾಷ್ಟ್ರ ಹೇಳ್ದ ಅಂತ ಸೀದಾ ಹಾಗೆ ಹೊತ್ಕೊಂಡ್ ಬಂದಿಯಲ್ಲ, ಕಾಡಿಗೆ ಹೋಗುದಾದ್ರೆ ಹೋಗಿ ಅಂತ, ಇದು ನಿನಗೆ ಮನಸ್ಸಿನಲ್ಲಿ ಯೋಚನೆ ಇದ್ದು ಒಪ್ಪಿಕೊಂಡು ಆಗತ್ತೆ ಅಂತ ಅನ್ಕೊಂಡು ಈ ಮಾತು ಹೇಳಿದ್ಯಾ, ಹೇಗ್ ಕತೆ ಅಂತ ಕೇಳಿರ್ತಾನೆ. ಅವನು ಅದನ್ನ ಸಿಟ್ಟಿನಲ್ಲಿ ರಾತ್ರಿ ಹೇಳದೆಲ್ಲ ಕಾಯಿಸಿ ಬೆಳಿಗ್ಗೆ ತನಕ ಟೆನ್ಷನ್ ಅನುಭವಿಸು, ನಾನಲ್ಲಿ ಟೆನ್ಷನ್ ಅನುಭವಿಸಿಲ್ಲ, ನೀನು ಅನುಭವಿಸು ಅಂತ ಹೇಳದೆ ಬಿಟ್ಟು ಕೊನೆಗೆ ವಿದುರ ನೀತಿ ಎಲ್ಲ ಹುಟ್ಟಿದ್ದು ಅದಕ್ಕೆ ಕಾರಣ. ಆದ್ರೆ ಈ ಸಂಜಯ ಇಲ್ಲಿ ಸ್ವಲ್ಪ ನೇರವಾಗಿ ಅವನನ್ನ ಏನಂತಾರೆ ತರಾಟೆಗೆ ತಗೊಳ್ತಾನೆ. ನೀನು ಮಾಡಿದ ತಪ್ಪನ್ನ ಅವ್ಯವಸ್ಥೆಯನ್ನ ದುರ್ಯೋಧನನ ತಲೆಗೆ ಕಟ್ಟಿ ಅಥವಾ ಧರ್ಮರಾಜಾದಿಗಳ ತಲೆಗೆ ಕಟ್ಟಿ ಭೀಷ್ಮಾಚಾರ್ಯರು ಸತ್ಯದ್ದು ಅವರಿಂದ ಅಂತ ಮತ್ತೆ ಮತ್ತೆ ಒತ್ತಿ ಹೇಳಬೇಡ. ನಿನ್ನಿಂದಲೇನೆ ಅನರ್ಹನಾಗಿ, ವಸ್ತುತಃ ಅವನು ಯುದ್ಧದಲ್ಲಿ ಹೀಗೆ ಸಾಯುವುದಕ್ಕೆ ಅರ್ಹನಲ್ಲ, ಆದ್ರಿಂದ ನಿನ್ನಿಂದಾಗಿ ಹೀಗೆ ಪಾಂಡವರು ಯುದ್ಧಕ್ಕೆ ಬಂದ್ಮೇಲೆ ಹಾಗೆ ಪ್ರತಿಕ್ರಿಯೆ ಕೊಡ್ಬೇಕಾದ ಅನಿವಾರ್ಯ ಅಲ್ವಾ. ಇಬ್ರಿಗೂ ಗೊತ್ತಿದ್ದೇ ಯುದ್ಧದಲ್ಲಿ ಸೇರ್ತಾ ಇರುದಲ್ವಾ. ಅಂದ್ರೆ ಯುದ್ಧಕ್ಕೆ ಬಂದ್ಮೇಲೆ ಅವನಿಗೋ ನಮಗೋ ಯಾರಿಗೋ ಒಬ್ರಿಗೆ ಸಾವೋ ಸೋಲೋ ಏನೋ ಆಗುತ್ತೆ ಅಂತ ತಾನೇ ನಿಶ್ಚಯ ಮಾಡಿ ಯುದ್ಧ ಮಾಡುದು. ಅದನ್ನ ತುಂಬಾ ಚೆನ್ನಾಗಿದೆ. ಮುಂದೆ ಭೀಷ್ಮನ ಮಾತು ಬಂದಾಗ ನೋಡೋಣ. ರಣಾಂಗಣದಲ್ಲಿ ಎಲ್ಲ ಪರಿಸ್ಥಿತಿಗಳು ನಾವ್ ಅನ್ಕೊಂಡ ಹಾಗೆ ಆಗತ್ತೆ ಅಂತ ಇಲ್ಲ ಅನ್ನೋದು ತಲೆಯಲ್ಲಿ ಇದ್ದು ಬರ್ಬೇಕು. ನಾವೇ ಗೆಲ್ತೇವೆ ಅಂತ ಅನ್ಕೊಂಡ್ ಬರುದಲ್ಲ, ಗೆಲ್ಬೇಕು ಅಂತ ಬರುದು ಸರಿ, ಗೆಲ್ತೇವೆ ಅಂತ ತೀರ್ಮಾನ ಮಾಡಿ ಬರುದು ತಪ್ಪು. ಗೆಲ್ಬೇಕು ಅಂತ ಆಸೆ ಪಡೋದು ಪ್ರತಿಯೊಬ್ಬನಿಗೂ, ಒಬ್ಬ ಸ್ಪರ್ಧಾಳುವಾಗಿ ಬಂದವನಿಗೆ ಅದು ಯೋಗ್ಯ. ಯಾಕೆಂದ್ರೆ ಅದು ಇಲ್ದೇ ಇದ್ರೆ ನಾವು ಸೋಲ್ತೇವೋ ಏನು, ಸರಿ ಹೊಡೆದ್ ಬಿಡಪ್ಪ ಮುಗಿಸ್ಬಿಡು ಕತೆ ಅಂತ ಒಂಥರ ವೇದಾಂತದ ಎಲ್ಲೋ ಹೋದ್ರೆ ಯುದ್ಧದಲ್ಲಿ ಒಂದು ರುಚಿ ಇರಲ್ಲ. ಅಥವಾ ಯುದ್ಧದಲ್ಲಿ ಸೋಲ್ತಾನೇ ಹೋಗುದು ಒಬ್ಬ, ಉಳಿದವ್ರು ಆಡ್ಲಿಕ್ಕೆ ಇಲ್ಲ. ಆಗ ಅವ್ರು ಟಿಕೆಟ್ ಕೊಟ್ಟು ಬಂದವರಿಗೆ ಇದನ್ನ ನೋಡ್ಲಿಕ್ಕೆ ಬರ್ಬೇಕಿಂತ ನಾವು ಏನ್ ಅವಸ್ಥೆ ಇದು, ಈ ತರ ಒಳ್ಳೆ ಒಂದೇ ಕಡೆಗೆ ಅದೃಷ್ಟ ಅನ್ನೋದು ಕುಲಾಯಿಸಿದೆ ಅಂತ ಅನ್ನುವ ಹಾಗೆ ಅವರೇ ಬಿಟ್ಟು ಕೊಡ್ತಾ ಇದ್ದಾರೆ. ಇದು ಯಾಕೋ ಚೆನ್ನಾಗಿಲ್ಲ ಅಂತೇಳಿ ಮತ್ತೆ ಯಾರು ಮುಂದೆ ಆಟದ ಬಗ್ಗೆ ಆಸಕ್ತಿಯೇ ವಹಿಸ್ಲಿಕ್ಕಿಲ್ಲ. ಯಾಕೆ ಕೆಲವು ಆಟಗಳು ಅಷ್ಟು ಒಂದು ಕುತೂಹಲವನ್ನು ಹುಟ್ಟಿಸುತ್ತೆ ಅಂದ್ರೆ, ಸಮಬಲದ ಪ್ರಯೋಗ ಆದಾಗ ಅವ್ರಿಗಾಗುತ್ತೋ ಗೆಲುವು, ಇವರಿಗಾಗುತ್ತೋ ಅವರಿಗಾಗುತ್ತೋ ಸೋಲು ಇವರಿಗಾಗುತ್ತೋ ಅಂತ ಅನ್ನೋ ಒಂದು ಪ್ರಶ್ನೆ ಕುತೂಹಲ ಬೆಳೆದಾಗ ಆಗ ಒಂದು ಸಮಾನವಾಗಿ ಆ ನಡೆ ಹೋಗ್ತಾ ಇರುತ್ತೆ ಮುಂದೆ. ಇದು ಬಂದವರೆಲ್ಲ ಒಂದೊಂದೇ ವಿಕೆಟ್ ಒಪ್ಪಿಸ್ತಾ ಹೋಗ್ತಾ ಇದ್ದಾರೆ. 27, 28, 50, 60 ಆಗೋ ಎಲ್ಲ ಖಾಲಿ. 2,000 5,000 ಎಷ್ಟೋ ರೂಪಾಯಿ ಕೊಟ್ಟು ಈ ಔಟ್ ಆಗುದನ್ನು ನೋಡ್ಲಿಕ್ಕೆ ಬರ್ಬೇಕಿತ್ತು, ಅದು ಕಾಣುದೂ ಇಲ್ಲ. ಯಾರು ಔಟ್ ಅದನ್ನು ಹೇಳಿದ್ಮೇಲೆ ಗೊತ್ತಾಗುದು ಔಟ್ ಅಂತ. ಅಲ್ಲೊಂದು ದೊಡ್ಡ ಸ್ಕ್ರೀನ್ ಅಲ್ಲಿ ಕಂಡ್ರೆ ಕಾಣ್ತು. ಅಂದ್ರೆ ಹೋರಾಟ ಇದ್ದಾಗ ಯುದ್ಧದಲ್ಲಿ ಒಂದು ರುಚಿ ಇರುತ್ತೆ. ಹಾಗಾಗಿ ಅನೇಕ ರಾಜರು ಈ ರಣಾಂಗಣದಲ್ಲಿ ಯುದ್ಧ ಮಾಡಿದ್ದಾರೆ. ಮೊದಲು ನಾನು ವೇದವ್ಯಾಸರಿಗೆ ನಮಸ್ಕರಿಸ್ತೇನೆ. ಯಾಕೆಂದ್ರೆ ನನಗೆ ಯೋಗ ದೃಷ್ಟಿ ಕೊಟ್ಟವರು ಅವರು. ಅವನು ಹೇಳ್ತಾನೆ ಅದನ್ನ, ನನಗೆ ಯೋಗ ಬಲದಿಂದ ಏನೆಲ್ಲ ಕಾಣ್ಲಿಕ್ಕೆ ಸಿಕ್ತೋ ಎಲ್ಲವನ್ನೂ ಹೇಳ್ತಾನೆ. ಅವನು ತುಂಬಾ ಪ್ರಶ್ನೆ ಕೇಳಿದ್ದ. ಒಟ್ಟು ಅದರ ಅಭಿಪ್ರಾಯ, ಯುದ್ಧದ ಎಲ್ಲಾ ಮುಖಗಳಲ್ಲಿ ಏನೇನಾಯ್ತು ಕೇವಲ ಅದು ದೃಶ್ಯ ಮಾತ್ರ ಅಲ್ಲ, ಅವರ ಒಳಗಿನ ಯುದ್ಧ ಏನಾಗ್ತಿದೆ ಅದನ್ನು ಹೇಳು ಅಂತ.
ಇಲ್ಲಾಂದ್ರೆ ಗೀತೆಯನ್ನ ಹಾಗೆ ಬಿಡಿಸಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಅವನು ಒಳಗಿನಿಂದ ನಾನು ಇಷ್ಟು ಮಾಡಿದ್ದೇನೆ ಅದನ್ನು ಮಾಡಿದ್ದೇನೆ ಅಂತ ಅವನು ದುರ್ಯೋಧನ ಅನ್ಕೊಂಡದ್ದು, ಆ ಕಡೆಯಿಂದ ಅರ್ಜುನ ಅನ್ಕೊಳ್ಳುದು, ಇದನ್ನೆಲ್ಲ ಹೇಗೆ ಹೇಳುದು ಸಾಧ್ಯ ಇತ್ತು? ಇದನ್ನೆಲ್ಲ ಹೇಳ್ತಾನೆ ಅಂದ್ರೆ ಅದು ಅವನಿಗೆ ಒಳಗಿನಿಂದ ಕಂಡಿದೆ ಅಂತ ಅರ್ಥ. ಅದನ್ನು ಹೇಳ್ತಾನೆ, ನನಗೆ ವೇದವ್ಯಾಸರ ಅನುಗ್ರಹದಿಂದ ಏನೇನು ಸಿದ್ಧಿ ಬಂತು ಅಂತ ಹೇಳ್ತಾ, ಯಾವುದೇ ಆಕಾಶ ಮಾರ್ಗದಲ್ಲಿ ನಾನು ಓಡಾಡಬಹುದು, ನನಗೆ ಯಾರು ತಡೆಯೋರಿಲ್ಲ. ನಾನು ಓಡಾಡುವಾಗ ನನಗೆ ಬಾಣಗಳು ತಾಗಿ ಗಾಯ ಆಗಿ ಬೀಳುವುದಿಲ್ಲ, ನನಗದು ಪೆಟ್ಟಾಗುದಿಲ್ಲ. ಎಲ್ಲಿ ಬೇಕಾದ್ರೂ ಓಡಾಡ್ಕೊಂಡು ನೋಡ್ಕೊಂಡು ಬಿಡ್ದು. ಅಂದ್ರೆ 360 ಡಿಗ್ರಿ ನನ್ನ ಹತ್ರ ಒಂದು ಕ್ಯಾಮರಾ ತರ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು. ಮತ್ತೆ ನನ್ನ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೂ ನಾನು ಝೂಮ್ ಮಾಡಿ ನೋಡುದು ಅಂತ ಹೇಳ್ತೀವಲ್ಲ, ಅಲ್ಲಿ ಏನಾಗ್ತಿದೆ ಅಂತ ಕರೆಕ್ಟ್ ಆಗಿ ನೋಡ್ಲಿಕ್ಕೆ. ಹಾಗೆ ನಾನು ಆ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೆ, ಅಲ್ಲಿಯ ಘಟನೆಗಳು ನನಗೆ ಸ್ಪಷ್ಟವಾಗಿ ಕಾಣ್ತಿತ್ತು. ನನ್ನ ಯೋಗ ಬಲದಿಂದ ನಾನು ಕಂಡದ್ದನ್ನು ನಿಂಗೆ ಹೇಳುವಾಗ ಮಾತ್ರ ನೀನ್ ದುಃಖ ಪಡಬಾರ್ದು. ನಾನು ಏನೇನ್ ಅನ್ನಿಸ್ತೋ ನನಗೆ ನೋಡುವಾಗ ಅದರ ಘಟನೆಗಳು ಏನು ಕಣ್ಣಿಗೆ ಬಿತ್ತೋ, ಮನಸ್ಸಿಗೆ ಅರ್ಥ ಆಯ್ತೋ ಅದನ್ನೇ ನಾನು ಹೇಳ್ತೇನೆ. ಹೀಗೆ ನಡಿಬೇಕಿತ್ತು ಅನ್ನೋದು ಭಗವತ್ ಸಂಕಲ್ಪ. ನಾನು ಯಾವುದನ್ನು ನಡಿಲಿ ಅಂತ ಯೋಚನೆ ಮಾಡಿದ್ದಕ್ಕೆ ಅದಾಗಿದ್ದಲ್ಲ, ನಡೆದಿದ್ದನ್ನು ನೀನು ಮುಂದೆ ಹೇಳ್ತಾ ಇದ್ದೇನೆ. ಕೆಲವೊಂದ್ ಸರ್ತಿ ನೀನ್ ಬರೀ ಸೋತದ್ದನ್ನೇ ಹೇಳ್ತಾ ಇದ್ಯಾ, ನನಗೆ ಯಾಕೆ ಗೆಲ್ಲುವುದನ್ನು ಹೇಳ್ತಿಲ್ಲ ಅಂತ ನೀನು ಆಮೇಲೆ ಆಕ್ಷೇಪ ಮಾಡೋಂಗಿಲ್ಲ. ಏನ್ ನಡೀತು ಅದನ್ನು ಹೇಳ್ಬೇಕು, ನಾನು ಹೇಳ್ತೇನೆ ಅಷ್ಟೇ. ಸರ್ವೋತ್ತಮನಾದಂತಹ ವೇದವ್ಯಾಸನ ಅನುಗ್ರಹದಿಂದ ಇಂದ್ರಿಯಗಳಿಗೆ ಒಂದು ವಿಶಿಷ್ಟವಾದ ದೂರದಿಂದಲೇ ಕೇಳುವ, ದೂರದಿಂದಲೇ ನೋಡುವ, ಇತರರ ಮನೋಗತಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವ, ಅದು ಬಹಳ ಮುಖ್ಯ. ಯಾಕಂದ್ರೆ ಅಲ್ಲಿ ನಡೆದದ್ದೇನೋ ನಾನು ಅರ್ಥೈಸಿಕೊಂಡದ್ದು ಇನ್ನೇನೋ ಆದ್ರೆ ರಿಪೋರ್ಟ್ ಮಾಡುವಾಗ ಎಲ್ಲ ಎಡವಟ್ಟಾಗ್ಬಿಡುತ್ತೆ. ಅಲ್ಲಿ ಆದದ್ದೇ ಒಂದು, ಏನ್ ರಿಪೋರ್ಟ್ ಮಾಡದೆ ಮತ್ತೊಂದು. ಎಷ್ಟೋ ಸರ್ತಿ ಈ ರಿಪೋರ್ಟರ್ಗಳು ಏನೇನೋ ಎಡವಟ್ ಮಾಡಿ ಏನೋ ಸ್ಟೇಟ್ಮೆಂಟ್ ಗಳನ್ನು ಉಲ್ಟಾ ಪಲ್ಟಾ ಅರ್ಥ ಮಾಡಿ ಹಾಕ್ಬಿಡ್ತಾರೆ. ಆಮೇಲೆ ಅವ್ರು ಯಾಕೆ ಹಾಕೋದು ಅಂದ್ರೆ ಕೆಲವೊಮ್ಮೆ ಗೊತ್ತಿದ್ದೇ ಹಾಕ್ತಾರೆ, ಯಾಕಂದ್ರೆ ಇನ್ನೆರಡು ಸುದ್ದಿ ಎಕ್ಸ್ಟ್ರಾ ಬರುತ್ತೆ ಅಂತ. ಇದ್ರ ಮೇಲೆ ಮತ್ತೊಂದು ಜನ ಇಷ್ಟು ಟೀಕೆ ಕೊಡ್ತಾರೆ, ಟಿಪ್ಪಣಿ ಕೊಡ್ತಾರೆ. ಇಲ್ಲಾಂದ್ರೆ ಇದ್ದದನ್ನು ಇದ್ದಾಗ ಹಾಕ್ಬಿಟ್ಟಿದ್ರೆ ಅವ್ರಿಗೊಂದು ಈ ಎಕ್ಸ್ಕ್ಲಮೇಟರಿ ಕ್ವಶನ್ ಮಾರ್ಕ್ ದೊಡ್ಡ ಆಯುಧ. ನಾಳೆ ಆಗಲಿದೆಯೇ ಯುದ್ಧ, ಆಗುದಿಲ್ಲ ಅಂತ ಅಲ್ಲೊಂದು ಡಿಸಿಷನ್ ತಗೊಂಡ್ಬಿಟ್ಟಿರ್ತಾನೆ, ಆದ್ರೆ ಇವ್ರು ಮತ್ತೆ ಒಂದು ಕ್ವಶನ್ ಮಾರ್ಕ್, ಇದು ಹೀಗಾಗ್ಲಿಕ್ಕೆ ಸಾಧ್ಯನೋ ಅಂತ. ಅಂದ್ರೆ ಆತರ ನಾನು ಯಾವುದನ್ನು ಕೂಡ ಸಂದೇಹಾಸ್ಪದವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನನಗೆ ಮನೋಗತವಾದದ್ದನ್ನೂ ಕೂಡ ನಡೆದು ಹೋದದ್ದನ್ನೂ ಕೂಡ ಗ್ರಹಿಸುವ ಶಕ್ತಿಯನ್ನು ವ್ಯಾಸರು ಕೊಟ್ಟಿದ್ದಾರೆ. ಈಗಾಗಲೇ ನಡೆದು ಹೋಗಿದ್ರು ಕೂಡ ನಾನು ಅದನ್ನ ಏನಾಯ್ತು ಅನ್ನೋದನ್ನ ತಿಳಿಯುವುದಕ್ಕೆ ಬಯಸಿದ್ರೆ ಆ ಪ್ರಭಾವ, ವ್ಯಾಸರ ಪ್ರಭಾವ ನನಗೆ ಆಶ್ಚರ್ಯಕರವಾದ, ಭಯಂಕರವಾದ, ವಿಚಿತ್ರವಾದ ಯುದ್ಧಗಳ ಎಲ್ಲ ಮರ್ಮಗಳನ್ನು ಕೂಡ ತಿಳಿಯುವಂತಹ ಶಕ್ತಿಯನ್ನ ಕೊಟ್ಟಿದ್ದಾರೆ. ಸರಿ, ವಿವರಿಸ್ತೇನೆ. ಎರಡು ಕಡೆಯ ಸೈನ್ಯ ಅಂತೂ ಸಿದ್ಧ ಆಗಿತ್ತು. ನಾರಾಯಣ, ನಾನು ಏನ್ ಮಾಡಿದೆ, ತಕ್ಷಣವೇ ಯಾವ ಜಾಗದಲ್ಲಿ ಏನ್ ನಡೆಯುತ್ತೆ ಅಂತ ಒಂದ್ಸರ್ತಿ ಎಲ್ಲಾ ಭಾಗಗಳಿಗೂ ಹೋಗಿ ಬಂದೆ. ಅದ್ರಲ್ಲಿ ನಂಗೆ ಮುಖ್ಯವಾಗಿ ನಿನಗೆ ಮುಖ್ಯವಾಗಿ ಬೇಕಾದ ನಮ್ಮ ಕಡೆಯವರು ಯಾವುದನ್ನ ಮೊದಲು ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದು ಹೇಳ್ಬೇಕಿತ್ತ. ಹಾಗಾಗಿ ನಾನು ದುಶಾಸನ ದುರ್ಯೋಧನ ಮಾತಾಡ್ತಾ ಇರುವ ಪ್ರಸಂಗವನ್ನ ನೋಡಿದೆ. ಅವರಿಬ್ರು ಕೂಡ ಮಾತಾಡಿಕೊಳ್ತಾ ಇದ್ರು ಭೀಷ್ಮನ ಬಗ್ಗೆ. ದುಶಾಸನ, ನಮ್ಮ ಎಲ್ಲದಕ್ಕಿಂತ ಹೆಚ್ಚಿನ ಪ್ರಯಾರಿಟಿ ಯಾವುದು ಅಂದ್ರೆ ಭೀಷ್ಮಾಚಾರ್ಯನ ಉಳಿಸ್ಕೊಳ್ಳೋದು. ಅವ್ರಿರುವ ತನಕ ನಮ್ಗೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅವ್ರು ಹೋದ್ರು ಅಂದ್ರೆ ಮತ್ತೆ ನಾವು ಯಾರು ಉಳಿಯಲ್ಲ. ಈ ಕೆಲವೊಂದ್ ಸರ್ತಿ ಕೆಲವು ಟೀಮ್ಗಳಲ್ಲಿ ಯಾರೋ ಒಬ್ಬ ಆಟಗಾರನನ್ನ ಔಟ್ ಮಾಡಿದ್ರು ಅಂದ್ರೆ ಮತ್ತೆ ಎಲ್ಲರನ್ನು ಬಾಲಂಗೋಚಿಗಳು ಪಟ 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 ಹೋಗುತ್ತೆ. ಎಲ್ರು ಕಾಯ್ತಿರ್ತಾರೆ ಅವನೊಬ್ಬನನ್ನ ಬೇಗ ಮುಗಿಸ್ಬೇಕು ಅಂತ. ಅವನೊಬ್ಬ ಹೋದ ಅಂದ್ರೆ ಮತ್ತೆ ಧೈರ್ಯ ಅಂತ. ಈ ಕಬಡ್ಡಿ ಎಲ್ಲ ಆದ್ರೂ ಹಾಗೆ, ಅಥವಾ ಖೋಖೋದಲ್ಲಾದ್ರೂ ಹಾಗೆ, ಒಂದೊಂದು ಆಟದಲ್ಲಿ ಒಬ್ರು ಬಹಳ ಸ್ಟ್ರಾಂಗ್ ಇರ್ತಾರೆ. ಅವರನ್ನ ಏನು ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ಇರ್ತಾರೆ ಅವ್ರು. ಎಷ್ಟೋ ಆಟಗಳಲ್ಲಿ ವಾಲ್ ಗೋಡೆ ತರ ನಿಂತು ಬಿಡ್ತಿದ್ದ ಡ್ರಾವಿಡ್. ಅವನನ್ನ ಒಬ್ಬನನ್ನ ಅವ್ರು ಮುಗಿಸಿದ್ರೆ ಬೇರೆಯವರೆಲ್ಲ ಉದುರು ಹೋಗ್ಬಿಡ್ತಿದ್ರು. ಅಂದ್ರೆ ಹಾಗೆ ಟೆಸ್ಟ್ಗಳಲ್ಲಿ 2.5 ದಿನ ಅಥವಾ 3 ದಿನ ಒಂದು ಕಡೆ ಕಾಯ್ದುಕೊಳ್ಳುದುಂಟಲ್ಲ, ಅದೇ ದೊಡ್ಡ ಸಾಧನೆ. ಕ್ರೀಸಲ್ಲಿ ನಿಲ್ಲುವುದೇ ಕಷ್ಟ. ನಾವ್ ಅನ್ಕೋತೀವಿ ಆಡುದಲ್ಲ, 2 ಗಂಟೆ 5 ಗಂಟೆ 3 ದಿವಸ 4 ದಿವಸ ಹಾಗೆ ನಿರಂತರ ನಿಲ್ಲುದುಂಟಲ್ಲ ಮಧ್ಯದಲ್ಲಿ,
ಅದೇ ಒಂದು ದೊಡ್ಡ. ಹಾಗೆ ರಣರಂಗದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಕಾಯ್ಕೊಳ್ಬೇಕಾದ್ರೆ ಭೀಷ್ಮಾಚಾರ್ಯರನ್ನು ಬಿಟ್ಟು ಕೊಡಬಾರ್ದು ನಾವು. ಈಗ ಏನಾಗುತ್ತೆ, ಪರಸ್ಪರ ಒಬ್ರಿಗೊಬ್ರಿಗೆ ಸರಿಯಾದ ಸಹಕಾರ ಇಲ್ಲದೆ ಇದ್ರೆ ಎಷ್ಟೋ ಸರ್ತಿ ರನ್ಔಟ್ ಆಗ್ಲಿಕ್ಕೆ ಕಾರಣ ಅವರಿಗಿರುವ ನಡುವಿನ ಕಮ್ಯುನಿಕೇಶನ್ ಗ್ಯಾಪ್. ಬರ್ತೇನೆ ಅಂತ ಹೇಳುದು, ಮಧ್ಯದಲ್ಲಿ ಓಡಿ ವಾಪಸ್ ಬಂದ್ಬಿಡುದು. ಅವನಲ್ಲಿದ್ದು ಅವನು ಮಧ್ಯಕ್ಕೆ ಬಂದು ನಿಂತೆ ಬಾಕಿ ಅವನು. ಹಾಗಾಗದಂತೆ ಅವನು ತುಂಬಾ ಎಚ್ಚರಿಕೆಯ ಮಾತನ್ನು ಹೇಳ್ತಾನೆ. ಭೀಷ್ಮಾಚಾರ್ಯರಿಗೆ ಎಂದೂ ಅಪಾಯ ಆಗದಂತೆ ನಾವು ಅವರನ್ನ ನೋಡ್ಕೊಳ್ತಾ ಇದ್ರೆ ಅವರು ಪಾಂಡವರನ್ನ, ಸೋಮಕರನ್ನ, ಸೃಂಜಯರನ್ನ ಅನಾಯಾಸವಾಗಿ ಭೀಷ್ಮಾಚಾರ್ಯ ಕೊಲ್ತಾರೆ. ನಮ್ಗೆ ಕೊಲ್ಲುವ ಕೆಲಸವೇ ಇರಲ್ಲ, ಅವರೇ ಎಲ್ಲ ಕೆಲಸ ಮಾಡಿ ಮುಗಿಸ್ತಾರೆ. ಯಾಕೆಂದ್ರೆ ಅವರದ್ದು ಒಂದೇ ಒಂದು ವೀಕ್ನೆಸ್, ಶಿಖಂಡಿ ಒಬ್ಬ ಎದುರಿಗೆ ಬರಬಾರದು ಅಂತ ಬಯಸ್ತಾರೆ. ಹಾಗಾಗಿ ಆ ಶಿಖಂಡಿ ಭೀಷ್ಮಾಚಾರ್ಯ ಮುಂದೆ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕೋ ಮಾಡು. ಕೊನೆಗೆ ಹೇಳ್ತಾನೆ, ಶಸ್ತ್ರ ನಿಪುಣರಾದ ಅನೇಕ ವೀರರನ್ನ ಗುರುತಿಟ್ಟು ಕೆಲವರಿಗೆ ಅದೇ ಟಾಸ್ಕ್, ಬೇರೆಯವ್ರ ಯುದ್ಧ ಮಾಡ್ಲಿಕ್ಕಿಲ್ಲ. ಏನ್ ಗೊತ್ತಾ, ಶಿಖಂಡಿಯನ್ನು ಕೊಂದು ಬಿಡಿ. ಅವನ್ ಬರ್ಬೇಕು ಅಂದ್ರೆ ಇರ್ಬೇಕಲ್ಲ, ಎಲ್ಲೋ ಒಂದ್ ಕಡೆ ಅವನು ವೇದಿಕೆಗೆ ಅಂದ್ರೆ ಯುದ್ಧ ರಂಗಕ್ಕೆ ಬಂದ ತಕ್ಷಣ ಅವನ ಜೊತೆಗೆ ಹೋರಾಡಿ ಕೊಂದ್ಬಿಡಿ. ಅವನನ್ನ ನೀವು ಯಾವ ಕಾರಣಕ್ಕೂ ಕೂಡ ಉಳಿಸ್ಕೊಳ್ಬೇಡಿ, ಅವನನ್ನ ಅಲ್ಲೇ ಮುಗಿಸ್ಬಿಡಿ ಅಂತ. ಹೀಗೆ ಪಿತಾಮಹನನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ಈ ಕಾರ್ಯವನ್ನ ನಾವು ಮಾಡ್ಲೇಬೇಕು ಅಂತ ಹೇಳಿ ಒಂದ್ ಮಾತು ಹೇಳ್ತಾನೆ. ಸುಶಿಕ್ಷಿತವಾದ ಒಂದು ತೋಳವು ಕೂಡ ಬಲಿಷ್ಠವಾದ ಸಿಂಹವನ್ನ ಉರುಳಿಸಬಹುದು. ಕರೆಕ್ಟ್ ಪ್ಲಾನ್ ಇದ್ರೆ ಸಿಂಹವನ್ನು ಕೂಡ ತೋಳ ಉರುಳಿಸುತ್ತೆ, ಹೌದದು. ಆದ್ರೆ ಒಂದೇ ತೋಳ ಉರುಳಿಸಲ್ಲ, 5-6 ತೋಳಗಳು ಸೇರಿ ಸಿಂಹವನ್ನೇ ಕೆಲವೊಂದ್ ಸರ್ತಿ ಕಚ್ಚಿ ನಾಶ ಮಾಡಿ ಬಿಡುತ್ತೆ. ಹಾಗಾಗಿ ಸಿಂಹ ಅಂದ ತಕ್ಷಣದ ವನರಾಜ ಅನ್ನೋದು ಹೌದು, ಅದರ ಸಾಮರ್ಥ್ಯ, ಶೌರ್ಯ, ಇದಕ್ಕೆ ತಕ್ಕ ಗೌರವ ಇದೆ ಅನ್ನೋದು ಹೌದು. ಆದ್ರೆ ತುಂಬಾ ಪ್ಲಾನ್ಡ್ ಆಗಿ ಒಂದು ವೇಳೆ ಅವನನ್ನ ಕಟ್ಟಿ ಹಾಕಿದ ಅಂದ್ರೆ ಆವಾಗ ಯಾರೂ ಕೂಡ ತಡಿಲಿಕ್ಕಾಗುದಿಲ್ಲ. ಹಾಗಾಗಿ ನಾವು ಶಿಖಂಡಿಯನ್ನ ಎಂದೂ ಕೂಡ ಭೀಷ್ಮಾಚಾರ್ಯರ ಮುಂದೆ ಬರ್ಲಿಕ್ಕೆ ಬಿಡಬಾರದು. ಹೀಗೆ ಇನ್ನು ನಮಗೆ ಆಚೆಯಿಂದ ಯುಧಾಮನ್ಯು, ಈತೆಯಿಂದ ಉತ್ತಮೌಜಸ್, ಇವರನ್ನ 2 ಚಕ್ರ ರಕ್ಷಕರನ್ನಾಗಿಸಿಕೊಂಡು ಅರ್ಜುನ ಯುದ್ಧಕ್ಕೆ ಬರ್ತಾನೆ. ಅರ್ಜುನ ಬಂದ್ರೆ ಭೀಷ್ಮಾಚಾರ್ಯ ನೋಡ್ಕೊಳ್ತಾರೆ, ಅವರಿಗೆ ಹೇಗೆ ಅರ್ಜುನನನ್ನು ಎದುರಿಸ್ಬೇಕು ಅಂತ ಗೊತ್ತು. ಆದ್ರೆ ಶಿಖಂಡಿಗೆ ರಕ್ಷಕ ಯಾರು ಅಂದ್ರೆ ಅರ್ಜುನ. ಅರ್ಜುನನಿಂದ ಶಿಖಂಡಿಯನ್ನ ತಪ್ಪಿಸುವುದು ಹೇಗೆ ಅಂತ ನೋಡ್ಬೇಕು. ಅಂದ್ರೆ ಅವ್ರು ಎಲ್ಲ ತಿಳ್ಕೊಂಡಿದ್ದಾರೆ, ಅವರ ಸ್ಟ್ರಾಟಜಿ ಏನಿದೆ, ಹೇಗೆ ಯುದ್ಧ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ, ಇದೆಲ್ಲ ಅವನು ದುರ್ಯೋಧನ ತಿಳ್ಕೊಂಡಿದ್ದಾನೆ. ಅದಕ್ಕೆ ಅವನು ಹೇಳುದು, ಅರ್ಜುನನಿಂದ ರಕ್ಷಿತನಾದ ಶಿಖಂಡಿಯನ್ನ ಆ ಟೀಮ್ ನಿಂದ ಬೇರೆ ಮಾಡಿ ನಾವು ನನ್ನ ಕೊಂದ್ರೆ ಮಾತ್ರ ಭೀಷ್ಮಾಚಾರ್ಯನ ಉಳಿಸ್ಕೊಳ್ಳಿಕ್ಕಾಗುತ್ತೆ. ಅದಕ್ಕೆ ಈ ವಿಷಯದಲ್ಲಿ ಎಂದೂ ಕೂಡ ಶಿಖಂಡಿ ಭೀಷ್ಮಾಚಾರ್ಯರಿಗೆ ಎದುರು ನಿಂತು ಅವನು ಅಸ್ತ್ರವನ್ನ ಎತ್ತುವುದಕ್ಕೆ ಅವಕಾಶ ಕೊಡದಂತೆ ನೋಡಿದ್ರೆ ನಾವು ಯಾರು ಸಾಯಲ್ಲ. ಒಂದು ವೇಳೆ ಶಿಖಂಡಿ ಮುಂದೆ ಬಂದ ಅಂದ್ರೆ ನಮ್ಮೆಲ್ಲರ ಅಂತ್ಯಕ್ಕೆ ಅವನೇ ನಾಂದಿ. ಇದು ಮೊದಲನೇ ದಿವಸ ಹೇಳುವ ಮಾತು ದುಶಾಸನನಿಗೆ, ಇದು ಎಚ್ಚರ ಇರಬೇಕು ಅಂತ. ಸರಿ, ಅಲ್ಲಿಗೆ 15ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 16ನೆಯ ಅಧ್ಯಾಯದಲ್ಲಿ ಅವತ್ತು ರಾತ್ರಿ ಎಲ್ಲ ಕಳಿಯತ್ತೆ. ಇದೆಲ್ಲ ರಾತ್ರಿ ಆದ ಮೀಟಿಂಗು. ಮರು ದಿವಸ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದಾಗ ಎಲ್ಲ ಅವರವರ ಆ ಕವಚ ಆಯುಧ ಹುಡ್ಕೊಂಡು ಹಾಕೊಂಡು ತೆಕ್ಕೊಂಡು ಪರಸ್ಪರ ಸಹಾಯ ಮಾಡಿಕೊಂಡು ಗಿಜಿ ಗಿಜಿ ಶಬ್ದ ಗುಡುಗುಡು ಆಗ್ತಾನೆ ಇದೆ. ಎರಡೂ ಕಡೆಯ ಶಿಬಿರಗಳಲ್ಲಿ, ಡೇರೆಗಳಲ್ಲಿ ನಡೆಯುವಾಗ ಕುದುರೆಗಳು ಕೆನೀತಾವೆ, ಆನೆಗಳು ಗೀಳಿಡ್ತಾವೆ, ರಥದ ಚಕ್ರದ ಧ್ವನಿಯು ಅಲ್ಲಿ ನಡೆಯುವುದೆಲ್ಲ ಶುರುವಾಗುತ್ತೆ. ಕೆಲವರೆಲ್ಲ ಹುರ್ರೆ ಅಂತ ಬೊಬ್ಬೆ ಹಾಕಿ ನಾವು ಯುದ್ಧದಲ್ಲಿ ಗೆಲ್ತೇವೆ. ಒಂದೊಂದ್ ಕಡೆ ಜೈ ಮಹಾಕಾಲ್, ಈ ಕಡೆಯಿಂದ ಜೈ ದುರ್ಗಾದೇವಿ, ಇನ್ನೊಂದ್ ಕಡೆ ಜೈ ಹನುಮಾನ್ ಅಂತ ಹೀಗೆಲ್ಲ ಈ ಬೆಟಾಲಿಯನ್ ಅಲ್ಲಿ ಇರುವವರು ಅವರವರು ಯುದ್ಧ ಯೋಧರೆಲ್ಲ ಕೂಗ್ತಾರಲ್ಲ, ಹಾಗೆ ಅವರವರ ದೇಶದ ಹೆಸರು ಅಥವಾ ಆಯುಧದ ಹಿನ್ನೆಲೆಯಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಜೋರಾಗಿ ಚಪ್ಪಾಳೆ ತಟ್ಟುದು, ಬೆಂತಟ್ಟುದು, ಕೈ ತಟ್ಟುದು ಎಲ್ಲ ಮಾಡಿಕೊಂಡು ಯುದ್ಧದ ಭೂಮಿಯ ಕಡೆಗೆ ಸೇನೆಯ ಒಂದೊಂದೇ ಕ್ರಮ, ಅಂದ್ರೆ ಒಂದೊಂದೇ ಭಾಗ. ಒಂದು ತಿಳ್ಕೊಳ್ಬೇಕಾದ್ದು, ಇದನ್ನು ಮತ್ತೆ ಮತ್ತೆ ಹೇಳ್ಬೇಕಾಗತ್ತೆ. ಯಾಕೆಂದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಯುದ್ಧದ ಭೂಮಿಗೆ ಹೋಗಿ ಈ 60-70 ಲಕ್ಷ ಸೈನ್ಯ ಹಿಡಿಯುವ ಜಾಗವೇ ಇಲ್ಲ ಕುರುಕ್ಷೇತ್ರದಲ್ಲಿ. ಒಟ್ಟಿಗೆ 18 ಲಕ್ಷ ಸೈನ್ಯ, 18 ಅಕ್ಷೋಹಿಣಿ ಸೈನ್ಯ ವೇದಿಕೆಗೆ ಬರಲಿಲ್ಲ. ನಾನು ಹಿಂದೆಯೂ ಒಂದ್ಸರ್ತಿ ಆ ಶ್ಲೋಕವನ್ನೇ ಓದಿ ಹೇಳಿದೆ. ಬೆಟ್ಟ ಗುಡ್ಡ ನದಿ ತಟ ಕಣಿವೆಗಳು ಎಲ್ಲ ಕಡೆಗೆ ಅವರವರು ಒಂದೊಂದು ಭಾಗದಲ್ಲಿ ತಮಗೆ
ಅನುಕೂಲಕರವಾದ ಜಾಗದಲ್ಲಿ ಸೇನೆಯನ್ನ, ಕುದುರೆಯನ್ನ, ಆನೆಯನ್ನ, ಹಸುಗಳನ್ನ, ಎತ್ತುಗಳು ಎಲ್ಲ ಬೇಕಲ್ಲ ಪದಾರ್ಥಗಳನ್ನ ಸಾಗಿಸ್ಲಿಕ್ಕೆ, ಆಯುಧಗಳನ್ನೆಲ್ಲ ಸಾಗಿಸಿ ರಥದ ತನಕ ಅಂದ್ರೆ ರಣರಂಗದ ತನಕ ತಂದು ಕೊಡ್ಬೇಕಲ್ವಾ. ಅದಕ್ಕೆಲ್ಲ ವ್ಯವಸ್ಥೆ ಬೇರೆದ್ದೆಲ್ಲ ಇತ್ತು, ಅದೆಲ್ಲ ಅಲ್ಲಲ್ಲೇ ಇದ್ರು. ಒಂದೊಂದು ಭಾಗ ರಣರಂಗಕ್ಕೆ ಬರುತ್ತೆ, ಎಲ್ರೂ ಯುದ್ಧಕ್ಕೆ ಬರಲ್ಲ ಒಟ್ಟಿಗೆ. ಅವರೊಂದಿಷ್ಟು ತೀರ್ಮಾನ ಮಾಡ್ತಾರೆ, ಇವತ್ತಿ ಈ ರೀತಿ, ಇವರೊಂದಿಷ್ಟು ತೀರ್ಮಾನ ಮಾಡ್ತಾರೆ. ಇವರು ಯುದ್ಧದ ಒಂದು ವ್ಯೂಹವನ್ನ ಚಿಂತನೆ ಮಾಡಿದ್ರೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅವ್ರೇನೇನ್ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಾಗ್ತಿತ್ತು, ಇವ್ರೇನೇನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತಿತ್ತು. ಅಷ್ಟರಲ್ಲೂ ಗುಟ್ಟು ಕಾಯ್ಕೊಳ್ಳೋದುಂಟಲ್ಲ, ಅದು ಒಂದು ವಿಶಿಷ್ಟ ಚಟುವಟಿಕೆ. ಅದು ಭೀಮ ಬಹಳ ಚೆನ್ನಾಗಿ ಕಾಯ್ಕೊಳ್ಳಿಕ್ ಬೇಕಾದ ಬೇರೆ ವ್ಯವಸ್ಥೆ ಮಾಡಿದ್ದ. ಅವರು ಈ ಟೀಮಲ್ಲೇ ಇರ್ತಿರ್ಲಿಲ್ಲ, ಅವನಿಗೆ ಬೇಕಾದವರು. ಅವ್ರು ಎಲ್ಲೋ ಕಾಡು ಜನರು, ಅವರು ಇವರನ್ನೆಲ್ಲ ನಾಗರಿಕರ ತರ ಅವ್ರ ಮಧ್ಯದಲ್ಲೇ ಬಿಟ್ಬಿಟ್ಟಿದ್ದ. ಹಾಗಾಗಿ ಅವರೆಲ್ಲ ಬಂದು ಹೇಳ್ತಾ ಇದ್ರು. ಕೆಲವೊಮ್ಮೆ ಇವ್ರೇನಂದ್ರೆ ಬೇಕು ಅಂತ ಅವ್ರು ಇದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ಹೇಳುದು, ಇವತ್ತು ಹಾಗೆ ಮಾಡೋಣ, ಇವತ್ತು ಹೀಗೆ ಮಾಡೋಣ. ಅವನು ಇವತ್ತೊಂದು ವಿಷಯ ಸಿಕ್ತು ಅಂತ ಹೋಗ್ತಿದ್ದ. ಯುದ್ಧಕ್ಕೆ ಹೋಗುವಾಗ ಅದೇ ಅಂಶ, ಆದ್ರೆ ಅದ್ರಲ್ಲಿ ಒಂಚೂರು ಏನೋ ಮಾರ್ಪಾಡು. ಅದು ಒಂದು ಸಣ್ಣ ಮಾರ್ಪಾಡಾದ್ರೆ ಇಡೀ ಲೆಕ್ಕಾಚಾರ, ಈ ಗಣಿತ ಲೆಕ್ಕದಲ್ಲಿ ಒಂದು ಲೆಕ್ಕ ಒಂದು ತಪ್ಪಿದ್ರೆ ಇಡೀ ಲೆಕ್ಕ ತಪ್ಪುವ ಹಾಗೆ, ಮೊದಲು ಒಂದು ಯಾರೋ ಎದುರುಗಡೆ ನಿಲ್ಲಿಸಿದವನ್ನ ಪಕ್ಕಕ್ಕೆ ನಿಲ್ಲಿಸಿ ಇವನನ್ನು ಈ ಕಡೆ ನಿಲ್ಲಿಸಿರ್ತಾರೆ. ಇವನನ್ನು ಯೋಚನೆ ಮಾಡಿ ಎದುರುಗಡೆ ಅವರು ಎದುರಾಳಿ ಅನ್ನೊಂದು ಹಾಕಿರ್ತಾರೆ. ಅವ್ನು ನೋಡಿದ್ರೆ ಇವನಿಗಿಂತ ಅತ್ಯಂತ ದುರ್ಬಲವೋ ಅಥವಾ ಅವನ ಯುದ್ಧದ ಕಲೆ ಇವನಿಗೆ ಗೊತ್ತಿಲ್ವೋ ಏನೋ ಒಂದು ಆಗಿರ್ತಿತ್ತು. ಹೀಗೆ ಆ ಯುದ್ಧದ ಚರ್ಚೆಗಳೆಲ್ಲ ರಣರಂಗಕ್ಕೆ ಹೊರಡುವಾಗ ನಡೀತಾ ಇದೆ. ತುಂಬಾ ವರ್ಣನೆ ಬರುವಂತದ್ದು. ಅವರವರ ಆಯುಧಗಳು, ಅವರವರ ಕವಚಗಳು ಎಲ್ಲ ಬಂಗಾರದ್ದು, ರತ್ನ ಮುತ್ತುಗಳಿಂದ ಚೆನ್ನಾಗಿ ತಯಾರಾದದ್ದು. ಅಂದ್ರೆ ಅದೆಲ್ಲ ಪ್ರತಿಷ್ಠೆ ಅವರದ್ದು. ಇಂತಿಂತ ರೀತಿಯ ವಿಶಿಷ್ಟವಾದ ಆಭರಣಗಳನ್ನೆಲ್ಲ ತೊಟ್ಟು ಬಂದಿದ್ದಾನೆ ಅಂತ. ಅಂದ್ರೆ ಕೆಲವರಿಗೆಲ್ಲ ಅದೊಂದು ಲಕ್ಕಿ, ಈ ಹಾರ ಹಾಕೊಂಡು ಹೋದ್ರೆ ನಾನು ಯುದ್ಧದಲ್ಲಿ ಗೆಲ್ತೇನೆ, ಈ ತರದ ಬ್ರಾಸ್ಲೆಟ್ ಹಾಕೊಂಡ್ರೆ ನಾನು ಪರೀಕ್ಷೆಯಲ್ಲಿ ಪಾಸ್ ಆಗ್ತೇನೆ ಅಂತ ಏನೇನೋ ಭ್ರಮೆಗಳೆಲ್ಲ ಇರ್ತಾವಲ್ಲ, ಅದೆಲ್ಲ ಎಲ್ಲ ಕಾಲದಲ್ಲಿ ಇದ್ದದ್ದೇ. ಅಲ್ಲೂ ಹಾಗೇನೆ ಅವರವರಿಗೆ ಇಂಥ ಆಕೃತಿಯ ರಥದಿಂದ, ಇಂತಹ ದಿಕ್ಕಿನಿಂದ ಇಷ್ಟೇ ಸಂಖ್ಯೆಯ ಸೈನ್ಯವನ್ನ ಕೈಲಿ ಹಿಡ್ಕೊಂಡು ಮುಂದುವರೆದ್ರೆ ನಂಗೆ ಗ್ಯಾರಂಟಿ ಜಯ ಅಂತೆಲ್ಲ ಏನೇನೋ ಅವರವರ ಲೆಕ್ಕ ಹಾಕೊಂಡು ಒಂದೊಂದು ದಿಕ್ಕಿನಿಂದ ಎಲ್ಲ ಭೀಷ್ಮನ ಆದೇಶದಂತೆ ಹೊರಡ್ತಾ ಇದ್ದಾರೆ. ಹೊರಡುವಾಗ ಕೈಯಲ್ಲಿ ಆ ಶಸ್ತ್ರಗಳ ಒಂದಿಷ್ಟು ವಿವರಣೆಗಳನ್ನ ಕೊಡ್ತಾರೆ. ಕತ್ತಿ, ಗದೆ, ಶಕ್ತಿ, ಋಷ್ಟಿ. ಋಷ್ಟಿ ಅಂದ್ರೆ ಎರಡೂ ದಿಕ್ಕಿನಲ್ಲಿ ಚೂಪಿರುತ್ತೆ, ಒಂದು ದಿಕ್ಕು ಮಾತ್ರ ಅಲ್ಲ. ಅದನ್ನ ಹೇಗ್ ತಿರುಗಿಸಿ ಹೊಡೆದ್ರು ಶತ್ರುವಿನ ಎದೆ ಸೀಳುತ್ತೆ. ಅಂತದ್ದು ವಿವಿಧ ರೀತಿಯಾದ ಆಯುಧಗಳನ್ನ ಹೊತ್ತುಕೊಂಡು ಚತುರಂಗದ ಬಲ ಅಂದ್ರೆ ಕುದುರೆ, ಆನೆ, ರಥ ಮತ್ತು ಕಾಲಾಳು, ಈ 4 ತರದ ಸೇನೆಯ ಭಾಗಗಳನ್ನ ಲೆಕ್ಕ ಮಾಡಿ ಕಳಿಸಿದ್ದಾರೆ. ಅದು ಬಲೆ ತರ ಕಳಿಸಿದ್ದಾರೆ. ಎಲ್ಲಿಂದ ಬಂದ್ರು ಮಧ್ಯದಲ್ಲಿ ಸಿಕ್ಕಾಕೋಬೇಕು ಅವರು ಶತ್ರುಗಳು. ಹಾಗೆ ಬಲೆಯಂತೆ ಹೆಣೆದು ಎರಡೂ ಪಕ್ಷದ ಕಡೆಯಿಂದ ಸೇನೆ ಹೊರಟಿದೆ. ಹೊರಡುವಾಗ ಶಕುನಿ, ಶಲ್ಯ, ಜಯದ್ರಥ, ವಿಂದಾನುವಿಂದರು, ಸುದಕ್ಷಿಣ ಅಂದ್ರೆ ಕಾಂಬೋಜದ ರಾಜ, ಯಾಕಂದ್ರೆ ಒಬ್ಬ ಸತ್ತಿದ್ದಾನೆ ಸುದಕ್ಷಿಣ ಕಾಶಿ ದೇಶದಲ್ಲಿ, ಅವನಲ್ಲ ಅಂತ ಬೇರೆಯವನು ಅಂತ. ಕೋಸಲಾಧಿಪತಿ ಬೃಹದ್ಬಲ, ಕೃತವರ್ಮ, ಇವರೆಲ್ಲ ಕೌರವರ ಕಡೆಯಲ್ಲಿದ್ದವರು. ಇನ್ನು 100 ಜನ ದುರ್ಯೋಧನನ ಆಜ್ಞಾಧೀನರಾಗಿ ಹೋಗುವಾಗ ಮುಂದೆ ಭೀಷ್ಮ ಅಕ್ಷೋಹಿಣಿಯನ್ನ ನೋಡಿಕೊಳ್ಳುವ ಸೈನ್ಯಾಧಿಪತ್ಯದ ಭಾವವನ್ನು ಹೊತ್ತು ಸಾಕ್ತಾ ಇದ್ದಾರೆ. ಒಟ್ಟು 11 ಅಕ್ಷೋಹಿಣಿ ಸೈನ್ಯ ಇದ್ದದ್ರಲ್ಲಿ 1 ಅಕ್ಷೋಹಿಣಿಯನ್ನ ಹಿಡ್ಕೊಂಡು ಹೊರಟಿದ್ದಾರೆ. ಇಲ್ಲಿ ಸ್ಪಷ್ಟವಾಗಿ ಇದೆ, ಯುದ್ಧದಲ್ಲಿ ಎಲ್ಲ ಒಟ್ಟಿಗೆ ಹೋಗ್ಲಿಲ್ಲ. 1 ಅಕ್ಷೋಹಿಣಿ ಸೈನ್ಯವನ್ನ ಮಾತ್ರ ಮೊದಲನೇ ದಿವಸ ಯುದ್ಧಕ್ಕೆ ಹಿಡ್ಕೊಂಡು ಹೊರಟದ್ದು. ಆ ಸೈನ್ಯವನ್ನು ಹಿಡ್ಕೊಂಡು ಹೊರಡುವಾಗ ಇಡೀ ಈ ನಕ್ಷತ್ರಗಳ ರಾಶಿಯಲ್ಲಿ ಚಂದ್ರ ಹೇಗೆ ಹೆಚ್ಚು ಬೆಳಗುತ್ತಾನೋ ಹಾಗೆ ಭೀಷ್ಮಾಚಾರ್ಯರ ಸುತ್ತ ಅವರ ಸೇನೆಯ ರಕ್ಷಣೆ ಅಂತ ಅನ್ನೋದು ಅಷ್ಟು ಚೆನ್ನಾಗಿ ಅವರನ್ನ ಎತ್ತಿ ತೋರಿಸ್ತಾ ಇತ್ತು. ಇನ್ನೊಂದು ಕಡೆಯಿಂದ ಪಾಂಡವ, ಸೃಂಜಯ ಇವರೆಲ್ಲ ದೃಷ್ಟದ್ಯುಮ್ನನ್ನ ಮುಂದಿಟ್ಟುಕೊಂಡಿದ್ದಾರೆ. ಈ ಕಡೆಯಿಂದ ಭೀಷ್ಮಾಚಾರ್ಯರಾದ್ರೆ ಆ ಕಡೆಯಿಂದ ದೃಷ್ಟದ್ಯುಮ್ನ. ಒಂದು ದೊಡ್ಡ ಸಿಂಹವನ್ನ ಇನ್ನೊಂದು ಸಿಂಹವೇ ಎದುರಿಸಿದ್ರೆ ಹೇಗಿತ್ತು ಹಾಗೆ ಕಾಣಿಸ್ತಿದೆ ಅಂತ ತುಂಬಾ ವರ್ಣನೆಗಳು. ಪ್ರಳಯ ಕಾಲದ 2 ಮಹಾ ಸಮುದ್ರಗಳು, ಅನೇಕ ಕ್ರೂರವಾದ ಮೊಸಳೆ ಮೊದಲಾದ ರೀತಿಯ ಜಂತುಗಳಿಂದ ಕೂಡಿದ್ದಾಗ ಪರಸ್ಪರ ಒಂದಕ್ಕೊಂದು ಪ್ರಳಯದ ತೆರೆಗಳು ಹೊಡೆದುಕೊಂಡ್ರೆ ಹೇಗೆ ಕಾಣುತ್ತೋ ಹಾಗೆ ಇಡೀ ಸೇನೆ, ಅದು ಘೋಷವೇ ಹಾಗಿರುತ್ತೆ. ನಾವು ಕೇವಲ ಯಾವುದೋ ಒಂದು ಸಿನಿಮಾದಲ್ಲಿ ನೋಡುವಾಗ್ಲೇ ಹಬ್ಬ ಅನ್ಕೋತೇವೆ. 2 ಸೇನೆಗಳು ಓಡಿ ಬರುವುದು, ಆ ಕಡೆಯಿಂದ ಈ ಕಡೆ ಡಬ್ 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 ಶಬ್ದ ಆಗುದು. ಇದು
ಲಿಟರಲಿ ಆಗುವಾಗ ಇನ್ನೂ ಇದಕ್ಕಿಂತ ಭಯಾನಕವಾಗಿರುತ್ತೆ. ನಮ್ಗೆ ಇದನ್ನ ನೋಡುವಾಗ ಒಂದ್ ದಿಕ್ಕಿಂದ ತೋರಿಸ್ತಾರೆ, ಇನ್ನೊಂದ್ ದಿಕ್ಕಿಂದ ತೋರಿಸ್ತಾರಷ್ಟೇ. ಅದರಲ್ಲೂ ಯುದ್ಧ ಆಗುವಾಗ ಪೂರ್ವ ಸಿದ್ಧತೆಗಳೆಲ್ಲ ತುಂಬಾ ಇರ್ತವೆ. ಅದು ವೇದಿಕೆ ಇರುವುದೇ ರಣರಂಗಕ್ಕಾಗಿ ಕುರುಕ್ಷೇತ್ರ ಇದ್ದದ್ರಿಂದ, ಹಿಂದೆ ಎಷ್ಟೋ ಯುದ್ಧಗಳಾದ ಜಾಗ ಆದ್ರಿಂದಾಗಿ ಅದರ ಒಂದು ಧರ್ಮ ಯುದ್ಧ. ಮತ್ತೆ ತೀರಾ ಯುದ್ಧ ಎದುರುಗಡೆಯವನು ಮಾಡುವಾಗ ಅವನು ಆ ಕಡೆ ಯುದ್ಧ ಮಾಡ್ತಾನೆ, ಹಿಂದಿಂದ ಹೋಗಿ ಹೊಡಿಲಿಕ್ಕಿಲ್ಲ. ಎಲ್ಲರಿಗೂ ಇದು ಮತ್ತೆ ಹಿಂದೆ ಒಂದು ಅಧ್ಯಾಯದಲ್ಲಿ ಬಂತು. ಎರಡೂ ಕಡೆಯ ಸೈನ್ಯಕ್ಕೆ ಒಂದು ಸಾಮಾನ್ಯ ಕರಾರು. ಯಾರೂ ಕೂಡ ನಿಶಸ್ತ್ರನಾದವನನ್ನ, ಶರಣಾಗತನಾದವನನ್ನ, ಅಥವಾ ಸಣ್ಣ ಅಸ್ತ್ರವನ್ನು ಹಿಡ್ಕೊಂಡವನನ್ನ, ಅವನ ಹತ್ರ ಒಂದು ಸಣ್ಣ ಕತ್ತಿ ಇರುತ್ತೆ, ಅದು ಚೂರಿ ಇಷ್ಟೇ ಚಿಕ್ಕದು, ಇವನು ಇಷ್ಟು ದುಡ್ಡದ ತಲವಾರು ಹಿಡ್ಕೊಂಡು ಬರ್ತಾನೆ, ಯುದ್ಧಕ್ಕೆ ಬಾ ಹೇಳ್ಬಾರ್ದು, ಅವನಿಗೊಂದು ಆಯುಧ ಕೊಡ್ಬೇಕು, ಕೊಟ್ಟು ಯುದ್ಧ ಮಾಡ್ಬೇಕು ಅಂತ ಹೀಗೆಲ್ಲ ಏನೋ ಹೇಳಿದ್ರಲ್ಲ, ಅದೆಲ್ಲ ಪಾಲನೆ ಮಾಡಿಕೊಳ್ಳುವ ರೀತಿಯಲ್ಲೇ ಮಹಾಸಮುದ್ರಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯುವಂತೆ ನಾನು ಇಲ್ಲಿ ತನಕ ಅಂತಹದ್ದೊಂದು ಸದ್ದಾಗಲಿ ಕಿವಿಯಿಂದ ಕೇಳಿರ್ಲಿಲ್ಲ, ಅಂತಹದ್ದೊಂದು ದೃಶ್ಯವನ್ನ ಕಣ್ಣಲ್ಲಿ ಕಂಡಿರ್ಲಿಲ್ಲ ಅಂತ ಸಂಜಯ ಅದನ್ನು ವರ್ಣನೆ ಮಾಡ್ತಾನೆ. ಅಲ್ಲಿಗೆ 16ನೇ ಅಧ್ಯಾಯ ಮುಕ್ತಾಯ ಆಗುತ್ತೆ. 17ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ, ವ್ಯಾಸರು ವೇದಗಳನ್ನು ವಿಭಾಗ ಮಾಡಿದವರು, ಅವರೇ ಈ ಯುದ್ಧದ ಸೂಚನೆಯನ್ನು ಮೊದಲೇ ಕೊಟ್ಟಿದ್ರು ಧರ್ಮರಾಜನಿಗೂ ಕೂಡ. ಇದು ಕೇವಲ ನಾಂದಿ ಅಂತ ಶಿಶುಪಾಲನ ತಲೆ ಬಿದ್ದಾಗ ಆಗ್ಲೇ ಕೊಟ್ಟ ನಾಂದಿ ಇವತ್ತು ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ ಎನ್ನುವುದನ್ನ ಎಲ್ರಿಗೂ ತಿಳಿಸಿತ್ತು. ಯಾರಿಗೂ ತಿಳಿಸದೆ ಆದ ಘಟನೆ ಏನಲ್ಲ ಇದು. ಎಲ್ರಿಗೂ ಒಂದೊಂದು ಯೋಚನೆ ಆದ್ರೆ, ಆ ಯುದ್ಧ ಭೂಮಿಯ ಹೊರಭಾಗದಲ್ಲಿ ಒಂದಿಷ್ಟು ಕ್ರೂರವಾದ ತೋಳಗಳು, ನರಿಗಳು, ಹದ್ದುಗಳು, ಕಾಗೆಗಳು ಕಾಯ್ತಾ ಇದ್ವಂತೆ. ನಮ್ಗೆ ತಿನ್ಲಿಕ್ಕೆ ಸಿಗುತ್ತೆ, ನಮ್ಗೆ ಭೂರಿ ಭೋಜನ ಇದೆ, ಇದು ಬಹಳ ಒಳ್ಳೇದು ಅಂತ ಅವುಗಳು ಕಾಯ್ತಾ ಇದ್ವಂತೆ. ರಕ್ತ ಕುಡಿಲಿಕ್ಕೋಸ್ಕರ, ಮಾಂಸ ತಿನ್ಲಿಕ್ಕೋಸ್ಕರ ಈಳಿಡ್ತಾ ಇದ್ವಂತೆ. ಇಂತಹ ಸಂದರ್ಭದಲ್ಲಿ ಭೀಷ್ಮ ಬೆಳಿಗ್ಗೆ ಎದ್ದು, ಭೀಷ್ಮಾಚಾರ್ಯ ಮತ್ತೆ ದ್ರೋಣಾಚಾರ್ಯರು ಬೆಳಿಗ್ಗೆ ಎದ್ದು, ಇದು ನೋಡಿ, ಇದು ಯಾರಿಗೂ ಗೊತ್ತಾಗುವಂಥದ್ದಲ್ಲ, ಆದ್ರೆ ಸಂಜಯ ಹೇಳ್ತಾನೆ, ಇಬ್ರು ಕೂಡ ಬೆಳಿಗ್ಗೆ ಎದ್ದು ದೇವರಿಗೆ ಎದುರುಗಡೆ ಕೈ ಮುಗಿದು, ಶಸ್ತ್ರದ ಒಂದು ಜಾಗ ಇರುತ್ತೆ ಅಲ್ಲಿ, ಅವರಿಗೆ ಆ ಕ್ಷತ್ರಿಯ ಧರ್ಮಕ್ಕೆ ಉಚಿತವಾದ ಒಂದು ದೇವತಾ ಏನೋ ಒಂದು ಸನ್ನಿಧಾನ ಇರುತ್ತೆ, ಅಲ್ಲಿ ಅವ್ರು ನಮಸ್ಕಾರ ಮಾಡಿ ಪಾಂಡವೇಭ್ಯೋ ಜಯೋಸ್ತು, ಪಾಂಡವರಿಗೆ ಜಯವಾಗ್ಲಿ ಅಂತ ಹೇಳಿ ಹೊರಡ್ತಿದ್ರಂತೆ. ಹೊರಟು, ಆದ್ರೆ ಏನು ಅಂದ್ರೆ ಭಾಷೆಗೆ ತಪ್ಪಬಾರದು. ದುರ್ಯೋಧನ ನಮ್ಮನ್ನ ನೀವೇ ರಕ್ಷಿಸ್ಬೇಕು ಅಂತ ಕೇಳಿಕೊಂಡದ್ದಕ್ಕೆ ಅಸ್ತು ಅಂತ ಹೇಳಿಬಿಟ್ಟಿದ್ದೇವೆ, ಅದಕ್ಕೋಸ್ಕರ ಈ ಪಕ್ಷದಲ್ಲಿದ್ದು ನಾವು ಯುದ್ಧ ಮಾಡ್ತೇವೆ ಬಿಟ್ರೆ, ನಮಗೆ ನ್ಯಾಯ ಅನ್ಯಾಯದ ಯೋಚನೆ ಬಂದಾಗ ಪಾಂಡವರೇ ನ್ಯಾಯದಲ್ಲಿದ್ದಾರೆ, ಹಾಗಾಗಿ ಅವರಿಗೇ ಜಯವಾಗಲಿ. ಯಾಕೆಂದ್ರೆ ಅವರಿಬ್ಬರದ್ದೇ ಹೆಸರು ಹೇಳಿದ್ರು, ಬೇರೆಯವರದ್ದೇನು ಹೇಳಲಿಲ್ಲ ಹೆಚ್ಚು. ಅವರಿಬ್ಬರಿಗೆ ಯಾಕೆ ಅನ್ನಿಸ್ತು ಅಂದ್ರೆ, ಆ ಸಂಧಾನಕ್ಕೆ ಬಂದಾಗ ಅಲ್ಲಿ ದುರ್ಯೋಧನನ ಆತಿಥ್ಯವನ್ನ ಸ್ವೀಕರಿಸಲಿಲ್ಲ ಅಂದಾಗ ನಮ್ಮನೆಗೆ ಬರಬಹುದು ಅಂತ ಇಬ್ರು ಹೆಗಲೇರಿಸಿ ನಿಂತಿದ್ರು. ಆದ್ರೆ ಇಬ್ಬರನ್ನು ತಿರಸ್ಕಾರ ಮಾಡಿ ಹೋಗಿದ್ದ. ಆಗ ಅವ್ರಿಗೆ ಅರ್ಥ ಆಯ್ತು ಯಾಕೆ ಹೋಗಿದ್ದ ಅಂದ್ರೆ, ನೀವು ಸಭೆಯಲ್ಲಿ ಒಂದು, ಅವಳು ಯಾರೇ ಆಗಿರ್ಲಿ, ನಿಮ್ಮ ಮನೆಯ ರಾಣಿ ಆಗಿರ್ಬೇಕಾಗಿಲ್ಲ, ಒಬ್ಳು ಹೆಣ್ಣು ಸಭೆಯಲ್ಲಿ ಅವಮಾನಿತಳಾದಾಗ ಇದು ತಪ್ಪು ಅಂತ ಹೇಳುವಷ್ಟು ನಿಮ್ಮ ನಾಲಿಗೆಯಲ್ಲಿ ನರ ಇರ್ಲಿಲ್ಲ ಅಂದ್ರೆ, ಮೂಳೆ ಇಲ್ಲ ಸರಿ, ನರನು ಇಲ್ವ ಅದರಲ್ಲಿ, ಹೇಳ್ಬೇಕಿತ್ತಲ್ಲ ನೀವು ಅಂತ ಒಂದು ಕೋಪದಿಂದ ಕರೆಯದೆ ಸೀದ ವಿದುರನ ಮನೆಗೆ ಹೋದದ್ದು ಅವರಿಗೆ ಒಂಥರ ಎದೆಗೆ ಶಾಕ್ ಹೊಡೆದಂಗಾಗಿದೆ. ಅದು ಅವ್ರಿಗೆ ನೆನಪಿತ್ತು. ಅದಕ್ಕೋಸ್ಕರ ಕೃಷ್ಣ ಪಕ್ಷದಲ್ಲಿ ನಿಂತಿದ್ದಾನೆ ಅಂದ್ರೆ ಅದು ನ್ಯಾಯ ಇದೆ ಅಲ್ಲಿ. ಹಾಗಾಗಿ ನಮ್ಮ ಮನಪೂರ್ವಕವಾಗಿ ಕೃಷ್ಣನಿಗೆ ನಾವು ಸರಿಯಾಗಿ ಆತಿಥ್ಯ ಮಾಡುವ ಯೋಗ ನಮಗೆ ಸಿಗ್ಲಿಲ್ಲ, ನಾವು ತಪ್ಪು ಮಾಡಿದ್ವಿ ಸಭೆಯಲ್ಲಿ, ಈಗಾದ್ರೂ ಪಾಂಡವರಿಗೆ ಜಯ ಆಗ್ಲಿ ಅಂತ ದಿನ ಪ್ರಾರ್ಥನೆ ಮಾಡಿ ಯುದ್ಧಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ರು. ಭಾಷೆಗೆ ತಪ್ಪಬಾರದು ಅಂತ ಈ ಕಡೆ ಯುದ್ಧದಲ್ಲಿದ್ರು. ಆದ್ರೆ ಮನಸ್ಫೂರ್ತಿ ಅದನ್ನೇ ದುರ್ಯೋಧನ ಹೇಳುದು ಯಾವುದೋ ಒಂದು ಕನ್ನಡದ ಪದ್ಯದಲ್ಲಿ, ತನುವನ್ಯನಗಿತ್ ಮನವನ್ನವರ್ಗಿತ್, ನೀವು ತನು ಮಾತ್ರ ನನಗೆ ಕೊಟ್ಟದ್ದು, ಮನಸ್ಸೆಲ್ಲ ಅವರಿಗೆ ಕೊಟ್ಟಿದ್ದೀರಿ, ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ. ಆದ್ರೆ ಯುದ್ಧದಲ್ಲಿ ಮೋಸ ಮಾಡ್ಲಿಲ್ಲ, ಭಾವನೆಯಲ್ಲಿ ಮಾತ್ರ ಅನ್ಯಾಯಕ್ಕೆ ಯಾವತ್ತು ಗೆಲುವಾಗದೇ ಇರಲಿ, ನ್ಯಾಯವೇ ಗೆಲ್ಲಲಿ ಅಂತ ಈ ಪ್ರಾರ್ಥನೆ ಇದ್ದದ್ದು. ಆ ಪಾಂಡವರಲ್ಲಿ ನ್ಯಾಯ ಇತ್ತು ಅನ್ನೋದು ಸ್ಪಷ್ಟ ಇತ್ತು, ಆದ್ರಿಂದಾಗಿ ಪಾಂಡವರೇ ಗೆಲ್ಲಿ ಅಂತ ಹೇಳ್ತಿದ್ರು ಅಷ್ಟೇ. ಹೀಗೆ ಭೀಷ್ಮಾಚಾರ್ಯರು ಆ ಪ್ರಾರ್ಥನೆಯನ್ನ ಮಾಡಿ ಯುದ್ಧಕ್ಕೆ ಸನ್ನದ್ಧರಾದಾಗ ಹೇಳಿದ ಮಾತು, ಎಲ್ಲ ರಾಜರನ್ನ ಕುರಿತು ಫಸ್ಟ್ ಒಂದು ಜಯಘೋಷ ಹೇಳಿ ಯುದ್ಧಕ್ಕೆ ಹೋಗುವಾಗ ಒಂದು ಏನಂತಾರೆ, ಒಂದು ಭಾಷಣ ಹೊಡಿಬೇಕಲ್ಲ, ಮೋಟಿವೇಶನ್ ಸ್ಪೀಚ್, ಅದನ್ನು ಫಸ್ಟ್ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ. ಸ್ವರ್ಗದ ಬಾಗಿಲು, ನೀವೀಗ ಹೋಗ್ತಾ ಇರುವುದು ಈ ರಣರಂಗ ಇದೆಯಲ್ಲ, ಇದು ಇನ್ನೇನು ಅಲ್ಲ, ಇದು ಸ್ವರ್ಗದ ಬಾಗಿಲು.
ಇಲ್ಲಿಗೆ ಹೋದವನು ಬೆನ್ನು ಕೊಟ್ಟು ಬರಬಾರ್ದು. ಇಲ್ಲಿ ಹೋದವನು ಖಂಡಿತವಾಗಿಯೂ ಉತ್ತಮವಾದ ಲೋಕವನ್ನೇ ಹೊಂದುತ್ತಾನೆ. ಇದರಲ್ಲಿ ಮಾತ್ರ ನಿಮ್ಗೆ ಸಂದೇಹವೇ ಬೇಡ. ನೀವು ಈ ದ್ವಾರದಿಂದ ಒಳಕ್ ಹೋದ್ರಿ ಅಂತಾದ್ರೆ ನಿಮಗೆ ಖಂಡಿತ ಇಂದ್ರಾದಿ ಸಮಸ್ತ ಲೋಕಗಳ ನೆಲೆ ಅಂದ್ರೆ ಕಾದಿರಿಸುವಿಕೆ, ಸೀಟ್ ಬುಕಿಂಗ್, ಇದು ನೀವು ಈ ಜಾಗದಲ್ಲಿ ಹೋದ್ರಿ ಅಂದ್ರೆ ನಿಮ್ಗೆ ಯುದ್ಧದ ಫಲ ಏನು ಅಂದ್ರೆ ನೀವು ಸ್ವರ್ಗದಲ್ಲಿ ಸಿಂಹಾಸನದಲ್ಲಿ ಕೂಡ್ತೀರಿ, ಅಲ್ಲಿಯ ಅಧಿಕಾರದಲ್ಲಿ ಮೆರೀತೀರಿ. ನೀವು ನಿಮ್ಮ ಹಿರಿಯರು, ನಿಮ್ಮ ಪಿತಾಮಹ ಮೊದಲಾದವರು ಎಲ್ಲರೂ ಕೂಡ ಇದೇ ದಾರಿಯಲ್ಲಿ ಹೋದವರು. ಕ್ಷತ್ರಿಯನಿಗಂತೂ ನಾಭಾಗ, ಮಾಂಧಾತರು, ನಹುಷ, ನೃಗ, ಯಯಾತಿ ಇವರು ಎಲ್ಲರೂ ಕೂಡ ಈ ರೀತಿ ಕ್ಷಾತ್ರ ಧರ್ಮವನ್ನು ಪಾಲಿಸಿ ಉತ್ತಮ ಲೋಕವನ್ನ ಹೊಂದಿದ್ದು. ಮತ್ತು ಹೇಳ್ತಾನೆ, ನೀವು ಇಲ್ಲಿ ತನಕ ಎಲ್ಲಿಯಾದ್ರೂ ನಿಮ್ಮ ಅಧಿಕಾರದ ವ್ಯವಸ್ಥೆಯಲ್ಲಿ ನೀವು ಜಾರಿ ಹೋಗಿದ್ರು ಕೂಡ ಈ ಹಂತದಲ್ಲಿ ನೀವು ಯುದ್ಧದಲ್ಲಿ ಪ್ರಾಣ ಬಿಟ್ರಿ ಅಂದ್ರೆ ಆ ಕಳಂಕ ಎಲ್ಲ ತೊಳೆದು ಹೋಗುತ್ತೆ. ಕಳಂಕ ತೊಳ್ಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಕಾಲ. ಇನ್ನು ಕ್ಷತ್ರಿಯರಿಗೆ ವ್ಯಾಧಿಯಿಂದ ಮಲಗಿ ಸಾಯುವುದು ತೀರಾ ಹಾನಿಕರಕವಾದ ಸಂಗತಿ. ವ್ಯಾಧಿಯಿಂದ ಸಾಯುವುದು, ಮನೆಯಲ್ಲಿ ಬಿದ್ದು ಟೈಲ್ಸ್ ಅಲ್ಲಿ ಜಾಗ ನೀರಿದೆ ಅಂತ ನೋಡ್ಲಿಲ್ಲ ಅಂತ ಬಿದ್ದು ಕೈಕಾಲು ಹೊಡ್ಕೊಂಡು ತಲೆ ಹೊಡ್ಕೊಂಡು ಬಿದ್ದು ಪ್ರಾಣ ಹೋಗುದು, ಇದೆಲ್ಲ ಅತ್ಯಂತ ಹೀನವಾದ ಸಾವು. ಸಾಮಾನ್ಯ ಮನುಷ್ಯನಿಗೇನೆ ಮನೆಯಲ್ಲಿ ಸಾವು ಬರಬಾರದು ಅಂತ ಇರುದು, ಮನೆಯಿಂದ ಹೊರಗೆ ಸಾಯ್ಬೇಕು ಅಂತ. ಅಂದ್ರೆ ಯಾವತ್ತೂ ಕೂಡ ಮನೆಯಿಂದ ಹೊರಗೆ ಅಂದ್ರೆ ಸಾಮಾನ್ಯ ಹೇಳುದು ಕ್ಷೇತ್ರದಲ್ಲಿ ಅಂತ. ಅದಕ್ಕೆ ಕನಿಷ್ಠ ಪಕ್ಷ ಕ್ಷೇತ್ರ ಅಲ್ಲದೆ ಇದ್ರು ಮನೆ ಮುಂದೆ ಒಂದು ತುಳಸಿ ಗಿಡ ಇದೆ ಅಂದ್ರೆ ಅದು ಕ್ಷೇತ್ರ ಅಂತ ಲೆಕ್ಕ. ಅದು ಎಷ್ಟೋ ಜನ ಅವರಿಗೆ ನಾನು ಇನ್ನು ಸ್ವಲ್ಪ ಹೊತ್ತಿಗೆ ದೇಹ ಬಿಡ್ತೇನೆ ಅಂತ ಗೊತ್ತಾದಾಗ ನನ್ನನ್ನು ಅಂಗಳದಲ್ಲಿ ಮಲಗಿಸಿ ಅಂತ ಹೇಳುವುದಿದೆ ಅವರು. ತುಳಸಿಯ ಕಟ್ಟೆಯ ಹತ್ತಿರಕ್ಕೆ ನನ್ನನ್ನು ಮಲಗಿಸ್ಬಿಡಿ, ನಾನು ಇನ್ನು ಹೆಚ್ಚೊತ್ತಿರಲ್ಲ ಅಂತ. ಅಂದ್ರೆ ಈ ತರ ಹೇಳುವಷ್ಟು ಅವರಿಗೆ ಎಚ್ಚರ ಇದೆ ಅಂದ್ರೆ ಏನರ್ಥ ಅಂದ್ರೆ ಮನೆ ಒಳಗ್ ಸಾಯ್ಬಾರ್ದು. ಅಂದ್ರೆ ಮನೆ ಒಳಗ್ ಸಾಯುದು ಅಂದ್ರೆ ಮತ್ತೊಂದ್ ಸರ್ತಿ ಹುಟ್ಟಿ ಬರ್ಲಿಕ್ಕೆ ನಾವೇ ಕೇಳ್ಕೊಂಡ ಹಾಗೆ ಅಂತ. ಯಾಕೆಂದ್ರೆ ಅದೊಂದು ಅಭಿಮಾನ ಇದ್ದ ಹಾಗೆ. ಆ ಮನೆ ಅನ್ನೋದು ಸಾಯುವಾಗ್ಲೂ ಎಲ್ಲೋದ್ರೂ ಸರಿ ಮನೆ ಒಂದ್ ಬಿಡಲ್ಲ, ನೆಲ ಒಂದ್ ಬಿಡಲ್ಲ. ಆ ಅತಿಯಾದ ಆಸಕ್ತಿ ಮತ್ತೊಂದ್ ಸರ್ತಿ ನಮಗೆ ಇದೇ ನೆಲದಲ್ಲಿ ಒದ್ದಾಡುವಂತಹ ರೀತಿಯ ಒಂದು ಸಂಸಾರದ ಬಂಧನದಲ್ಲಿ ಹುಟ್ಟಿ ಬರ್ಲಿಕ್ಕೆ ಕಾರಣವಾಗುವಂತಹ ಜಾಗ ಆಗುತ್ತೆ ಅನ್ನುವ ಕಾರಣಕ್ಕೆ ಕ್ಷೇತ್ರದಲ್ಲಿ ಹೋದಾಗ ಪ್ರಾಣ ಹೋಗ್ಲಿ, ಅಥವಾ ಇನ್ನೆಲ್ಲೋ ಒಳ್ಳೆ ಸಜ್ಜನರ ಮಧ್ಯದಲ್ಲಿ ಇದ್ದಾಗ ಪ್ರಾಣ ಹೋಗ್ಲಿ ಅಂತ ಹೀಗೆ ಬೇಡ್ಕೊಳ್ತಾರೆ. ಹಾಗೆ ನಿಮ್ಗೆ ಇದು ಮನೆ ಅಲ್ಲ, ನಿಮ್ಮ ಯುದ್ಧ ಭೂಮಿ ಅನ್ನೋದು ಇದು ನಿಮ್ಮ ಸ್ವರ್ಗದ ಸ್ಥಾನ. ಇಲ್ಲಿ ಬಂದು ನೀವು ಪ್ರಾಣ ಬಿಟ್ರೆ ಇದು ಸನಾತನ ಧರ್ಮ. ಅಂದ್ರೆ ಕ್ಷತ್ರಿಯರಿಗೆ ಹಿಂದಿನಿಂದ ಬಂದ ಧರ್ಮ ಏನಿದ್ರೆ ಯುದ್ಧದಲ್ಲೇ ಪ್ರಾಣ ಬಿಡಬೇಕು. ಬಿಡುದಿದ್ರೆ ಇನ್ನು ಸಹಜವಾದ ವಯಸ್ಸಾಗಿ ಹೋಗುದನ್ನ ಹೇಳಿಲ್ಲ ಇಲ್ಲಿ. ವ್ಯಾಧಿಯಿಂದ ಸಾಯುವುದು ಅಥವಾ ಅಪಘಾತಕ್ಕೊಳಗಾಗಿ ಸಾಯುವುದನ್ನ ನಮಗೆ ಹಾನಿ ಅಂತ ಹೇಳಿದ್ದಷ್ಟೇ ಬಿಟ್ರೆ, ಯಾರೊಬ್ಬನಿಗೆ ಯುದ್ಧ ಸಿಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಅದು ಒಂದು ದೌರ್ಭಾಗ್ಯ ಅಂತ ಹೇಳ್ತಾರೆ ಕೆಲವೊಂದ್ಸರ್ತಿ. ಯುದ್ಧವೇ ಸಿಗ್ಲಿಲ್ಲ ಅಂದ್ರೆ ಅವನ್ ದೌರ್ಭಾಗ್ಯ ಅಂತ. ಆದ್ರೆ ಅದಕ್ಕೋಸ್ಕರ ನಾನೊಂದು ಯುದ್ಧ ಮಾಡಿ ಸಾಯ್ತೇನೆ ಅಂತ ಕಾಲ್ ಕೆರ್ಕೊಂಡು ಯುದ್ಧ ಮಾಡು ಅಂತ ಅರ್ಥ ಅಲ್ಲ. ಆದ್ರೆ ಯುದ್ಧ ಸಿಕ್ಕಿದಾಗ ಮಾತ್ರ, ಅದಕ್ಕೆ ಕೃಷ್ಣನು ಹೇಳುದು ಧರ್ಮ್ಯಮಿಮಂ, ಇದು ನೀನ್ ಬಯಸಿ ಬಂದದ್ದಲ್ಲ, ಇದು ತಾನಾಗಿ ನಿನ್ಗೆ ಒದಗಿದ್ದು. ನೀನ್ ಹೋಗಿ ಕೆರ್ಕೊಂಡು ಯುದ್ಧ ಮಾಡಿದ್ರೆ, ಯುದ್ಧದಲ್ಲಿ ಅವರನ್ನ ಏನು ಕಾಲ್ ಕೆರೆದು ಅಂತ ಹೇಳ್ತವಲ್ಲ, ಬೇಕು ಅಂತ ಅವರನ್ನು ಎಳೆದು ಯುದ್ಧ ಮಾಡಿದ್ರೆ ಅಲ್ಲಿ ನಿಂದೊಂದು ಅಪರಾಧ ಇದೆ. ಇದು ನಿನಗೆ ತಾನಾಗಿ ಒದಗಿದ್ದು. ಈ ಸಂಗ್ರಾಮಂನ ಕರಿಷ್ಯಸಿ, ಒಂದು ವೇಳೆ ಈ ಸಂಗ್ರಾಮ ನೀನ್ ಮಾಡ್ಲಿಲ್ಲ ಅಂದ್ರೆ ನಿನ್ನ ಹೆಸರು ಹಾಳಾಗುತ್ತೆ, ನಿನ್ ಜೊತೆಗಿದ್ದವರಿಗೆಲ್ಲ ನಿನ್ ಮೇಲಿನ ಗೌರವ ಹೋಗುತ್ತೆ ಅಂತ ಒಂದು ಇಷ್ಟುದ್ದದ ಪಟ್ಟಿಯನ್ನ ಅರ್ಜುನನ ಮನಸ್ಸಿಗೆ ಹತ್ತುವ ಹಾಗೆ ಕೃಷ್ಣ ಮುಂದೆ ಹೇಳುತ್ತಾನೆ. ಹಾಗೆಯೇ ಇಲ್ಲಿ ಭೀಷ್ಮಾಚಾರ್ಯ ಆ ಎಲ್ಲ ರಾಜರ ಎದುರುಗಡೆ ಶಸ್ತ್ರದಿಂದ ನಮಗೆ ಮೃತರಾಗುವುದು ಒಂದು ದೊಡ್ಡ ಸೌಭಾಗ್ಯ ಇದ್ದ ಹಾಗೆ ಅಂತ ಮಾತು ಕೇಳಿದಾಗ ಎದೆಲ್ಲ ಉಬ್ಬಿ ಬಂತಂತೆ. ನಾವು ಖಂಡಿತವಾಗಿಯೂ ಯುದ್ಧದಲ್ಲಿ ಪ್ರಾಣ ತೆತ್ತಾದರೂ ಸರಿ ನಾವು ನಿಮಗೆ ಜಯವನ್ನು ಒದಗಿಸಿ ಕೊಡ್ತೇವೆ ಅಂತ ನಿರ್ಧಾರ ಮಾಡಿಕೊಂಡು ರಥಗಳನ್ನೇರಿ ಸೇನೆಗಳನ್ನೆಲ್ಲ ಬನ್ನಿ ಬನ್ನಿ ಅಂತ ಎಲ್ಲರೂ ಅವರು ಅವರವರ ಒಂದು ಪರಿವಾರಕ್ಕೆಲ್ಲ ಹೇಳಿಕೊಂಡು ಹೋಗೋಣ ಹೋಗೋಣ ಅಂತ ಹೇಳಿ ಮುಂದೆ ಹೋದ್ರಂತೆ. ಭೀಷ್ಮಾಚಾರ್ಯ ಮಾತ್ರ ಯುದ್ಧಕ್ಕೆ ಹೊರಡುವಾಗ ಅವನ ಯಾರು ಕರ್ಣ ಮತ್ತು ಕರ್ಣನ ಆಪ್ತರು ಯಾರು ಬೇಕು ಅಂತ ಅವ್ರೇನೋ ಯುದ್ಧಕ್ಕೆ ಹೀಗೆ ಬರುವಾಗ ಭೀಷ್ಮಾಚಾರ್ಯ ಎದುರುಗಡೆ ಬಂದು ನಿಂತು ಇಲ್ಲಿ ಈ ರಥಿಕರು, ಇಲ್ಲಿ ಈ ಮಹಾರಥಿಕರು, ಇವರು ಅವರು ಅಂತ ಹೇಳಿದಾಗ ಅವರೆಲ್ಲ ಹಿಂದೆ ಹೋಗ್ತಿದ್ರಂತೆ. ಇಷ್ಟ ಬಂಧುಗಳನ್ನೆಲ್ಲ ಮತ್ತು ಅವನ ಅತ್ಯಂತ ಆತ್ಮೀಯರು ಯಾರಿದ್ರು ಅವರೆಲ್ಲ ಯುದ್ಧದಲ್ಲಿ ಹೆಚ್ಚು ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗದ ಹಾಗೆ ತಡೆದು ನಿಲ್ಲಿಸಿದ ಅಂತ ಒಂದು ಮಾತಿದೆ. ಯಾಕಂದ್ರೆ ಕರ್ಣನೇ ಹೇಳಿದ ಮಾತಿದು, ನೀನು ಜೀರ್ಣ ವೃದ್ಧ ಸಾಯುವ ತನಕ, ನೆಲ ನೋಡುವ ತನಕ ನಾನ್ ಬರಲ್ಲ ಅಂತ. ಹಾಗಿದ್ಮೇಲೆ ಅವನ ಆ ಮಾತನ್ನ ನಾವು ಗಂಭೀರವಾಗಿ ತಗೊಳ್ಬೇಕು ಅಂತ ಭೀಷ್ಮಾಚಾರ್ಯರು ಕೂಡ ಅಂಥವ್ರನ್ನ ಆದಷ್ಟು ಬರದಂತೆ ಶಸ್ತ್ರತ್ಯಾಗ ಮಾಡುವುದಕ್ಕೆ ಬೇಕಾದ ರೀತಿಯ ಮಾತುಗಳನ್ನ ಆಡಿದ್ರು.
ಕೊನೆಗೆ ದುರ್ಯೋಧನನೇ ನೀನ್ ಬರ್ಬೇಡ ಮರೆಯ, ನೀನ್ ಇಲ್ಲಿರು, ನಮಗೆ ನೀನು ಏನಂತಾರೆ ಅದಕ್ಕೆ ಬ್ಯಾಕಪ್, ಏನಾದ್ರೂ ತೊಂದರೆ ಆದ್ರೆ ನಿನ್ನನ್ನೇ ನಾನು ಆಶ್ರಯಿಸಿದ್ದು. ಇದನ್ನು ಸುಮ್ನೆ ಯುದ್ಧದಲ್ಲಿ ಮೊದ್ಲು ಒಂದು ಖಾಲಿ ಆದ್ರೆ ಆಗ್ಲಿ ಅಂತ ಬಿಡ್ತಾ ಇರೋದು. ಆಮೇಲೆ ನಾವು ಆರಾಮಾಗಿರೋ, ನೀನೇ ಮೊದ್ಲು ಹೋದ್ರೆ ನಿನಗೆ ತೊಂದರೆ ಆದ್ರೆ ನಾನ್ ನಿನ್ನನ್ ಬಿಟ್ಟು ಹೆಂಗಿರ್ಲಿ, ಇದೆಲ್ಲ ಸುಮ್ನೆ. ಮತ್ತೆ ಕರ್ಣನನ್ನ ಪುಸ್ಲಾಯಿಸ್ಲಿಕ್ಕೆ ಹೇಳಿದೆ, ಯಾಕೆಂದ್ರೆ ಅವನ ಸಹಕಾರ ಬೇಕಲ್ಲ ನಾಳೆಗೆ. ಅವನು ನೀನ್ ನನ್ನನ್ನು ಗಮನಿಸ್ಲೇ ಇಲ್ಲ, ಭೀಷ್ಮನನ್ನೇ ಮುಂದಿಟ್ಟಿ ಅಂತ ಅವನು ಅನ್ಕೋಬಾರ್ದಲ್ಲ, ಅದಕ್ಕೆ ಅವನನ್ನು ಒಂಚೂರು ಪುಸ್ಲಾಯಿಸುವ ಹಾಗೆ, ನೀನ್ ಈಗ ಸ್ವಲ್ಪ ದಿವಸ ಇರು, ನನಗೆ ನೀನೇ ಬ್ಯಾಕಪ್, ನೀನ್ ಇಲ್ಲ ಅಂದ್ರೆ ನನಗೆ ಪ್ಲಾನ್ ಬಿ ಪ್ಲಾನ್ ಸಿ ಎಲ್ಲ ಇಲ್ವೇ ಇಲ್ಲ, ಅದಕ್ಕೋಸ್ಕರ ನಾನು ಇಟ್ಟಿದ್ದೇನೆ, ಯೋಚನೆ ಮಾಡಬೇಡ ಅಂತ ಈ ಕರ್ಣ ಇದನ್ನೇ ಎಷ್ಟು ಸಂಜಯ ಬಿಡಿಸಿ ಹೇಳ್ತಾನೆ ಅಂದ್ರೆ, ನಿನ್ನ ಮಗನೇ ಕರ್ಣಾದಿಗಳನ್ನ ಸುಮ್ನೆ ಕೂಡಿಸಿದ, ನೀವು ಇರಿ, ನಿಮ್ಗೆ ಬೇಕಾದ ವ್ಯವಸ್ಥೆ ನಾನು ಆಮೇಲೆ ಮಾಡ್ತೇನೆ ಅಂತ ಹೇಳಿ ದೂರಕ್ಕೆ ಕೂಡಿಸಿದ. ಕೊನೆಗೆ ಸಿಂಹನಾದ ಆಯ್ತು. ಅವರ ಅದೆಲ್ಲ ಒಂದು ಇಷ್ಟೊಂದು ವರ್ಣನೆ ಇದೆ. ಏನು ಅಂದ್ರೆ ಅಶ್ವತ್ಥಾಮ ಸಿಂಹಧ್ವಜದಲ್ಲಿ ಹೊರಟ, ಆಮೇಲೆ ದುರ್ಯೋಧನ ಆನೆಯ ಧ್ವಜದಲ್ಲಿ ಹೊರಟ. ಇವರೆಲ್ಲ ಅದನ್ನು ಅನುವಾದ ಮಾಡುವಾಗ ಸರ್ಪಧ್ವಜ ಅಂತ ಅನುವಾದ ಮಾಡ್ತಾರೆ. ವಸ್ತುತಃ ನಾಗ ಅಂದ್ರೆ ಆನೆ, ಅವನು ಯಾಕೆಂದ್ರೆ ಅದು ಹಸ್ತಿನಾವತಿ, ಗಜಪುರ, ಗಜಾಹ್ವಯಪುರಂ ಅಂತ ಕರೀತಾರೆ ಅದನ್ನ. ಹಾಗಾಗಿ ಆನೆ ಅದರ ಗುರುತು. ಇವರು ದ್ರೋಣಾಚಾರ್ಯರದು ವೇದಿ, ಯಜ್ಞದ ಕುಂಡ ಅದೇ ಅವರ ಧ್ವಜ, ಯಜ್ಞದ ಕುಂಡ ಅವರ ಧ್ವಜದಲ್ಲಿತ್ತು. ಇನ್ನು ಜಯದ್ರಥನದ್ದು ಹಂದಿ. ಹೀಗೆ ಎಲ್ಲರದ್ದು ಒಂದೊಂದಿದೆ, ಅದು ತುಂಬಾ ಬೇರೆ ಬೇರೆ ಕಾರಣಗಳಿಗೆ ಆ ರೀತಿಯಾದದ್ದು ಹೇಳ್ತಾರೆ. ಅಲ್ಲ, ವರಾಹ ಅಂತ ಇಟ್ಕೊಳ್ಬೋದು. ನಾನು ಹಂದಿ ಅಂತ ನಿಮ್ಗೆ ಹೇಳಿದ ತಕ್ಷಣ ಮುಖ ಚಿಕ್ಕದಾಯ್ತು. ಆ ವರಾಹ ಅಂದ್ರೆ ಅದು ಒಂದು ಯುದ್ಧದಲ್ಲಿ ಬಹಳ ಇದದು, ಸುಲಭದಲ್ಲಿ ಎದುರಾಳಿಯನ್ನ ಮೈ ಮೇಲೆ ಬಿಟ್ಕೊಳ್ಳಲ್ಲ ಅದು. ಅದರಲ್ಲೂ ಈ ಮುಳ್ಳುಹಂದಿ ಅಂತೂ ಇನ್ನೂ ಚುರುಕದು, ಯಾವ ರೀತಿಯಿಂದಲೂ ಕೂಡ ಶತ್ರುವಿಗೆ ತಾನು ಸಿಕ್ಕಾಕೊಳ್ಳುವುದೇ ಇಲ್ಲ. ನಾವು ಈ ಮೋರಿಯಲ್ಲಿರುವ ಹಂದಿ ನೋಡಿ ನೋಡಿ ನಮ್ಗೊಂಥರ ಮುಖ ಸೆಟ್ಟು ಹೋಗುತ್ತೆ ಅಷ್ಟೇ. ಆದ್ರೆ ನಿಜವಾಗಿ ಆ ಹಂದಿ ಬಹಳ ಕ್ಲೀನು, ಅದು ಬೆಟ್ಟವನ್ನೇ ಒಗೆದು ಹಾಕ್ಬಿಡುತ್ತೆ, ಅಷ್ಟು ಶಕ್ತಿ ಅದಕ್ಕೆ. ಬೇರೆ ನಾವು ಅನ್ಕೊಂಡ ಹಾಗೆ ಅಷ್ಟು ಸಣ್ಣ ಗಾತ್ರ ಅಲ್ಲ, ಆನೆಯಷ್ಟು ಎತ್ತರದ ಗಾತ್ರದ ಹಂದಿಗಳು ಇರ್ತವೆ. ಅದು ಕಾಡಿನಲ್ಲಿ ಇರುವಂತವುಗಳು ಕಾಡು ಹಂದಿ ಅಂತ ಕರೀತೇವೆ. ಆ ರೀತಿಯಾದ ಚಿಹ್ನೆಗಳಿಂದ ಕೂಡಿದ ಹಲವು ರೀತಿಯ ಧ್ವಜ, ಹಲವು ರೀತಿಯ ಪತಾಕೆಗಳು, ಹಲವು ರೀತಿಯ ವಾಹನದ ಅಂದ್ರೆ ರಥಗಳ ಅಲಂಕಾರಗಳು. ರಥ ಅಂದ್ರೆ ನಾವು ಈ ದೇವಸ್ಥಾನದಲ್ಲಿ ಎಳೆಯುವ ರಥ ಅಲ್ಲ, ಅದು ಒಂದು ದೇವಸ್ಥಾನಕ್ಕೋಸ್ಕರ ಒಂದು ಹೇಳುದಷ್ಟೇ. ರಥ ಅಂದ್ರೆ ವಾಹನ ಯಾವ್ದಾದ್ರೂ ಸರಿ. ಈಗ ನಮ್ಮ ಕಾರಿಗೂ ರಥ ಅಂತಾನೆ ಹೆಸರು ಸಂಸ್ಕೃತದಲ್ಲಿ ಹೇಳುದಾದ್ರೆ. ನಾವು ವಾಹನ ಅಂತ ಕರೆಯುವುದು ವಾಹಯತಿ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಹೇಳುದು. ಇಲ್ಲ ಅಂದ್ರೆ ರಥ ಅನ್ನೋದು ಹಲವು ರೀತಿಯಲ್ಲಿದೆ. ಅದಕ್ಕೆ ಸ್ಯಂದನ ಅಂತ ಕರೀತಾರೆ, ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ. ಅದರಲ್ಲೂ ವೆರೈಟೀಸ್ ಇದೆ. ಕೃಷ್ಣನ ವಾಸದ ರಥಕ್ಕೆ ಹೆಸರು ಸ್ಯಂದನ ಅಂತ. ಅದರೊಳಗೊಂದು ಸ್ವಿಮ್ಮಿಂಗ್ ಪೂಲ್ ಇರುವಷ್ಟು ದೊಡ್ಡದಿರುತ್ತದು ರಥ ಅಂದ್ರೆ. ಕೃಷ್ಣನ ರಥದ ಒಳಗೆ ಹೂತೋಟ ಇತ್ತಂತೆ. ಆಮೇಲೆ ಅವನು ಇದಕ್ಕೆ ಹೊರಡುವಾಗ, ಯಾವುದಕ್ಕೆ, ಕುರುಕ್ಷೇತ್ರಕ್ಕೆ ಸಂಧಾನಕ್ಕೆ ಹೊರಡುವಾಗ ಎಷ್ಟೋ ಜನ ಋಷಿಗಳು ಅವನ ಜೊತೆಗೆ ನಾವು ಬರ್ತೀವಿ ಅಂತ ಕೂತಿದಾರಂತೆ. ನೀವು ಪುರಿ ಜಗನ್ನಾಥದ ರಥ, ಅದು ಸಣ್ಣ ಮಾಡೆಲ್ಲು, ಅದು ನಿಜವಾಗಿ ಅಲ್ಲೂ 300 ಜನ ಮೇಲೆ ಇರ್ತಾರೆ ಅದರಲ್ಲಿ. ಆ ರಥದಲ್ಲಿ 300 ಜನಕ್ಕಿಂತ ಮೇಲೆ ಆ ರಥದ ಒಳಗಿರ್ತಾರೆ. ಇದು ಅದಕ್ಕಿಂತಲೂ ಅಗಲ ಇರುತ್ತೆ, ಅದಕ್ಕಿಂತಲೂ ಸೊಫೆಸ್ಟಿಕೇಟೆಡ್. ನೀವೀಗ ಹಡಗು ನೋಡಿದ್ರೆ, ಹಡಗಿನೊಳಗೆ ಒಂದು ಸ್ವಿಮ್ಮಿಂಗ್ ಪೂಲು, ಅಲ್ಲೊಂದು ಟೆನ್ನಿಸ್ ಕೋರ್ಟು, ಈ ಕಡೆಯಿಂದ ಪಾನಪಾತ್ರೆಯ ವೈಭವ, ಈ ಕಡೆಯಿಂದ ಊಟದ ಡೈನಿಂಗ್ ಹಾಲು, ಈ ಕಡೆಯಿಂದ ಎಲ್ಲ ಇರುತ್ತಲ್ಲ, ಸೇಮ್ ಟು ಸೇಮ್ ಈ ರಥದಲ್ಲಿ. ನಾವು ಕ್ಯಾರವಾನ್ ಅಂತ ಏನ್ ಹೇಳ್ತೇವೆ, ಅದ್ರ ಅಜ್ಜ ಇದು. ನಮ್ಗೆ ಇವತ್ತು ಕ್ಯಾರವಾನ್ ಅಂತ ಎಷ್ಟು ದೊಡ್ಡದು ಅಂತೀವಿ, ಅದು ಇದ್ರ ಮುಂದೆ ಜುಜುಬಿ ಕ್ಯಾರವಾನ್ ಅನ್ನೋದು. ಅಷ್ಟು ವ್ಯವಸ್ಥೆ ಒಂದು ರಥದೊಳಗೆ ಇರ್ತಿತ್ತು ಅಂತ. ಆದ್ರೆ ಯುದ್ಧಕ್ಕೆ ಬೇರೆ, ಯುದ್ಧಕ್ಕೆ ಆ ರೀತಿ ಇರುವುದಿಲ್ಲ. ಶಸ್ತ್ರಾಗಾರಗಳು ಇರ್ತವೆ, ಒಳಗಿನಿಂದ ಶಸ್ತ್ರಗಳನ್ನು ತುಂಬಿಸಿಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಇರುತ್ತೆ. ಶತ್ರುಗಳ ದೊಡ್ಡ ಟಾರ್ಗೆಟ್ ಏನು ಅಂದ್ರೆ ಅದರ ರಥ ಅಂದ್ರೆ ಚಕ್ರ ತಪ್ಸುದು. ಇನ್ನು ಮರ್ಯಾದೆ ತೆಗೆದು ಅಂದ್ರೆ ಧ್ವಜ ಬೀಳಿಸುದು. ಧ್ವಜ ಬಿತ್ತು ಅಂದ್ರೆ ಅವನ ಮರ್ಯಾದೆ ಹೋಯ್ತು ಅಂತ ಅರ್ಥ. ಅವನ ಕಿರೀಟ ಬೀಳುದು ಅಂದ್ರೆ ಧ್ವಜ ಬೀಳುದು. ಇದು ಬಿತ್ತು ಅಂದ್ರೆ ರಾಜನ ಮರ್ಯಾದೆ ಹೋಯ್ತು ಅಂತ. ಅದು ಉಳಿಸ್ಕೋಬೇಕು ಅವನು. ಎಷ್ಟೇ ಆದ್ರೂ ಬೆವರ್ತಾ ಇದ್ರು ಅದನ್ನ ಹಾಕೊಂಡೇ ಕೊಟ್ಟಿರ್ಬೇಕು. ಅದನ್ನ ಬೀಳಿಸ್ಲಿಕ್ಕಿಲ್ಲ. ಅವನಾಗಿ ತೆಗೆದು ಸ್ವಲ್ಪ ಹೊತ್ತು ಇಡ್ಬೋದು, ಶತ್ರುಗಳಿಂದ ಬೀಳಬಾರ್ದು. ಹಾಗೆ ಅಂದ್ರೆ ಒಂದು ವ್ಯವಸ್ಥಿತವಾದ ಸೇನೆ ಹೋಗುದನ್ನ, ಅವರ ರಥ ಹೇಗಿತ್ತು, ಕವಚ ಹೇಗಿತ್ತು, ಯಾರ್ಯಾರು ಯಾವ ದಿಕ್ಕಿನಿಂದ ಹೋದ್ರು, ಇಷ್ಟು ವಿವರಗಳನ್ನ ಅದು ಹೇಳುತ್ತೆ. ಶ್ರುತಾಯುಧ, ಚಿತ್ರಸೇನ, ಪುರುಮಿತ್ರ, ವಿವಿಂಶತಿ, ಶಲ್ಯ, ಭೂರಿಶ್ರವಸ್ ಮತ್ತು ವಿಕರ್ಣ. ಇಷ್ಟು 7 ಜನ ಅತ್ಯಂತ ಉತ್ತಮವಾದ ಧನುಸ್ಸನ್ನು ಹಿಡ್ಕೊಂಡು ಅದಕ್ಕೆ ಬೇಕಿರುವಂತಹ ಪ್ರತಿಯಾದ
ಬಿಲ್ಲು ಬಾಣಗಳನ್ನೆಲ್ಲ ಜೋಡಿಸಿಕೊಂಡು ಭೀಷ್ಮಾಚಾರ್ಯರಿಗೆ ಕಾವಲು. ಫಸ್ಟ್ ರೌಂಡ್. ಅದರ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೊಂದಿಷ್ಟು ಜನ, ಒಟ್ಟು 3-4 ಪರಿವಾರದಲ್ಲಿ, ಅಂದ್ರೆ ಪೌರವ, ಕಾಳಿಂಗ, ಕಾಂಬೋಜ ಮತ್ತು ಕ್ಷೇಮಧ್ವಜ, ಇವರೆಲ್ಲ ಇನ್ನೊಂದು ದಿಕ್ಕಿನಿಂದ ದುರ್ಯೋಧನನ ನೇತೃತ್ವದಲ್ಲಿ ಇನ್ನೊಂದು ಆವರಣವಾಗಿ ಭೀಷ್ಮಾಚಾರ್ಯನ ರಕ್ಷಿಸುವ ದೃಷ್ಟಿಯಿಂದ ಹೋದ್ರು ಅಂತ. ಹೀಗೆ ದೊಡ್ಡ ಸೇನೆಯ ವ್ಯವಸ್ಥೆ ಯುದ್ಧವನ್ನ ಮುನ್ನಡೆಸುವುದಕ್ಕೆ ಹೋಗ್ತಾ ಇದೆ. ಒಂದು ಕಡೆಯಿಂದ ಆನೆಗಳು, ಇನ್ನೊಂದು ಕಡೆಯಿಂದ, ಅದರಲ್ಲಿ ವಿಶೇಷವಾಗಿ ಭಗದತ್ತ, ನರಕಾಸುರನ ಮಗ, ಅವನತ್ರ ಒಂದು ಸುಪ್ರತೀಕ ಅಂತ ಒಂದು ಆನೆ ಇತ್ತು. ಅದು ದಿಗ್ಗಜಗಳಲ್ಲಿ ಒಂದು. ಅದು ಬಂದ್ರೆ ಯಾರು ಎದುರು ನಿಲ್ಲಿಕ್ ಸಾಧ್ಯ ಇಲ್ಲ. ಅದನ್ನ ಯಾವಾಗ್ಲೂ ಬಿಟ್ರೆ ಒಬ್ಬನೇ ಬರ್ತಿದ್ದಿದ್ದು ಯುದ್ಧಕ್ಕೆ, ಭೀಮಸೇನ ಮಾತ್ರ. ಉಳಿದವರೆಲ್ಲ ದಿಕ್ಕಾಪಾಲು, ಅವನೊಬ್ಬನೇ ದಿಕ್ಕು ಪಾಂಡವರಿಗೆ, ಉಳಿದವರೆಲ್ಲ ದಿಕ್ಕಾಪಾಲೆ. ಆ ತರ ಯುದ್ಧ ನಡೆಯುವ ರೀತಿಯಲ್ಲಿ ದ್ರೋಣಾಚಾರ್ಯರು, ಭೀಷ್ಮ, ಬಾಕ್ಲೀಕ, ಅಶ್ವತ್ಥಾಮ, ಕೃಪ ಈ ಎಲ್ಲರಿಂದ ಚೆನ್ನಾಗಿ ಸುಶಿಕ್ಷಿತರಾದ ಸೇನೆಯ ಪರಿವಾರ ಮುನ್ನಡೆಯಿತು. ಹೀಗೆ ಅನ್ನುವಲ್ಲಿಗೆ 17ನೇ ಅಧ್ಯಾಯದ ಕೊನೆಯಾಗತ್ತೆ. ಮುಂದೆ 18ನೇ ಅಧ್ಯಾಯದಲ್ಲಿ ಜೋರು ಯುದ್ಧದ ಕಿರುಚಾಟ ಕೇಳಿಸ್ತಿದೆ ಎರಡೂ ಕಡೆಯಿಂದ. ನಿಜವಾಗಿ ನೋಡ್ಬೇಕು ಅಂದ್ರೆ ಅದನ್ನ ಕೇಳಿಯೇ ಕೆಲವರಿಗೆ ಎದೆ ನಡುಗ್ಲಿಕ್ಕೆ ಶುರುವಾಯ್ತಂತೆ. ಅಷ್ಟು ಜೋರು ಉತ್ಸಾಹ, ಅಷ್ಟು ಜೋರು ಕಿರುಚಾಟ. ಅದರ ಜೊತೆಗೆ ಈ ವಾದ್ಯಗಳು, ದುಂದುಭಿ, ದೊಡ್ಡ ದೊಡ್ಡ ದೋಲು, ತಮಟೆ ಇತ್ಯಾದಿಗಳೆಲ್ಲ, ಇವುಗಳ ಶಬ್ದವನ್ನ ಕೇಳಿ ಕೆಲವು ಹೆದರಿಕೆನೀತಾ ಇದ್ದಾವೆ. ಕುದುರೆಗಳು, ಆನೆಗಳು ಅಥವಾ ಏನಂತಾರೆ ಎತ್ತುಗಳು. ಇನ್ನುಳಿದವುಗಳೆಲ್ಲ ಇದನ್ನು ನೋಡಿ ಎಲ್ಲೋ ಕೆಲವು ಓಡಿ ಹೋಗಿದ್ದಾವೆ, ಹೊರಭಾಗದಲ್ಲೇ ಕೂತಿದ್ದವುಗಳು. ಹೀಗೆ ಎರಡೂ ಸೈನ್ಯದಲ್ಲಿ ನಡೆಯುವ ಈ ತೀವ್ರವಾದ ಸದ್ದಿನ ವ್ಯವಸ್ಥೆಗೆ ಅನುಕೂಲಕರವಾಗಿ ಶಂಖದ ನಾದ ಇತ್ಯಾದಿಗಳೆಲ್ಲ ಶುರುವಾಯಿತು. ಅದು ಚೆನ್ನಾಗಿದೆ ವರ್ಣನೆಗಳು. ಏನಂದ್ರೆ ಕರತ್ರಾಣ ಅಂದ್ರೆ ನಾವು ಗ್ಲೌಸ್, ಬೆರಳು ಮಾತ್ರ ತುದಿ, ಅದು ಹಿಡಿಲಿಕ್ಕೆ ಅದೇ ಬೇಕು. ನೀವು ಗ್ಲೌಸ್ ಹಾಕೊಂಡ್ರೆ ಬಾಣ ಬಿಡಲಿಕ್ಕೆ ಆಗಲ್ಲ. ಬೆರಳಿಗೆ ಗಾಯ ಆಗದ ಹಾಗೆ ಕವರ್ ಮಾಡುತ್ತದು. ಶಿರಸ್ತ್ರಾಣ, ಇಲ್ಲಿನ ಭಾಗಕ್ಕೆ ಬಾಣ ಬಿದ್ರೂ ಕೂಡ ಅದು ಇಲ್ಲಿ ತಾಗ್ಬಾರ್ದು, ಹಾಗಂತೇಳಿ ಮುಚ್ಚುವುದಲ್ಲ, ಅದು ಮಧ್ಯ ತಡೆ ಇರುತ್ತೆ. ಆ ರೀತಿ ಅಂಗುಲಿತ್ರ, ಕರತ್ರ, ಇದಕ್ಕೆ ಚರ್ಮ. ಅದು ಈ ಕತ್ತಿ ಯುದ್ಧ ಮಾಡುವಾಗ ಚರ್ಮದ ಉಡ ಇತ್ಯಾದಿಗಳು ಇರ್ತಾವಲ್ಲ, ಆ ತರದ ಚರ್ಮವನ್ನ ಅವರು ಸುತ್ತಿಕೊಳ್ತಾರೆ. ಕತ್ತಿಯಿಂದ ಇಲ್ಲಿ ಹೊಡೆದ್ರು ಗಾಯ ಆಗಲ್ಲ, ಅದು ಜಾರಿ ಹೋಗುತ್ತೆ. ಮತ್ತೆ ಗಾಯ ಆಗಲ್ಲ ಅಂದ್ರೆ ಮೂಳೆ ಮುಡಿಬಹುದು, ತಪ್ಪಿಸಿಕೊಳ್ಳಿಕ್ಕೂ ಗೊತ್ತಿರ್ಬೇಕು. ಪೆಟ್ಟು ಬಿದ್ದಾಗ ಅದನ್ನ ಬ್ಲೆಂಡ್ ಮಾಡ್ಬೇಕು, ಹಾಗಿದ್ದಾಗ ಮಾತ್ರ ಅದು ರಕ್ಷಣೆ ಆಗುತ್ತೆ. ನೀವು ಏನು ಆಗಲ್ಲ ಅಂತ ಹೀಗೆ ಕೊಟ್ರೆ ಒಳಗಿನ ಮೂಳೆ ಮುರಿಯುತ್ತೆ, ಮೇಲೆ ಗಾಯ ಆಗಲ್ಲ. ಅದು ಕೂಡ ಚುರುಕುತನದಿಂದ ಜಾರಿಸಿಕೊಳ್ಳುವ ಶಕ್ತಿ ಗೊತ್ತಿರಬೇಕು. ಹಾಗೆ ಅಂಗುಲಿತ್ರಗಳನ್ನ ಎರಡು ತರ ಇದೆ. ಈ ಏನಂತಾರೆ, ಗುರಾಣಿಯಾಗಿಯೂ ಬಳಸುವಂತದ್ದಿದೆ, ಅದಕ್ಕೆ ಶತಚಂದ್ರ ಅಂತ ಕರೀತಾರೆ. ಶತಚಂದ್ರ ಅಂದ್ರೆ ಇಷ್ಟು ದೊಡ್ಡದಿರುತ್ತೆ, ಅದರ ಮಧ್ಯದಲ್ಲಿ ಉರುಟು ಲೋಹದ ಮುದ್ದೆಗಳಿದ್ದ ಕಾಣುತ್ತೆ. ಅದು ಮುದ್ದೆ ಅಂದ್ರೆ ಅದು ಚಂದ್ರದ ಹಾಗೆ ಕಾಣುತ್ತೆ ಅಂತ. ಶತಚಂದ್ರ ಅಂದ್ರೆ 100 ಚಂದ್ರರನ್ನ ಹಾಕುವಷ್ಟು ದೊಡ್ಡದಿರುತ್ತೆ ಅಂತ ಲೆಕ್ಕ. ನಾವಿವತ್ತು ನಮ್ಮ ಲೆಕ್ಕದಲ್ಲಿ ಯೋಚನೆ ಮಾಡ್ತೀವಿ, ಇಷ್ಟರಲ್ಲಿ ಒಂದು 25 ಹಿಡಿಬಹುದು ಅಂತ. ಅದು ನಮ್ಮ ದೇಹದ ಅಳತೆ. ಅವರೆಲ್ಲ ಇದ್ದವರು 10 ಅಡಿಯೋ 20 ಅಡಿಯೋ ಇರ್ತಿದ್ರು. ಅವ್ರು ಹಿಡ್ಕೊಂಡ್ರೆ ಏನಿರುತ್ತ, ನಾವು ನಿಲ್ಲುವ ಗೋಡೆಗಿಂತ ಎತ್ತರ ಇರುತ್ತೆ ಅವ್ರು ನಿಂತ ಜಾಗ. ಆ ತರದ ಎದುರಾಳಿಗಳ ದಾಳಿಯನ್ನ ತಪ್ಪಿಸ್ಲಿಕ್ಕೆ, ಸೋಲಿಸ್ಲಿಕ್ಕೆ ಬೇಕಾದಂತಹ ಗುರಾಣಿಗಳನ್ನು ಹಿಡ್ಕೊಂಡು ತಿರುಗ್ತಾ ಇದ್ರು. ಹೀಗೆ ಆನೆಗಳನ್ನ ನೋಡಿಕೊಳ್ಳುವ ಸೈನಿಕರೇ ಬೇರೆ, ಕುದುರೆಗಳನ್ನ ನಿರ್ವಹಿಸುವ ಸೈನಿಕರೇ ಬೇರೆ. ಯಾಕೆಂದ್ರೆ ಅದನ್ನ ಯುದ್ಧ ಮಾಡೋನೇ ಕಂಟ್ರೋಲ್ ಮಾಡ್ಕೊಂಡು ಯುದ್ಧ ಮಾಡೋದು ಕಷ್ಟ. ಅದು ಎಲ್ಲೆಲ್ಲೋ ಕರ್ಕೊಂಡು ಹೋದ್ರೆ ಇವನು ಕೂತ ಜಾಗದಿಂದ ಇವನೇ ಕೆಳಗೆ ಬೀಳ್ತಾನೆ. ಅದರಲ್ಲಿ ಕೂಡುವುದೇ ಒಂದು ದೊಡ್ಡ ಸಾಹಸ. ಆನೆ ಮೇಲೆ ಕೂಡುದಂತೂ ಇನ್ನೂ ಸಾಹಸ. ಅದು ಒಳಗೆ ಬೆಟ್ಟದ ಮೇಲೇನೆ ಬೆಟ್ಟ ಇದ್ದಾಗಿರುತ್ತೆ. ಅದನ್ನು ಕೂತಾಗ ಕುದುರೆ ಮೇಲೂ ಹಾಗೇನೆ, ಆದ್ರೆ ಕುದುರೆಗಾದ್ರೂ ಕನಿಷ್ಠ ಪಕ್ಷ ನಿಮ್ಗೊಂದು ಕಾಲಿಗೆ ಒಂದು ಅದರ ಎದುರುಗಡೆಯಿಂದ ಒಂದು ಕಟ್ಟಿಕೊಳ್ಳಿಕ್ ಸಿಗುತ್ತೆ. ಬಿದ್ರೆ ಮತ್ತೆ ಹಂಗೇನೆ ತಡ್ಕೊಂಡು ಹೋಗ್ಬೇಕು, ಅದು ಬೇರೆ. ಆದ್ರೆ ಕನಿಷ್ಠ ಪಕ್ಷ ಅದರಲ್ಲೆಲ್ಲ ಚುರುಕುತನದಿಂದ ಏನಾದ್ರೂ ಮಾಡ್ಬೋದು. ಆನೆ ಮೇಲೆ ಕೂಡ್ಲೆ ಹತ್ಲಿಕ್ಕೆ ಆಗುದಿಲ್ಲ. ಕುದುರೆಯಿಂದ ಬಿದ್ರೆ ಕುದುರೆಯನ್ನ ಮತ್ತೆ ಏರ್ಲಿಕ್ಕೆ ಒಂದು ಟೆಕ್ನಿಕ್ ಇದೆ. ಅದ್ರ ಜೊತೆಗೇನೆ ಅದಕ್ಕಿಂತ ಫಾಸ್ಟ್ ಓಡ್ತಾ ಹತ್ತಬೇಕು. ಅದು ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಿಜವಾಗಿಯೂ ಸಂಕುಲ ಯುದ್ಧದಲ್ಲಿ ದ್ರೋಣಾಚಾರ್ಯರ ಪಾಠ ಆಗುವಾಗ ಹೇಳ್ತಿದ್ರು, ಕುದುರೆ ಹೋಗ್ತಾ ಇರ್ಬೇಕಾದ್ರೆ ಕುದುರೆಯಿಂದ ಇಳಿಬೇಕು, ಹೋಗ್ತಾ ಇರ್ಬೇಕಾದ್ರೆ ಕುದುರೆ ಹತ್ತಬೇಕು. ಕೇವಲ ಕುದುರೆಯಿಂದ ಬಿದ್ದ ತಕ್ಷಣ ಕೈಕಾಲು ಬಿಟ್ಟು ಯಾರಾದ್ರೂ ಆಸ್ಪತ್ರೆ ಕರ್ಕೊಂಡು ಹೋಗಿ ಮಲಗುದಲ್ಲ.
ಬೀಳುವಾಗ್ಲೂ ನೀವು ನೋಡಿ, ಸಾಮಾನ್ಯ ಸಿನಿಮಾಗಳಲ್ಲೆಲ್ಲ ಅವರು ಹಾರುವಾಗ ಮುದ್ದೆ ಆಗ್ಬಿಡ್ತಾರೆ ಶರೀರವನ್ನ. ಅದು ನಿಜವಾದ ಯುದ್ಧದ ಟೆಕ್ನಿಕ್. ಅದು ನೀವು ಅಂಗಾತ ಬಿದ್ರೆ ಎಲ್ಲ ಇಂದ್ರಿಯಗಳು ಮಣ್ಣು ಪಾಲಾಗುತ್ತೆ. ಹೇಳ್ಲಿಕ್ಕೆ ಮತ್ತೆ 4 ಜನ ಎಬ್ಬಿಸ್ಬೇಕಷ್ಟೇ. ಅದ್ 4 ಜನಕ್ಕೆ ಕೊನೆಗೆ ಅದೇ ಕೊನೆ ಯಾತ್ರೆ ಆದ್ರೂ ಆಶ್ಚರ್ಯ ಇಲ್ಲ. ಬೀಳುವಾಗ ಹೇಗೆ ಬೀಳುದು ಅಂದ್ರೆ ಮೈಯನ್ನ ಬೆಂಡು ಮಾಡಿ ಉರುಳಬೇಕು. ನೀವು ಬಸ್ ಹತ್ತುವಾಗ ಅಥವಾ ಟ್ರೈನ್ ಇಳಿಯುವಾಗ ನೀವು ಕೆಲವು ಪೆದ್ರು ಇರ್ತಾರೆ, ನಂಗೆ ಆಶ್ಚರ್ಯ ಆಗುದು. ಕಾಲೇಜ್ ಹುಡುಗರು ಭಾರಿ ಗೌಜಿಂದ ಬರ್ತಾರೆ, ಈಗ ಹತ್ತಿ ಅದು ಹೀಗೆ ಹೋಗ್ತಾ ಇದ್ರೆ ಹೀಗೆ ಇಳಿತಾರೆ, ಯಾರಾದ್ರು ಉರುಳಿ ಬಿದ್ದ ಅವ್ನು ಕಂಡಕ್ಟರ್ ಬೈತಿದ್ದ. ಎಂತ ಮಕ್ಳು ಏನೆಲ್ಲ ಅರ್ಥ ಮಾಡ್ಕೋತಾರೆ. ಅವ್ರಿಗೆ ಮಾಮೂಲು ಒಂದು ಶಾಲೆಯ ವಿಜ್ಞಾನ ಅರ್ಥ ಆಗಿಲ್ಲ ಅವ್ರಿಗೆ. ಹೋಗುವ ದಿಕ್ಕಿನಲ್ಲಿ ಯಾವತ್ತು ಹೋಗ್ತಾನೆ ಇಳಿಬೇಕು, ಹಾಗಿದ್ರೆ ಮಾತ್ರ ನಾವು ಸೇಫು ಅಂತ. ಇಷ್ಟು ಗೊತ್ತಿಲ್ಲದವ್ರು ಏನ್ ದೊಡ್ಡ ದೊಡ್ಡ ನಾಳೆ ಇಸ್ರೋದ ಸೈಂಟಿಸ್ಟ್ ಆಗೋ ತರದಲ್ಲಿ ಇವ್ರು ಪೋಸ್ ಕೊಡ್ತಿರ್ತಾರೆ ಅಂತ. ಅಂದ್ರೆ ಕೆಲವೆಲ್ಲ ಆ ವೇಗಕ್ಕೆ ಸರಿಯಾಗಿ ದೇಹವನ್ನ ಬೆಂಡು ಮಾಡಿ ಉರುಳಿಸ್ಬಿಡ್ಬೇಕು. ಹಾಗೆ ಅಂತಹ ವಿದ್ಯೆಗಳನ್ನ ಕಲಿತು ಶಿಕ್ಷಿತರಾದಂತಹ ಸೇನೆ ಯುದ್ಧದ ಯೋಚನೆಗಳನ್ನ ಮಾಡಿಕೊಂಡು ಮುಂದಕ್ಕೆ ಸಾಗ್ತಾ ಇತ್ತು. ಚೆನ್ನಾಗಿತ್ತು. ಒಂದೊಂದು ರೀತಿಯ ಹೇಗಿತ್ತು ಅಂತ ಹೇಳುವಾಗ, ಗಂಗೆ ಮತ್ತು ಯಮುನೆ ಇದೆಲ್ಲ ಅಂದ್ರೆ ಇಬ್ಬರ ಬಟ್ಟೆ ಬರೆಗಳ ವಿಷಯದಲ್ಲೂ ಕೂಡ ಅವರಿಗೆ ಗುರುತಿರುತ್ತೆ. ನೀವು ಅವ್ರವ್ರೆ ಹೊಡ್ಕೊಂಡ್ರೆ ಒಂದೇ ತರದ ಡ್ರೆಸ್ ಇದ್ರೆ, ಅದಕ್ಕೋಸ್ಕರ ಇವರೆಲ್ಲ ಯಮುನೆಯ ತೀರದಲ್ಲಿ ಅಂತ ಹೇಳಿ ಇವರೆಲ್ಲ ಕಪ್ಪು, ಆ ಕಡೆಯಿಂದ ಗಂಗೆಯ ತೀರದಿಂದ ಬಂದವರು ಅಂತ ಬಿಳಿ, ಹೀಗೆ ಕಪ್ಪು ಬಿಳುಪಿನ ಡ್ರೆಸ್ ಸೆನ್ಸಿನಿಂದ ಯುದ್ಧಕ್ಕಾಗಿ ಎದುರಾಗ್ತಾ ಇದ್ದಾರೆ. ಈ ಯುದ್ಧೋತ್ಸಾಹದ ವೀರಭಟರ ಧ್ವನಿಯ ಜೊತೆಗೆ ಅಲಂಕಾರ ಹೇಗಿತ್ತು ಅಂದ್ರೆ ಗಂಗೆ ಮತ್ತು ಯಮುನೆ ಒಟ್ಟಿಗೆ ಸೇರಿದ ಹಾಗೆ ಇತ್ತು ಅಂತ ಹೇಳ್ತಾರೆ. 10,000 ಆನೆಗಳು, 10,000 ಕುದುರೆಗಳು, ರಥಗಳ ನಿರ್ಘೋಷ ಇದೆಲ್ಲ ಸೇರಿ ಯುದ್ಧಕ್ಕಾಗಿ ಸಿದ್ಧತೆ ಆಗಿದೆ. ಈ ನಂತರದಲ್ಲಿ ಧೃತರಾಷ್ಟ್ರನಿಗೆ ಮತ್ತೆ ಪ್ರಶ್ನೆ ಬರುತ್ತೆ, ಅಲ್ಲ 11 ಅಕ್ಷೋಹಿಣಿ ಸೈನ್ಯ ನೋಡಿದ ಮೇಲೂ ಪಾಂಡವರಿಗೆ ನಾವು ಸೋತೋಗ್ತೀವಿ ಅಂತ ವಿಡ್ರಾ ಮಾಡ್ಲಿಲ್ವಾ? ಅವ್ರಿಗೇನು ಅನ್ನಿಸ್ಲಿಲ್ವಾ? ಈ 11 ಅಕ್ಷೋಹಿಣಿಯ ಸೈನ್ಯವನ್ನ ನೋಡಿದ್ಮೇಲೆ ಅವರಿಗೆ ಭಯ ಆಗ್ಲಿಲ್ವ ಒಳಗಿನಿಂದ? ಹೇಗೆ ಎದುರಿಸ್ತಾರೆ? ಯಾಕೆಂದ್ರೆ ಭೀಷ್ಮಾಚಾರ್ಯರು ಎಲ್ಲಾ ರೀತಿಯ ವ್ಯೂಹಗಳನ್ನು ತಿಳಿದವರು. ಅವರಿಗೆ ಇಂಥ ವ್ಯೂಹದ ಬಗ್ಗೆ ಗೊತ್ತಿಲ್ಲ ಅಂತಿಲ್ಲ. ಇಷ್ಟು ಭೀಷ್ಮಾಚಾರ್ಯರ ಮುನ್ನೇತೃತ್ವದಲ್ಲಿ ನಡೆಯುವಂತಹ ಯುದ್ಧಕ್ಕೆ ನಾವು ಬಲಿಯಾಗಿ ಬಿಡ್ತೇವೆ ಅಂತ ಧರ್ಮರಾಜ ಭಯ ಪಡ್ಲಿಲ್ವಾ? ಯಾಕೆ ಅವರು ಯುದ್ಧಕ್ಕೆ ಮುಂದೆ ಬರ್ಲಿಕ್ಕೆ ಅವ್ರಿಗೆ ಏನ್ ಧೈರ್ಯ ಇತ್ತು? ಏನು ಯೋಚನೆ ಮಾಡಿ ಅವ್ರು ಮುಂದೆ ಬಂದ್ರು? ನಮಗೆ ಕೆಲವೊಂದ್ ಸರ್ತಿ ಏನು ಅಂದ್ರೆ, ಇದು ನಮ್ಮಿಂದ ಆಗುದಲ್ಲ ಅಂತ ಮೊದ್ಲೇ ಕನಿಷ್ಠ ಪಕ್ಷ ಬದುಕಿಯಾದ್ರೂ ಬದುಕ್ತೇವೆ ಅಂತ ಯೋಚನೆ ಮಾಡಿ ವಿಡ್ರಾ ಮಾಡೋದು ನೋಡ್ತೇವೆ ಲೋಕದಲ್ಲಿ. ಹಾಗೆ ಯಾಕೆ ಮಾಡ್ಲಿಲ್ಲ ಅವರು ಅಂತ ಕೇಳಿದ್ರೆ, ಆಗ ಯುಧಿಷ್ಠಿರ ಏನ್ ಹೇಳ್ದ ಧರ್ಮರಾಜನಿಗೆ ಅನ್ನೋದನ್ನು ಸಂಜಯ್ ಹೇಳ್ತಾನೆ. ತುಂಬಾ ಚೆನ್ನಾಗಿದೆ. ದುರ್ಯೋಧನನ ಸೇನೆಯನ್ನು ನೋಡಿದ ಅಂತೆ ಧರ್ಮರಾಜ, ಅರ್ಜುನನಿಗೆ ಹೇಳಿದ ಅಂತೆ, ಆಗ ಸೇನೆ ಎಷ್ಟು ದೊಡ್ಡದಿದೆ ಚಿಕ್ಕದೇನೆ ಅನ್ನೋದು ಮುಖ್ಯ ಅಲ್ಲಪ್ಪ ತಮ್ಮ, ಸೇನೆ ಎಷ್ಟು ಶಿಸ್ತಿನಿಂದ ಎದುರಾಳಿಯನ್ನ ಕ್ರಮವಾಗಿ ನಿಗ್ರಹಿಸ್ತಾ ಬರುತ್ತೆ ಅನ್ನೋದು ಮುಖ್ಯ. ಹಾಗಾಗಿ ಅಂದ್ರೆ ಅರ್ಜುನ ಏನು ಸೋತವನಲ್ಲ ಅಥವಾ ಹೆದರುವವನಲ್ಲ, ಅದು ನಮಗೆ ಮುಂದಿನ ಮಾತಿನಲ್ಲಿ ಗೊತ್ತಾಗುತ್ತೆ. ಆದ್ರೆ ಅಣ್ಣ ಹಾಗೆ ಅವನು ಹೇಳ್ತಾನೆ, ನಾವೆಲ್ಲ ಸೈನಿಕರು ಒಂದೇ ಮನಸ್ಸಿನಿಂದ ಒಟ್ಟು ಸೇರಿ ಈ ಸೈನ್ಯಕ್ಕೆ ಪ್ರತ್ಯುತ್ತರವನ್ನು ಕೊಟ್ರೆ ಆ ಸೈನ್ಯಕ್ಕೆ ನಾವೇನು ಹೆದರಬೇಕಾದ್ದಿಲ್ಲ. ಅರ್ಜುನ ಸೇನೆಯಿಂದ ಅವರು ಅಧಿಕ ಇರಬಹುದು, ಅನುಕೂಲವಾಗುವಂತೆ ಬೇಕಾದ ರೀತಿಯಲ್ಲಿ ವಿಸ್ತಾರ ಮಾಡ್ಕೊಳ್ಬಹುದು. ಆದ್ರೆ ನಾವು ಸೂಚಿ ಮುಖ ಅನ್ನೋ ಒಂದು ವ್ಯೂಹವನ್ನು ಇಟ್ಟುಕೊಳ್ಳೋಣ. ತುಂಬಾ ಒಳ್ಳೆ ಉದಾಹರಣೆ ಇದು. ಸೂಚಿ ಮುಖ ಅಂದ್ರೆ ಸೂಜಿ ಆಕಾರದಲ್ಲಿ ಏನು ಸೇನೆಯನ್ನ ಜೋಡಿಸುದು. ಅವ್ರು ಅದನ್ನ ದಾಟಿಯೇ ಬರ್ಬೇಕು. ಒಟ್ಟಿಗೆ ಬಂದ್ರೆ ನಮಗೆ ಅವರನ್ನು ಎದುರಿಸ್ಲಿಕ್ಕಾಗಲ್ಲ. ಅವ್ರು ಒಳಗ್ ಬರ್ಬೇಕಾದ್ರೆ ಸ್ವಲ್ಪ ಒತ್ತಡ ಕಮ್ಮಿ ಆಗ್ಬೇಕು ಅವ್ರು ಬರುವ ಸಂಖ್ಯೆ. ಆವಾಗ ನಾವು ಬರ್ತಾ ಬರ್ತಾ ಬರ್ತಾನೆ ಅವ್ನು ಖಾಲಿ ಮಾಡ್ಕೊಂಡು ಬರ್ಬೋದು. ಯಾವಾಗ ನಾವು ಅವರನ್ನು ಎಲ್ಲರನ್ನು ಒಟ್ಟಿಗೆ ಬಿಟ್ಕೊಳ್ತೇವೆ ಆವಾಗ ನಮ್ಮ ಹತ್ರ ಅವರಷ್ಟು ಸಂಖ್ಯೆಯ ಸೈನ್ಯ ಸಿಗುದಿಲ್ಲ ಎದುರು ಹೋರಾಡ್ಲಿಕ್ಕೆ. ಆಗ ಸೂಚಿ ಮುಖ ಅನ್ನುವಂತಹ ಇದು ಬೃಹಸ್ಪತ್ಯಾಚಾರ್ಯರು ಹಿಂದೆ ಹೇಳಿದ ಮಾತು. ಸೇನೆ ಕಮ್ಮಿ ಇದ್ದಾಗ ನಾವು ಅವರನ್ನ ಒಟ್ಟಿಗೆ ಎದುರಿಸುವ ರೀತಿಯಲ್ಲಿ ಇಟ್ಕೊಳ್ಬಾರ್ದು. ತುಂಬಾ ದೂರಕ್ಕೆ ಓಡ್ಬೇಕು. ದೂರಕ್ಕೆ ಓಡಿದಾಗ ಒಬ್ಬೊಬ್ಬರೇ ಸಿಗ್ತಾರೆ. ನಾವು ನಿಂತಲ್ಲಿಗೆ ಅವರೆಲ್ಲ ಬಂದ್ರೆ ನಮ್ಗೆ ಹಿಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಮುಂದೆ ಬರ್ಲಿಕ್ಕೆ ಅವರೇ ಇದ್ದಾರೆ. ಅಂತ ಸ್ಥಿತಿಯಲ್ಲಿ ಕಷ್ಟಪಡ್ತೇವೆ. ಹಾಗಾಗಿ ನಾವು ಸ್ಥಳವನ್ನ ಬಿಡ್ಬೇಕು, ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗ್ಬೇಕು. ಹೋಗುವಾಗ ಒಬ್ಬೊಬ್ಬರೇ ಸಿಗ್ತಾರೆ. ನಮ್ಮ ವೇಗಕ್ಕೆ ಎಲ್ರೂ ಬರಲ್ಲ, ಒಬ್ಬೊಬ್ಬರೇ ಸಿಗ್ತಾರೆ. ಸಿನಿಮಾದಲ್ಲೆಲ್ಲ ತೋರಿಸ್ತಿರ್ತಾರಲ್ಲ, ಅವನು ಓಡ್ತಾನೆ ಓಡ್ತಾನೆ ಓಡ್ತಾನೆ. ಈ ಹುಚ್ಚುಗಳಲ್ಲಿ ಮಾತ್ರ ಎಲ್ಲರೂ ಬಂದು ಅದ್ರ ಮೇಲೆ ಬೀಳ್ತಾರೆ. ಅವ್ರು ಕರೆಕ್ಟ್ ಅವ್ನು ಹಿಡ್ಕೊಂಡಿದ್ದ ಯಾವ್ದೋ ಒಂದು ಅದ್ರ ಮೇಲೆನೆ ಹೊಡಿತಾ ಇರ್ತಾರೆ. ಈ ಕೆಳಗೆ ನಿಂದ ಒಂದು ಕುತ್ಬಾರ್ದ. ಅವ್ನು ಹೇಳಿದ್ದ, ಅವ್ನು ಡೈರೆಕ್ಟರ್ ಹೇಳಿದ್ದಂಗೆ ಯಾ ಅಂತ ಮತ್ತೆ ಒಂದ್ಸರ್ತಿ ಹೀಗೆ ಎತ್ತಿದ್ರೆ ಎಲ್ಲ ಉರುಳಿ ಬೀಳ್ತಾರೆ. ಅದು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಅವ್ರಿಗೆ ಮೊದ್ಲೇ ಹೇಳಿರ್ತಾರೆ, ನೀವು ಹೀಗೆಲ್ಲ ಲಗಾಟಿ ಹೊಡಿದು ಹೇಗೆ ಕಲ್ತಿದ್ರು ಅದನ್ನೆಲ್ಲ ಇಲ್ಲೇ ಪ್ರದರ್ಶನ ಮಾಡ್ಬೇಕು, ಇಲ್ಲ ಅಂದ್ರೆ ನಿಮ್ಗೆ ಕಾಸು ಕೊಡಲ್ಲ ಅಂತ.
ಅದಕ್ಕೆ ಅವರೆಲ್ಲ ಲಗಾಟಿ ಹೊಡೆದು ತೋರಿಸ್ತಾರೆ. ಆದ್ರೆ ಯುದ್ಧದಲ್ಲಿ ಹಾಗೆ ಅಂದ್ರೆ ಆ ಯುದ್ಧ ಮಾಡುವುದು ಅನಿವಾರ್ಯವಾದಾಗ ಅದನ್ನು ಮಾಡ್ತಾರೆ, ಅಸಾಧ್ಯ ಏನಲ್ಲ. ಆದ್ರೆ ಅಷ್ಟು ಚುರುಕುತನ ಬೇಕಾಗುತ್ತೆ. ಆದ್ರೆ ಆದಷ್ಟು ನಾವು ಸೂಚಿಮುಖ ಅನ್ನುವಂತಹ ವ್ಯೂಹವನ್ನ ಏರ್ಪಡಿಸಿ ಶತ್ರು ಸೈನ್ಯಕ್ಕಿಂತ ನಮ್ಮ ಸೈನ್ಯ ಸಣ್ಣದಾಗಿದ್ರು ಕೂಡ ಅವರನ್ನ ಸಣ್ಣ ಚಾನೆಲ್ ನಲ್ಲಿ ಬರುವಂತೆ ಮಾಡಿ ಒಬ್ಬೊಬ್ಬರನ್ನೇ ಮುಗಿಸ್ಕೊಂಡು ಬಂದ್ರೆ ನಿಧಾನಕ್ಕೆ ಸೇನೆ ಸಮಕ್ಕೆ ಬರುತ್ತೆ. ಆಮೇಲೆ ಸ್ವಲ್ಪ ಬೇರೆ ಯೋಚನೆ ಮಾಡ್ಬೇಕಾಗುತ್ತೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಯೋಚನೆ ಮಾಡ್ಬೇಕಾದ ಕ್ರಮ. ಇದು ಎಲ್ಲಾ ವಿಷಯಕ್ಕೂ ಆಗುತ್ತೆ. ಇದು ಕೇವಲ ಯುದ್ಧಕ್ಕೆ ಮಾತ್ರ ಅಲ್ಲ, ಸ್ಟ್ರಾಟಜಿ ಅಂತ ಬಂದಾಗ ಅದು ನಮ್ಮ ಆರ್ಥಿಕ ವ್ಯವಸ್ಥೆಗೂ ಆಗುತ್ತೆ. ನಾವು ತುಂಬಾ ದಿವಸ ಇರ್ಬೇಕಾಗಿದೆ, ದುಡ್ಡು ಕಮ್ಮಿ ಇದೆ ಅಂದಾಗ ಹೇಗ್ ಬದುಕಬೇಕು ಅದಕ್ಕೂ ಯೋಚನೆ ಮಾಡಬೇಕು. ದುಡ್ಡು ದಿನಕ್ಕೂ ಸಂಪಾದನೆಗೂ ಸರಿಯಾಗಿದೆ ಅಂದಾಗ ಅದಕ್ಕೂ ಯೋಚನೆ ಮಾಡಬೇಕು. ಇಲ್ಲ ಬೇಕಾದಷ್ಟಿದೆ ಆಗ್ಲೂ ಬೇಕಾದಷ್ಟಿದೆ ಅಂತ ಖರ್ಚು ಮಾಡಿ ಎಲ್ಲ ಕಳ್ಕೊಳ್ಳೋದು ಅಲ್ಲ, ಅದಕ್ಕೆ ಕ್ರಮವಾಗಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸಿಕೊಡುವ ಮಾತುಗಳ ರೀತಿಯಲ್ಲಿ ಇಲ್ಲಿ ಮುಂದುವರಿಯುತ್ತೆ. ಆದ್ರಿಂದಾಗಿ ನೀನು ಆ ರೀತಿ ವ್ಯೂಹವನ್ನ ತಯಾರು ಮಾಡು, ಸೂಚಿಮುಖದ ವ್ಯೂಹವನ್ನ ತಯಾರು ಮಾಡು ಅಂತ ಅಣ್ಣ ಹೇಳ್ತಾನೆ. ಆಗ ಹೇಳ್ತಾನೆ, ಅಣ್ಣ ನೀನ್ ಯೋಚನೆನೇ ಮಾಡ್ಬೇಡ, ಇವರೆಲ್ಲ ನಮಗ್ ಲೆಕ್ಕಕ್ಕೆ ಅಲ್ಲ, ನಾವು ನೀನು ಅಂದುಕೊಂಡ ವ್ಯೂಹವನ್ನೇ ಮಾಡೋಣ. ನಾನು ಅದಕ್ಕಿಂತ ಅದ್ಭುತವಾದ ಒಂದು ವ್ಯೂಹ ಮಾಡಿದ್ದೇನೆ, ಅದಕ್ಕೆ ಅಚಲ ಅಂತ ಹೆಸರು. ಅದು ಅಲ್ಲಾಡುದಿಲ್ಲ, ಅವರೇ ಬಂದವ್ರು ಹಿಂದೆ ಸರಿಬೇಕು ಹೊರತು ನಮ್ಮನ್ನು ಒಂದು ಚೂರು ಅಲ್ಲಾಡಿಸ್ಲಿಕ್ಕೆ ಆಗುದಿಲ್ಲ. ಅಂತಹ ಒಂದು ವ್ಯೂಹವನ್ನ ಮಾಡಿದ್ದೇನೆ. ಇದು ಯುದ್ಧ ಭೂಮಿಯಲ್ಲಿ ಶತ್ರು ಎಷ್ಟೇ ಬುದ್ಧಿವಂತನಾಗಿದ್ರು ಕೂಡ ನಮ್ಮ ಸೇನೆಯ ಒಂದು ಕೂದಲನ್ನು ಕೂಡ ಕೊಂಕ್ಲಿಕ್ ಆಗಲ್ಲ. ನೀನ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕಂದ್ರೆ ಭೀಮಸೇನ ನಮ್ಗೆ ಬಿರುಗಾಳಿಯ ಹಾಗೆ ಎದುರುಗಡೆ ಇದ್ದಾನೆ. ಅವನ್ ಬಿರುಗಾಳಿ ತರ ಸುತ್ತಾ ಇದ್ರೆ ಅವ್ರು ಒಳಗ್ ಬರ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಅವನ ವ್ಯವಸ್ಥೆಯಲ್ಲಿ ಹೇಗೆ ಉಳಿದ ದೇವತೆಗಳನ್ನ ಇಂದ್ರ ಮುನ್ನಡೆಸಿಕೊಂಡು ಹೋಗ್ತಾನೋ ಹಾಗೆ ನಮಗೆ ಈ ವ್ಯೂಹವನ್ನ ಮುನ್ನಡೆಸ್ಲಿಕ್ಕೆ ಭೀಮ ಎದುರುಗಡೆ ನಿಂತ್ರೆ 100 ಜನ ಬಿಂದ್ರು ಅವನು ಒಂದ್ಸರ್ತಿ ಉಫ್ ಅಂದ್ ಎಲ್ಲರನ್ನು ದೂಡಿ ಹೊಂದಕ್ಕೆ ದಾಟಿಸ್ತಾನೆ. ಅಂದಾಗಿ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಭೀಮಸೇನನ ಬಗ್ಗೆ ನಿನಗೆ ಗೊತ್ತಿಲ್ಲ ಅಣ್ಣ, ಅವನು ಅಸಾಮಾನ್ಯ. ಅವನಿಗೆ ಕೋಪ ಬಂದ್ರೆ ಸುಮ್ನೆ ಸಿಟ್ಟಿನ ಅಂದ್ರೆ ಅಸೂಯೆಯ ಕೋಪ ಬರಲ್ಲ ಅವನಿಗೆ. ಆದ್ರೆ ಯುದ್ಧದ ಕೋಪ ಬಂದ್ರೆ ಯಾರು ಅವನ ಮುಂದೆ ನಿಲ್ಲಿಕ್ಕಾಗಲ್ಲ. ಅವನು ಗದೆ ಎತ್ತಿ ನಿಂತುಕೊಂಡ ಅಂದ್ರೆ ಸಮುದ್ರವನ್ನು ಕೂಡ ಕ್ಷಣ ಮಾತ್ರದಲ್ಲಿ ಹಿಂದಕ್ಕೆ ತಳ್ಳಿ ಬಿಡ್ತಾನೆ. ಅವನಿಗೆ ಅಸಾಧ್ಯವಾದ ಸಂಗತಿ ಏನಲ್ಲ. ಇನ್ನು ನಮ್ಮ ಜೊತೆಗೆ ಕೇಕೈರಿದ್ದಾರೆ, ಈಚೆಯಿಂದ ದೃಷ್ಟಕೇತು ಇದ್ದಾನೆ, ಮತ್ತೊಂದು ಕಡೆ ಚೇಕಿತಾನ ಇದ್ದಾನೆ. ಇವರೆಲ್ಲ ಧೃತರಾಷ್ಟ್ರನ ಮಕ್ಕಳನ್ನ ಎದುರಿಸ್ಲಿಕ್ಕೆ ಹೋಗ್ತಾರೆ. ಸೇನೆಯ ಪ್ರಧಾನವಾದ ವ್ಯಕ್ತಿ ನೀನು, ಇನ್ನೊಂದು ಅವರಿಗೆ ಯೋಚನೆ ಇರುವುದು ಶಿಖಂಡಿ. ಇವರಿಬ್ಬರನ್ನ ಯಾವಾಗ್ಲೂ ಉಳಿಸ್ಕೋಬೇಕು. ಧರ್ಮರಾಜನ 2 ಟಾರ್ಗೆಟ್, ಒಂದು ಶಿಖಂಡಿ, ಇನ್ನೊಂದು ಧರ್ಮರಾಜ. ಧರ್ಮರಾಜನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಿದ್ದು ಅಂದ್ರೆ ಅವನನ್ನ ಸೆರೆ ಹಿಡಿದು ಬಿಟ್ರೆ ನಿಮ್ಗೆ ರಾಜ್ಯ ಬೇಕಾ ಅಣ್ಣ ಬೇಕಾ? ನಮ್ಗೆ ಅಣ್ಣ ಬೇಕು, ಹಾಗಾದ್ರೆ ಯುದ್ಧ ಬಿಟ್ಟು ಹೋಗಿ ಅಂತ ಹೇಳಬೇಕು ಅಂತ ಅವ್ನ ಪ್ಲಾನ್ ಇತ್ತು. ಇನ್ನೊಂದು ಶಿಖಂಡಿಯನ್ನ ಟಾರ್ಗೆಟ್ ಮಾಡಿದ್ರೆ ಅವನ್ ಸತ್ತ ಅಂದ್ರೆ ಭೀಷ್ಮಾಚಾರ ಸಾಯಲ್ಲ. ಭೀಷ್ಮಾಚಾರ ಸಾಯಲಿಲ್ಲ ಅಂದ್ರೆ ನಾವು ಯಾರು ಸಾಯಲ್ಲ. ಯಾಕಂದ್ರೆ ಅವರನ್ನ ದಾಟಿ ನಮ್ಮ ಹತ್ರ ಬರ್ಲಿಕ್ಕೆ ಆಗುದೇ ಇಲ್ಲ ಪಾಂಡವರಿಗೆ. ಆದ್ರಿಂದಾಗಿ ಅವರು ಸಾಯ್ಬಾರ್ದು ಅಂದ್ರೆ ಶಿಖಂಡಿ ಅವ್ರ ಎದುರುಗಡೆ ಬರಬಾರ್ದು. ಶಿಖಂಡಿ ಎದುರುಗಡೆ ಬರಬಾರ್ದು ಅಂದ್ರೆ ಬರುವ ಮುಂಚೆ ಅವನನ್ನು ಕೊಲ್ಬೇಕು. ಇದನ್ನು ಬಹಳ ಪ್ಲಾನ್ ಮಾಡಿ ಹಿಂದೆ ದುಶ್ಯಾಸನನಿಗೆ ಹೇಳಿದ್ದ. ಹಾಗಾಗಿ ಈ ಯಾವಾಗ್ಲೂ ಅವರಿಗೆ ಯೋಚನೆ, ಎದುರಾಳಿಯನ್ನು ಹೊಡೆಯುವುದು ಎಷ್ಟು ಮುಖ್ಯವೋ ನಮ್ಮವರನ್ನು ಉಳಿಸಿಕೊಳ್ಳುವುದು ಅಷ್ಟೇ ಅಗತ್ಯ ಇತ್ತು. ಡಿಫೆನ್ಸ್ ಅನ್ನೋದು, ಅಟ್ಯಾಕ್ ಪೊಸಿಷನ್ ಅನ್ನೋದು ಒಂದ್ ಕಡೆ ಬೇಕು. ಆದ್ರೆ ಡಿಫೆನ್ಸ್ ಇಲ್ಲದೆ ಅಟ್ಯಾಕ್ ಮಾಡಿದ್ರೆ ಉಪಯೋಗ ಇಲ್ಲ. ಅದು ಒಂದು ಕಡೆಯಿಂದ ಮಾಡಿಕೊಂಡು ಅರ್ಜುನನ ಮಾತಿಗೆ ಎಲ್ಲ ಸೈನ್ಯ ಸಮ್ಮತಿ ನೀಡಿತು. ಪಾಂಡವ ಸೇನೆ ನಿಶ್ಚಲವಾದ ಅಚಲ ಅನ್ನುವಂತಹ ವ್ಯೂಹಕ್ಕೆ ಸಿದ್ಧವಾಯಿತು. ಭೀಮಸೇನ, ಧೃಷ್ಟದ್ಯುಮ್ನ, ನಕುಲ, ಸಹದೇವ, ದೃಷ್ಟಕೇತು ಇವರೆಲ್ಲ ಆ ಸೇನೆಯ ವ್ಯೂಹದ ಹೊರಭಾಗದಲ್ಲಿ ಗಟ್ಟಿಯಾಗಿ ನಿಂತರು. ಇದರಲ್ಲಿ ಪ್ರಧಾನವಾಗಿ ವಿರಾಟನ 1 ಅಕ್ಷೋಹಿಣಿ ಸೈನ್ಯವೇ ಈ ವ್ಯೂಹಕ್ಕಾಗಿ ಯೋಜನೆಗೊಂಡಿತ್ತು. ಅವನ ತಮ್ಮಂದ್ರು, ಆಮೇಲೆ ಮಕ್ಕಳು, ಇವರೆಲ್ಲರೂ ಕೂಡ ಭೀಮನ ಬಲಭಾಗದಲ್ಲಿದ್ರು. ಇನ್ನು ಭೀಮನ ರಥಚಕ್ರವನ್ನ ಕಾಯಲಿಕ್ಕೆ ನಕುಲ ಮತ್ತು ಸಹದೇವ ಇಬ್ರು ಇದ್ರು. ಎಲ್ಲದಕ್ಕೂ ರಥದಲ್ಲಿ ರಥಚಕ್ರವನ್ನು ನೋಡ್ಕೊಳ್ಳಿಕ್ಕೆ ಅಂತ ಇಬ್ರು ಇರ್ತಾರೆ. ಅವರು ಬಿದ್ದು ಹೋದ್ರು ಅಂದ್ರೆ ಸ್ವಲ್ಪ ಭಯ ರಥಿಕನಿಗೆ. ಯಾಕಂದ್ರೆ ಅವನಿಗೆ ರಥ ನೋಡ್ಕೊಳ್ಬೇಕು, ಚಕ್ರ ನೋಡ್ಕೊಳ್ಬೇಕು, ಕುದುರೆ ನೋಡ್ಕೊಳ್ಬೇಕು, ಸಾರಥಿ ನೋಡ್ಕೊಳ್ಬೇಕು, ಧ್ವಜ ನೋಡ್ಕೊಳ್ಬೇಕು. ತನ್ನ ಶಸ್ತ್ರಾಗಾರ ತನ್ನ ಬೇರ್ಪಟ್ಟು ಬಿಟ್ರೆ ಅದು ಒಂದು ಜೋಡಿ ತರ ಇರುತ್ತೆ, ಹಿಂದೆ ಎಕ್ಸ್ಟ್ರಾ ಬೋಗಿ ತರ ಸಿಕ್ಸಾಕಿರ್ತಾರೆ. ಆ ತರ ಅದು ಅಕಸ್ಮಾತ್ ಕೈಯಿಂದ ಜಾರಿ ಹೋಯ್ತು ಅಂದ್ರೆ ಆವಾಗ ಯುದ್ಧಕ್ಕೆ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಒಬ್ಬ ರಕ್ಷಕನ ಇಡ್ತಿದ್ರು. ಹೀಗೆ
ಆ ಬೆಟ್ಟಗಳ ಹಾಗೆ ಒಂದರ ಮೇಲೆ ಒಂದು ಸೈನ್ಯ ಸಿದ್ಧ ಆಗಿ ನಿಂತಿದೆ. ಶಿಖಂಡಿಯನ್ನ ಬೇಕು ಅಂತ ಅರ್ಜುನ ತನ್ನ ಹತ್ರನೇ ಇಟ್ಕೊಂಡಿದ್ದ. ನೀನು ಎಲ್ಲೋದ್ರೂ ನನ್ನೊಟ್ಟಿಗಿರ್ಬೇಕು, ನೀನ್ ಯುದ್ಧ ಮಾಡು, ಆದ್ರೆ ನನ್ನ ಕಣ್ಣಿಗೆ ನೀನ್ ಕಾಣಿಸ್ತಿರ್ಬೇಕು, ನನ್ ಕಣ್ ತಪ್ಪಿಸಿ ನೀನ್ ಎಲ್ಲೂ ಹೋಗ್ಬಾರ್ದು. ಯಾಕಂದ್ರೆ ನಿನ್ನನ್ನು ಕಾಯುವುದು ನನ್ನ ಜವಾಬ್ದಾರಿ, ನೀನ್ ನಮ್ಗೆ ಮುಖ್ಯ ಆಯುಧ, ನಿನ್ನ ಸಹಕಾರ ಇದ್ರೇನೆ ನಮ್ಗೆ ಈ ಒಂದು ಮುಖದಲ್ಲಿ ಯುದ್ಧವನ್ನ ಮುಗಿಸ್ಲಿಕ್ಕಾಗತ್ತೆ. ಯುದ್ಧ ಮಾಡ್ಬೋದು, ಮುಗಿಸೋದು ಕಷ್ಟ ಆಗುತ್ತೆ, ಅದ್ರಿಂದಾಗಿ ನೀನ್ ನನ್ನ ಜೊತೆಗಿರ್ಬೇಕು ಅಂತ ಹೇಳಿದ್ದ. ಹಾಗಾಗಿ ಶಿಖಂಡಿಗೂ ಹಾಗೇನೆ, ಅವನೇನ್ ಸಾಮಾನ್ಯ ಅಲ್ಲ. ಆದ್ರೆ ಅಪಹಾರ ಮಾಡಿಬಿಟ್ರೆ ಅಥವಾ ಎಲ್ಲ ಸೇರಿ ಒಟ್ಟಿಗೆ ಅಭಿಮನ್ಯುವನ್ನ ಮುಗಿಸಿಬಿಟ್ರೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಕೃಷ್ಣನೇ ಶಿಖಂಡೀಚ ಮಹಾರಥ ಅಂತ ಹೇಳ್ತಾನೆ. ಅವನ್ ಸಾಮಾನ್ಯ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಶಿಖಂಡಿ ಅಂತಂದ್ರೆ ಒಂಥರ ಹಿಜುಡ ಅನ್ನೋ ಅರ್ಥದಲ್ಲಿ ನಾವು ಲೋಕದಲ್ಲಿ ಬಳಸುವುದನ್ನ ತಲೆಯಲ್ಲಿ ತಂದ್ಕೊಳ್ತೇವೆ. ಆದ್ರೆ ಆ ಶಿಖಂಡಿ ಶಬ್ದಕ್ಕೂ ಆ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಸ್ಥಿತಿಗೂ ಸಂಬಂಧವೇ ಇಲ್ಲ. ಇದು ನಾವು ಮೊದಲು ಹೆಣ್ಣಾಗಿದ್ದ ಆಮೇಲೆ ಗಂಡಾದ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದನ್ನ ಮಧ್ಯದ ಸ್ಥಿತಿಗೆ ತಂದು ನಿಲ್ಲಿಸಿಕೊಂಡದ್ದು ನಾವು ಕೇಳಿ, ಅದು ಲೋಕದ ಭಾಷೆಯಲ್ಲಿ ಬಂದಿದೆ. ಬಿಟ್ರೆ ಸೀರಿಯಲ್ ಆಯ್ತು, ಮಾತಾಡೋರು ಅದೇ ತರ ಪ್ರಯೋಗ ಮಾಡ್ತಾರೆ. ಹಾಗಾಗಿ ನೀನೇನ್ ಶಿಖಂಡಿನ ಅಂತ ಕೇಳ್ತಾನೆ. ಹೌದು, ನಾನು ಶಿಖಂಡಿ ಅಂತ ಹೇಳ್ಬೇಕು, ಯಾಕಂದ್ರೆ ನಾನು ಶಿಖಂಡಿಯು ಕೂಡ ಅತ್ಯಂತ ಬಲಿಷ್ಠ. ಯಾಕಂದ್ರೆ ದೇವರ ಹೆಸರು ವಿಷ್ಣು ಸಹಸ್ರನಾಮದಲ್ಲಿ ಶಿಖಂಡಿ ಅಂತಾನೆ ಒಂದಿದೆ. ಇನ್ನು ಶಿಖಂಡಿ ಶಬ್ದದ ಅರ್ಥ ನೋಡಿದ್ರೆ ಶಿಖಂಡ ಅಂದ್ರೆ ನವಿಲುಗರಿ, ಶಿಖಂಡ ಅಂದ್ರೆ ನವಿಲುಗರಿಯನ್ನ ಹೊತ್ತವನು ಅಂತ ಅಷ್ಟೇ ಅರ್ಥ ತಲೆ ಮೇಲೆ. ಇದಕ್ಕೇನು ಸಂಬಂಧವೇ ಇಲ್ಲ. ಇನ್ನು ಅರ್ಜುನ ಮುಂದಕ್ಕೆ ಬರುವಾಗ ಅವನ ರಥದ ಮೇಲಿನ ಧ್ವಜದಲ್ಲಿ ಸ್ವತಃ ಹನುಮ ಕೂತಿದ್ದಂತೆ. ಹನುಮ ಧ್ವಜನಾಗಿ ಅರ್ಜುನ ಮುಂದಕ್ಕೆ ನುಗ್ಗುತ್ತಾ ಇದ್ದಾನೆ. ಅವರವರ ಧ್ವಜಗಳಲ್ಲಿ ಬೇರೆ ಬೇರೆ ಚಿಹ್ನೆಗಳು ಸ್ವರ್ಣದಿಂದ ಮಾಡಿದ ಪತಾಕೆಗಳಿಂದೆಲ್ಲ ಕೂಡಿತ್ತು. ಇನ್ನು ಹೇಗೆ ಬರ್ತಾ ಇತ್ತು ಅಂದ್ರೆ ಅದು ಧೂಳು ಹೇಳ್ತಾ ಬರುವಾಗ ಮಳೆ ಸುರಿಸ್ಕೊಂಡು, ನಿಮ್ಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ, ಈ ತುಂಬಾ ದೂರದ ಬಯಲಿನಲ್ಲಿ ಓಡುವಾಗ ದೂರದಲ್ಲಿ ಮಳೆ ಬರ್ತಾ ಇದ್ರೆ ಹೇಗ್ ಕಾಣುತ್ತೆ ಅಂದ್ರೆ ಅದು ಅಲ್ಲಿ ಅಷ್ಟು ಮಬ್ಬಾದಾಗ ಕಾಣುತ್ತೆ, ಆ ಕಡೆ ಏನು ಕಾಣಿಸಲ್ಲ. ಅದು ನಮ್ ಕಡೆಗೆ ಬರೋ ಒಂದು 5 ಸೆಕೆಂಡಿಗಿಂತ ಮುಂಚೆ ಅಲ್ಲಿ ಇಷ್ಟು ಕಾಣ್ತಾ ಇದ್ರೆ ಒಟ್ಟಿಗೆ ಒಂದೇ ಸರ್ತಿ ನಮ್ಮನ್ನು ಮುಚ್ಕೊಂಡ್ಬಿಡುತ್ತೆ. ಹಾಗೆ ಧೂಳು ಬರುವುದು ಹೇಗಿತ್ತು ಅಂದ್ರೆ ಮಳೆ ಹಂತ ಹಂತವಾಗಿ ಎಲ್ಲಾ ಜಾಗಗಳನ್ನ ಆಕ್ರಮಿಸಿಕೊಳ್ಳುವ ಹಾಗೆ ಹೇಗೆ ಕಾಣುತ್ತೋ ಹಾಗೆ ಕಾಣಿಸಿತು. ಈಚೆ ಭೀಮಸೇನನ ಮುನ್ನೇತೃತ್ವದಲ್ಲಿ ಯುದ್ಧಕ್ಕೆ ಬೇಕಾದ ಸಿದ್ಧತೆ ನಡೆದಿದೆ. ಬೆಳಿಗ್ಗೆ ಎದ್ದು ಬಂದವರು ಬೇಗ ಹೊರಟು ಬಂದ್ಬಿಟ್ಟಿದ್ದಾರೆ. ಆದ್ರೆ ಸೂರ್ಯೋದಯ ಆಗುದಕ್ಕಿಂತ ಮುಂಚೆನೆ ಜಪ ಮಾಡ್ಬೇಕು. 3 ಗಂಟೆಗೆ ಎದ್ವಿ ಅಂತ 3 ಗಂಟೆಗೆ ಮಾಡ್ಲಿಕ್ಕಿಲ್ಲ. ಸೂರ್ಯೋದಯ ಆಗುದಕ್ಕಿಂತ ಸ್ವಲ್ಪ ಹಿಂದೆ ತಯಾರಾಗಿ ನಿಂತು ರಣರಂಗದಲ್ಲಿ ಬಂದು ನಿಂತು ಬಿಟ್ಟಿದ್ದಾರೆ. ಆವಾಗ ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ರಥದಲ್ಲೇ ಕೂತಿದ್ದಾರೆ. ರಥದಲ್ಲೇ ಅಲ್ಲಿ ಅವರಿಗೆ ಅಯ್ಯೋ ನನಗೆ ನೀರಿಲ್ಲ, ನಾನು ಜಪ ಮಾಡಲ್ಲ, ನಮಗೆ ಬಸ್ಸಲ್ಲಿ ಇದ್ದೇನೆ ಜಪ ಮಾಡಲ್ಲ, ನಾವು ಟ್ರೈನಲ್ಲಿ ಇದ್ದೇವೆ ಜಪ ಮಾಡ್ಲಿಕ್ಕೆ ಆಗಲ್ಲ, 100 ಕಾರಣಗಳನ್ನು ಕೊಡ್ತೇವಲ್ವ ನಾವು. ಅವ್ರು ಯಾವ ಕಾರಣವನ್ನು ಕೊಡ್ತಿಲ್ಲ. ಸರಿಯಾಗಿ ಸೂರ್ಯ ಉದಯ ಆಗುವ ಆ ದಿಕ್ಕಿನಲ್ಲಿ ಹೊಳಹು ಮೂಡಿದಾಗ ಸಂಧ್ಯೋಪಾಸನೆಗೆ ಸಿದ್ಧರಾದ್ರಂತೆ. ಆ ಸ್ಥಿತಿಯಲ್ಲಿ ಅವರು ಧೂಳನ್ನೇ ಎತ್ತಿಕೊಂಡು ಅದೇ ನೀರು ಗಂಗೆಯ ಹಾಗೆ ಅದನ್ನೇ ಭಗವಂತನಿಗೆ ಕೊಟ್ಟು ತಮ್ಮ ಸಂಧ್ಯೋಪಾಸನೆಯ ಸಮಯವನ್ನ ಮುಗಿಸಿದ್ದಾರೆ. ಇತ್ತ ಸೂರ್ಯ ಉದಯಿಸುವ ಹೆಚ್ಚು ಸಮಯ ಮೇಲೆ ಬಂತು. ಆದ್ರೆ ಸೂರ್ಯ ಉದಯ ಆದ್ರೂ ಬಹಳ ಹೊತ್ತು ಉದಯ ಆದ್ರೂ ಕಾಣ್ಲಿಲ್ಲ ಅಂತೆ. ಯಾಕಂದ್ರೆ ಇವ್ರು ಬಂದು ನಿಂತ ಹೊಗೆ ಅಂದ್ರೆ ಧೂಳು ಇನ್ನು ಕೆಳಗೆ ಇಳಿದಿರ್ಲಿಲ್ಲ ಪೂರ್ತಿ. ಇನ್ನು ಯಾಕೋ ಕತ್ಲೆನೆ ಇದೆ, ಯಾಕೋ ಮಬ್ಬಿದೆ, ಮಂಜಿದೆ ಅಂತ ಅನ್ಕೊಂಡು ಕಾಯ್ತಾ ಇದ್ರೆ ಸೂರ್ಯ ಪೂರ್ತಿ ಮೇಲ್ ಬಂದ ಹಾಗೆ ಕಾಣುವಷ್ಟೊತ್ತಿಗೆನೆ ಅದು ಕ್ಲಿಯರ್ ಆಯ್ತು. ಓ, ಇದು ಧೂಳು ಅಂದದ್ದು ಹೊರತು ಮಂಜಲ್ಲ ಅಂತ ಆಮೇಲೆ ಗೊತ್ತಾಗುವಷ್ಟು ಧೂಳೆದ್ದಿತ್ತು. ಕೊನೆಗೆ ಶಬ್ದ ಕಿಣಿಕಿಣಿ ಅವುಗಳಿಗೆಲ್ಲ ಮಂಜೀರಗಳನ್ನ ಕಟ್ಟಿರುವುದು, ಇದರ ಶಬ್ದವು ಕೇಳಲಿಕ್ಕೆ ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ವರ್ಣನೆ ಮಾಡಿ ಧೃತರಾಷ್ಟ್ರ ಆ ಹೊತ್ತಿಗೆ ಕೇಳ್ತಾನೆ. ಭೀಷ್ಮ ಮುಂದೆ ಇದ್ದ, ಪಾಂಡವ ಸೈನಿಕರು ಯುದ್ಧಕ್ಕಿದ್ರು ಸರಿ, ಅಲ್ಲಿ ಭೀಮನನ್ನ ಅವರು ನಂಬಿಕೊಂಡು ಅಥವಾ ಧೃಷ್ಟದ್ಯುಮ್ನನ್ನ ಅರ್ಜುನನ ನಂಬಿಕೊಂಡು ಯುದ್ಧೋತ್ಸಾಹದಲ್ಲಿ ಮುನ್ನುಗ್ಗಿದ್ದ ಹಾಗೆ ಕಾಣಿಸ್ತಾ ಇದೆ, ಗೊತ್ತಾಯ್ತು ನನಗೆ. ಆದ್ರೆ ಏನು ಶಕುನ ಬಂತು, ಯಾರು ಗೆಲ್ಲುವಂತಹ ರೀತಿಯ ಯುದ್ಧ ಆಗುವಾಗ ಇಬ್ರು ಧೈರ್ಯದಲ್ಲೇ ಇರ್ತಾರೆ. ಆಗ ಬೇರೆ ಬೇರೆ ಪ್ರಕೃತಿಯ ಸೂಚನೆಗಳು ಸಿಗ್ತವೆ. ಯಾರ ಪರವಾಗಿ ಗೆಲುವಿನ ಶಕುನ ಬಂತು, ಯಾರ ಪರವಾಗಿ ಸೋಲಿನ ಶಕುನ ಬಂತು ಅಂದ್ರೆ ಅಲ್ಲಿ ಕುತೂಹಲ ಅವನಿಗೆ. ಇದು ಗೊತ್ತಾದ್ರೆ ಸ್ವಲ್ಪ ನಾವು ಗೆಲ್ತೀವಿ. ಕೆಲವರಿಗೆ ತಾವು ಪ್ರಯತ್ನ ಪಟ್ಟು ಗೆಲ್ಲುವ ಯೋಚನೆಯಲ್ಲಿ ಇರುವುದಿಲ್ಲ. ಆ ಸ್ಟಾರ್ ಅಲ್ಲಿ ಇದೆಯಾ, ಈ ಗ್ರಹ ಇಲ್ಲಿದ್ಯಾ, ಈ ಬಣ್ಣದ ಬಟ್ಟೆ ಹಾಕೊಂಡಿದ್ದು ಸರಿ ಹೋಯ್ತಾ,
ಆ ದಿಕ್ಕಿನಿಂದ ಬಂದದ್ರೆ ಸರಿ ಆಗ್ತಿತ್ತ, ಈ ಬಾಗಿಲು ಹೊಡೆದು ಈ ಕಡೆ ಬಾಗಿಲು ಮಾಡಿದ್ರೆ ನಮ್ಮ ಮನೆಯಲ್ಲೆಲ್ಲ ಸಮಸ್ಯೆ ಆಗುತ್ತೆ, ನೀನ್ ಮೊದ್ಲು ಸಮಾಧಾನ ಇರಪ್ಪ. ಮನೆ ಬಾಗಿಲು ಹೊಡೆದ್ರೆ ಇನ್ನಷ್ಟು ಧೂಳೆ ಆಗುತ್ತೆ, ಇನ್ನಷ್ಟು ಖರ್ಚಾಗುತ್ತೆ ಹೊರತು ನೀನ್ ಸರಿಯಾಗದೆ ಯಾವ ವಾಸ್ತುವನ್ನು ಬದಲಾವಣೆ ಮಾಡಿದ್ರೆ ಉಪಯೋಗ ಆಗಲ್ಲ. ವಾಸ್ತು ಬೇಕು, ವಾಸ್ತು ಜೀವನದ ಅತ್ಯಂತ ಸರಿಯಾದ ದೃಷ್ಟಿಯಿಂದ ಅದನ್ನ ಯೋಚನೆ ಮಾಡುದು ತಪ್ಪಲ್ಲ. ಆದ್ರೆ ನಾವು ಯಾವ ರೀತಿಯಿಂದಲೂ ನಮ್ಮ ಸ್ಥಿತಿಗತಿಗಳನ್ನ ಸರಿ ಮಾಡಿಕೊಳ್ಳದೆ ಉಳಿದದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಅದು ಯಾವ ಫಲವನ್ನು ಕೊಡಲ್ಲ. ಹಾಗಾಗಿ ಅವನು ಅದನ್ನ ಕೇಳ್ತಾನೆ. ಆಗ ಹೇಳ್ತಾನೆ, ಎರಡೂ ಸೈನ್ಯ ಸಮಾನವಾಗಿ ನುಗ್ಗಿ ಬಂದದ್ರಿಂದ ಯಾವ ಶಕುನವನ್ನ ಹೇಗೆ ಹೇಳುದು ಅಂದ್ರೆ, ಸಾಮಾನ್ಯವಾಗಿ ಬಲಗಡೆಯಿಂದ ಹೆಣ್ಣು ನರಿ ಕೂಗಿದ್ರೆ ಅಶುಭ, ಹೆಣ್ಣು ನರಿ ಎಡಗಡೆಯಿಂದ ಕೂಗಿದ್ರೆ ಅದು ಶುಭ. ಅವುಗಳು ಕೂಗಿದ್ರಿಂದ ಒಳ್ಳೇದು ಆಗುದಿಲ್ಲ, ಕೆಟ್ಟದ್ದು ಆಗುದಲ್ಲ. ಕೆಟ್ಟದಾಗಬಹುದು, ಒಳ್ಳೇದಾಗಬಹುದು ಅನ್ನೋದನ್ನ ಸೂಚನೆ ಮಾಡ್ತಾವಷ್ಟೇ. ಈಗ ಬೆಕ್ಕು ಅಡ್ಡ ಬಂತು, ಬೆಕ್ಕು ಅಡ್ಡ ಬಂದದ್ರಿಂದ ಇವನಿಗೆ ಹಾನಿ ಆಗುದಲ್ಲ. ಬೆಕ್ಕು ಅಡ್ಡ ಬಂದಾಗ ನಮಗೊಂದು ಎಚ್ಚರ ಇರ್ಬೇಕು. ಏನು ಅಂದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಅದಕ್ಕೆ ಜಾಗೃತನಾಗಿರ್ಬೇಕು ಅಂತ ಒಂದು ಎಚ್ಚರ ಅಷ್ಟೇ, ಬಿಟ್ರೆ ಮೈ ಮರೆತು ಹೋಗುದು ತಪ್ಪು ಅಂತ ಒಂದು ತಿಳಿಸ್ಲಿಕ್ಕಷ್ಟೇ. ಅದರಿಂದಾಗಿ ಅವನಿಗೆ ಎಚ್ಚರ ಆದ್ರೆ ಅವನು ಎಲ್ಲೋ ಒಂದು ರೀತಿಯಿಂದ ತನಗೆ ಆಗಬಹುದಾದ ಅಪಾಯದಿಂದ ಪಾರಾಗಬಹುದು. ಅದನ್ನು ಸೂಚಿಸ್ಲಿಕ್ಕೆ ಬರ್ತಾ ಹೊರತು ಅದು ಅಡ್ಡ ಹೋಯ್ತು ಆದ್ರಿಂದ ಕೆಲಸ ಹಾಳಾಯ್ತು, 3 ಜನ ಹೋದ್ರು ಆದ್ರಿಂದ ಕೆಲಸ ಹಾಳಾಯ್ತು, 5 ಜನ ಬಂದ್ರು ಆದ್ರಿಂದಾಗಿ ಅವ್ಯವಸ್ಥೆ ಆಯ್ತು, ನಮ್ ನಂಬಿಕೆ ಯಾವ್ದ್ರ ಮೇಲೆ ಗಟ್ಟಿ ಇರುತ್ತೋ ಅದ್ ಆಗತ್ತೆ. ಅದು ಆಗುದಿಲ್ಲ ಅಂತ ಹೇಳಿದ್ದಲ್ಲ, ಆದ್ರೆ ಆಗ್ಲಿಕ್ಕೆ ಅದು ಕಾರಣ ಅಲ್ಲ. ಅದರ ಸೂಚನೆಯನ್ನು ಪಡೆದು ನಾವು ಹೇಗೆ ವರ್ತಿಸ್ತೇವೆ ಅನ್ನೋದು ಮುಖ್ಯ ಕಾರಣ ಆಗುತ್ತೆ ಅಂತ. ವ್ಯೂಹಕ್ಕೆ ಪ್ರತಿಯಾದ ವ್ಯೂಹಗಳ ಸಿದ್ಧತೆ ನಡೆದಿತ್ತು. ಆದ್ರಿಂದಾಗಿ ಪರಸ್ಪರ ಹೊಡೆದಾಟಕ್ಕೆ ಎಲ್ಲರೂ ಉತ್ಸುಕತೆಯಿಂದ ಕಾಯ್ತಾರೆ. ಸೂಚನೆ ಬರ್ಬೇಕಷ್ಟೇ. ಎರಡೂ ದಿಕ್ಕಿನಿಂದ ನಾವು ಹೋಗುದೋ ಬೇಡವೋ, ಅವ್ರು ಮೊದ್ಲು ಬರ್ತಾರೋ ನಾವು ಮೊದ್ಲು ಬರ್ಬೇಕು, ಅವ್ರು ಮೊದ್ಲು ಸೂಚನೆ ಕೊಡ್ತಾರೋ ನಾವು ಸೂಚನೆ ಕೊಡ್ಬೇಕು ಅಂತ ಉಳಿದವರಿಗೆ ಗೊತ್ತಿಲ್ಲ. ಅಲ್ಲಿ ತೀರ್ಮಾನ ಆಗಿರುತ್ತೆ, ಅಲ್ಲಿ ಭೀಷ್ಮಾಚಾರ್ಯ ಹೇಳಿದ್ರೆ ಇಲ್ಲಿಂದ ನಾವು ಹೊರಡ್ತೀವಿ ಅಂತ. ಆದ್ರೆ ಉಳಿದವರಿಗೆ ಅದು ಪೂರ್ಣ ಯುದ್ಧದಲ್ಲಿ ಮುಂದುವರಿಯುವುದು ಮಾತ್ರ ತಲೆಯಲ್ಲಿತ್ತು. ಆದ್ರಿಂದಾಗಿ ರಾಕ್ಷಸರ ಸೇನೆಯ ಹಾಗೆ ಕೌರವರ ಸೇನೆ ಒಂದು ಕಡೆ ಬಹಳ ಉತ್ಸುಕತೆಯಿಂದ ನಿಂತ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರಿದ್ರು, ಶಕುನಿಯ ಜೊತೆಗೆ ಯಾರಿದ್ರು, ಆಮೇಲೆ ಗಾಂಧಾರದ ಸೈನಿಕರು ಯಾವ ರೀತಿ ಹೆಲ್ಪ್ ಮಾಡಿದ್ರು ಇತ್ಯಾದಿಗಳನ್ನೆಲ್ಲ ಒಂದಿಷ್ಟು ಕಲೆ ಹಾಕಿದ ಮಾತು ಅಲ್ಲಿ ಬರುತ್ತೆ. ಕೃಪಾಚಾರ್ಯರು ಶಕ, ಕಿರಾತ, ಯವನ ಮೊದಲಾದ ಸೇನೆಯನ್ನ ಜೊತೆಯಾಗಿ ಇಟ್ಟುಕೊಂಡು ಮುಂದಕ್ಕೆ ಹೋಗ್ತಾ ಇದ್ರಂತೆ. ಇನ್ನು ಈ ಕಡೆಯಿಂದ ವೃಷ್ಣಿಗಳು, ಭೋಜರು ಇವರೆಲ್ಲ ಪಾಂಡವರ ಕಡೆಯಿಂದ ಅಲ್ಲ, ಕೃತವರ್ಮನ ಕಡೆಯಿಂದ. ಕೃತವರ್ಮನಿಗೆ ಒಂದಿಷ್ಟು ಅವನ ಸೇನೆ ಇತ್ತು. ವಸುಧಾ ಯಾದವರು ಬಹಳ ಜನ ನೇರವಾಗಿ ಭಾಗವಹಿಸಿರ್ಲಿಲ್ಲ. ಅವರವರಿಗೆ ಆಸಕ್ತಿಯಿಂದ ಕೃತವರ್ಮ ಒಂದು ಭಾಗದ ಸೈನ್ಯವನ್ನು ಹೊತ್ಕೊಂಡು ಬಂದಿದ್ದ. ಬಿಟ್ರೆ ಕೃಷ್ಣ ಕಳುಹಿಸಿದ ನಾರಾಯಣ ಸೈನ್ಯ ಒಂದು ಪಾಂಡವರಲ್ಲಿ ಕೌರವರಲ್ಲಿ ಸೇರಿಕೊಂಡು ಯುದ್ಧಕ್ಕಾಗಿ ಬಂತು. ಬಿಟ್ರೆ ನೇರವಾಗಿ ಯಾದವರು ಈ ಯುದ್ಧದಲ್ಲಿ ಭಾಗಿದಾರರು ಅಂತ ಎಂದು ಹೇಳ್ಕೊಳ್ಳಿಲ್ಲ. ಈ ನಮ್ಮ ಸೇನೆ ಇಂಗ್ಲೆಂಡ್ ಜೊತೆಗೆ ಸೇರ್ಕೊಂಡು ಉಳಿದ ದೇಶದ ಮೇಲೆ ಯುದ್ಧ ಮಾಡಿತು ಅಂದ ಹಾಗೆ ಅವರೇ ನೇರವಾಗಿ ಎಲ್ಲೂ ಭಾಗವಹಿಸಲಿಲ್ಲ. ಗೆದ್ದದ್ದು ನಿಜವಾಗಿ ಎಲ್ಲ ಇಲ್ಲಿಯ ಸೇನೆಯಿಂದ, ಆದ್ರೆ ಹೆಸರು ತಗೊಂಡದ್ ಮಾತ್ರ ಅವರು. ಯಾಕಂದ್ರೆ ಲೀಡರ್ಶಿಪ್ ಅವ್ರ ಕೈಲಿತ್ತು ಅನ್ನೋ ಒಂದೇ ಕಾರಣಕ್ಕೆ. ಸತ್ತವ್ರು ಇವರು, ಆತ್ಮಾಹುತಿ ಆದವ್ರು ಇಲ್ಲಿಯ ಜನ. ಆದ್ರೆ ಅದರ ಗೆಲುವಿನ ತುರಾಯಿ ಹಾಕೊಂಡು ತಿರುಗಿದವರು ಅವರು ಅಷ್ಟೇ. ಕೃಷ್ಣ ಮತ್ತು ಅರ್ಜುನ ಒಂದು ಕಡೆಯಲ್ಲಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಭೀಷ್ಮ ಈ ಸೇನೆಯನ್ನ ಮುಂದಕ್ಕೆ ನುಗ್ಗಿಸುವಾಗ ಸ್ವಲ್ಪ ಕಾಲದ ಹಿಂದೆ ಹೇಳಿದ್ದ, ಸೈನ್ಯ ಚಿಕ್ಕದಿದೆ ಅಂತ ಯೋಚನೆ ಮಾಡಬೇಡ, ನಮ್ದು ದೊಡ್ಡ ಸೇನೆ ಅದು ಅಂತ ಹೇಳಿದ್ದ. ಆದ್ರೆ ಯುಧಿಷ್ಠಿರ ಸೇನೆ ಮುಂದೆ ಮುಂದೆ ಬಂದ ಹಾಗೆ ಒಂದ್ ಸ್ವಲ್ಪ ಕಸಿವಿಸಿಗೊಂಡ ಅಥವಾ ಕಕ್ಕಬಿಕ್ಕಿ ಆದ. ಹೇಳ್ತಾನೆ ತಮ್ಮನ ಹತ್ರ, ಅಲ್ಲ ಧನಂಜಯ, ನಮ್ಮ ಪಿತಾಮಹ ಇವರು ಭೀಷ್ಮ, ಇವರು ಕೌರವರಿಗೆ ಸಹಾಯಕ್ಕೆ ಪೂರ್ತಿ ಕಟಿಬದ್ಧರಾಗಿ ನಿಂತು ಬಿಟ್ಟಿದ್ದಾರೆ. ನಾವು ಅವರನ್ನ ದಾಟದೆ, ಅವರ ವ್ಯೂಹವನ್ನ ಭೇದಿಸದೆ ದುರ್ಯೋಧನ ತನಕ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವ್ ಏನ್ ಮಾಡ್ಬೇಕೀಗ? ನನಗೆ ಯಾಕೋ ಈ ವ್ಯೂಹದಿಂದ ನಾವು ತಲೆ ಎತ್ತಿ ಹೊರಗೆ ಬರುವುದು ತುಂಬಾ ಸಂದೇಹದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಅರ್ಜುನ ಹೇಳ್ತಾನೆ, ಅಣ್ಣ ನೀನ್ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ಶತ್ರುಗಳ ಸೈನ್ಯ ಎಷ್ಟು ಬಲವಾಗಿದ್ರೇನು, ನಾವು ಕೂಡ ಬಲಿಷ್ಠರೇ ಆಗಿದ್ದೇವೆ. ನಮ್ಗೇನು ಯುದ್ಧದ ಹಿಂದಿನ ಅನುಭವದ ಕೊರತೆ ಏನು ಇಲ್ಲ. ನಾನು ಕೂಡ ಹೇಗೆ ಜಯಿಸ್ಬೇಕು ಅನ್ನೋದು ಚೆನ್ನಾಗಿ ತಿಳ್ಕೊಂಡಿದ್ದೇನೆ. ಅತ್ಯಲ್ಪವಾದ ಸೇನೆಯು ಕೂಡ ಅತಿ ಹೆಚ್ಚಿನ ಸಂಖ್ಯೆಯ ಸೇನೆಯನ್ನ ಮರ್ದಿಸುವುದು ಹೇಗೆ ಅನ್ನೋದಕ್ಕೆ ನಮಗೆ ಅದರ ಬಗ್ಗೆ ಪೂರ್ವ ಸಿದ್ಧತೆ ಇದೆ. ಯಾಕೆಂದ್ರೆ ನಾವು ಸತ್ಯ, ದಯೆ, ಧರ್ಮ, ಪ್ರಜ್ಞಾ
ಈ ಗುಣಗಳಿಂದ ನಮ್ಮ ಜೀವನವನ್ನು ಯಾವತ್ತೂ ಕೂಡ ಬಿಟ್ಟು ಕೊಟ್ಟಿಲ್ಲ, ಇದರ ಜೊತೆಗೆ ಬದುಕಿದ್ದೇವೆ. ಅದಕ್ಕೆ ಅದೂ ಒಂದು ಅಸ್ತ್ರ ನಮಗೆ. ಕೇವಲ ತೋಳಿನ ಬಲ ಮಾತ್ರ ಅಸ್ತ್ರ ಅಲ್ಲ ನಮಗೆ. ನಾವು ಬದುಕಿನ ಉದ್ದಕ್ಕೂ ಕೂಡ ದೇವರಿಗೆ ಸರಿಯಾಗಿ ಬದುಕಿದ್ದೇವೆ. ಆದ್ರಿಂದಾಗಿ ನಾವು ಆ ರೀತಿ ಯೋಚನೆ ಮಾಡಿ ನಡೆದ್ರೆ ಇಂದ್ರಾದಿ ದೇವತೆಗಳು ಕೂಡ ನಮ್ಗೆ ಸಹಾಯ ಮಾಡ್ತಾರೆ. ನಾವು ಮಾತ್ರ ಯುದ್ಧ ಮಾಡುವುದಲ್ಲ, ಇಲ್ಲಿ ನಮ್ ಜೊತೆಗೆ ದೇವತೆಗಳು ಕೂಡ ನಮಗೆ ಸಹಾಯಕ್ಕಿದ್ದಾರೆ. ಆದ್ರಿಂದಾಗಿ ಭೀಷ್ಮ ದ್ರೋಣಾದಿಗಳು ತುಂಬಾ ದೊಡ್ಡವರು, ನಾನು ಅವರನ್ನ ನಿರ್ಲಕ್ಷ್ಯ ಮಾಡ್ತಿಲ್ಲ. ಆದ್ರೆ ನಮ್ಮ ಸೇನೆಗೂ ಅಂತದ್ದೇ ಒಂದು ದೈವಿಕವಾದ ಹಿನ್ನೆಲೆ ಬಲ ಇದೆ. ಆದ್ರಿಂದಾಗಿ ನೀನು ಯೋಚಿಸ್ಬೇಕಾದ ಅಗತ್ಯ ಇಲ್ಲ ಅಣ್ಣ, ನಮಗೆ ಜಯ ನಿಶ್ಚಿತ, ಧರ್ಮ ಇದೆ. ಆದ್ರಿಂದಾಗಿ ನಾವು ಸೇನೆ ಎಷ್ಟಿದೆ ನೋಡುದಲ್ಲ, ಧರ್ಮ ನಮ್ ಕಡೆಗಿದೆ. ಅದನ್ನಾಗಿ ಜಯ ನಮ್ ಕಡೆಗೆ ಆಗ್ಲೇಬೇಕು, ಆಗುತ್ತೆ. ನೀನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆಂದ್ರೆ ಕೃಷ್ಣನಿಗೆ ದಾಸನಾದ ಮೇಲೆ ಅದು ಕೃಷ್ಣನ ಜವಾಬ್ದಾರಿ. ನಮ್ಮ ಜವಾಬ್ದಾರಿ ಕೆಲಸ ಮಾತ್ರ ಮಾಡುದು. ಈಗ ಹೇಳಿದ್ದವನು ಇಷ್ಟರಲ್ಲೇ ಅರ್ಜುನೇ ಹೇಳಿದ ಮಾತಿದು, ಕೃಷ್ಣ ನಮ್ ಜೊತೆಗಿದ್ದಾನೆ, ನಮ್ ಕೆಲಸ ಮಾಡಿದ್ರೆ ಆಯ್ತು ಅಂತ ಹೇಳ್ತಾನೆ. ಯಾಕೆಂದ್ರೆ ಅವನು ಶಾಶ್ವತವಾದ ಬ್ರಹ್ಮ, ಅವನನ್ನು ಮೀರಿ ಯಾವ ಸತ್ಯವೂ ಇಲ್ಲ. ಅವನು ಸರ್ವಾಂತರ್ಯಾಮಿ, ಶತ್ರುಗಳನ್ನು ನಿಜವಾಗಿ ಸಂಹಾರ ಮಾಡುವುದು ಅವನೇ. ಆದ್ರಿಂದಾಗಿ ಕೃಷ್ಣ ನಮ್ಮ ಕಡೆಗೆ ಇರಬೇಕಾದ್ರೆ ನಮಗೆ ಜಯ ಕಟ್ಟಿಟ್ಟ ಬುತ್ತಿ, ಇದರಲ್ಲಿ ನಾವು ಸಂದೇಹ ಪಡಬೇಕಾದ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ವಿಶೇಷತೆಯನ್ನು ಒಂದು ಶಬ್ದದಲ್ಲಿ ಮಧ್ಯದಲ್ಲಿ ಹೇಳ್ತಾನೆ. ವಿಕುಂಠ ಅನ್ನುವಂತಹ ಒಬ್ಬಳು ಹೆಣ್ಮಗಳಿಗೆ ಹುಟ್ಟಿದವನಾದ್ರಿಂದಾಗಿ ಕೃಷ್ಣ ವೈಕುಂಠ ಅಂತ ಹೆಸರು ಪಡೆದಿದ್ದಾನೆ. ಕುಂಠ ಅಂದ್ರೆ ಲೋಪ, ಲೋಪ ಇಲ್ಲದವನು, ದ್ವೇಷ ಅಂದ್ರೆ ದೋಷ ಇಲ್ಲದವನು. ದೋಷ ಇಲ್ಲದಂತಹ ಅದು ಯಾರು ಏನು ಅಂತ ಇತಿಹಾಸದ ಪುಟಗಳನ್ನ ತಿರುಗಿ ನೋಡ್ಬೇಕು. ಇಲ್ಲೊಂದು ಶಬ್ದವನ್ನು ಬಳಸ್ತೇನೆ, ವಿಕುಂಠಾದೇವಿಯ ಮಗನಾಗಿ ಹುಟ್ಟಿರುವಂತಹ ಈ ಕೃಷ್ಣ ನಮ್ಮ ಪರವಾಗಿ ಇರ್ಬೇಕಾದ್ರೆ ನಮಗೆ ಜಯ ನಿಶ್ಚಯ. ಅದರಿಂದಾಗಿ ನೀನು ನಮಗೆ ನಾಯಕನಾಗಿದ್ದಿ, ಕೃಷ್ಣ ನಮ್ಮ ಮುಂದಾಳುವಾಗಿದ್ದಾನೆ ಅಂದಮೇಲೆ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ಧರ್ಮವು ನಮ್ಮ ಪಕ್ಷದಲ್ಲಿದೆ, ದೈವವು ನಮ್ಮ ಪಕ್ಷದಲ್ಲೇ, ಪ್ರಯತ್ನಶೀಲನಾಗಿ ನಾನಿದ್ದೇನೆ. ಪ್ರಯತ್ನ ದೈವ ಧರ್ಮ ಒಟ್ಟಿಗಿದ್ರೆ ಸೋಲು ಎಲ್ಲಿಗೆ ಬರ್ಬೇಕು, ಯಾವ್ದಕ್ಕೆ ಸೋಲಾಗ್ಬೇಕು, ಸಾಧ್ಯವೇ ಇಲ್ಲ ಅಂತ. ಇಷ್ಟು ನೀನು ಚಿಂತೆಯೇ ಮಾಡ್ಬೇಡ ಅಣ್ಣ, ಯುದ್ಧ ಮಾಡುದು ನಮ್ ಜವಾಬ್ದಾರಿ, ನಾವು ಮಾಡ್ತೀವಿ. ನೀನ್ ಯಾಕೆ ಅದು ನಾವು ಸೋಲ್ತೀವೋ ಏನೋ, ಹಾಗಾಗುತ್ತೋ ಏನೋ, ಹೀಗಾಗುತ್ತೋ ಏನೋ ಯಾಕೆ ಸಂದೇಹಕ್ಕೆ ಒಳಗಾಗಿ ಎಲ್ಲರನ್ನೂ ಇನ್ನೊಂದಿಷ್ಟು ಸಂದಿಗ್ಧರನ್ನಾಗಿಸ್ತಿ, ಯೋಚನೆ ಮಾಡಬೇಡ ಅಂತ ಹೀಗೆ ಹೇಳಿದಾಗ ಪಾಂಡವರು ಕೂಡ ವೀರ ಸ್ವರ್ಗದ ಅಭಿಲಾಷೆಯನ್ನ ಅವರ ಪರಿವಾರದಲ್ಲಿ ಬಿತ್ತಿ ಯುದ್ಧಕ್ಕಾಗಿ ಮತ್ತೆ ಮತ್ತೆ ಅಂದ್ರೆ ಬೆಳಿಗ್ಗೆ ಒಂದು ಸ್ವಲ್ಪ ದೂರದಲ್ಲಿ ಇರ್ತಾರೆ, ಇನ್ನು ಸ್ವಲ್ಪ ಹತ್ತಾದಾಗ ಇನ್ನು ಹತ್ತಿರ ಕಾಣುವ ಹಾಗಿರುತ್ತೆ. ಧ್ವಜ ಅಂದ್ರೆ ಅದು ಹೇಗಿರುತ್ತೆ ಅಂದ್ರೆ ಮೊದಲು ಬರೀ ಶಬ್ದ ಕೇಳಿಸ್ತಿರುತ್ತೆ, ಅಂದ್ರೆ ರೆಡಿ ಆಗುವ ಕ್ರಮ ಅದು. ಆಮೇಲೆ ಧ್ವಜ ಮಾತ್ರ ಕಾಣಿಸುತ್ತೆ ಅವ್ರು ಬರುವಾಗ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ರೆ ಅದು ಇದರ ರಥದ ಮೇಲ್ಭಾಗ ಮಾತ್ರ ಕಾಣುತ್ತೆ. ಆಮೇಲೆ ಮುಂದೆ ಬಂದಾಗ ಅಂದ್ರೆ ಆ ಧ್ವಜ ಕಾಣುವಾಗ ಅದು ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅವರ ಧ್ವಜ ನೋಡಿಯೇ ವ್ಯಕ್ತಿ ಯಾರು ಅಂತ ಗುರುತಿಸ್ತಾರೆ. ಈ ನಮ್ಮ ಯುದ್ಧದಲ್ಲಿ ಇದು ಯಾವ ಕಡೆಯ ಬೆಟಾಲಿಯನ್ ಅಂತ ಅವರ ಒಂದು ಚಿಹ್ನೆಯಿಂದ ಹೇಗೆ ಗೊತ್ತಾಗುತ್ತೋ ಹಾಗೆ ಇಲ್ಲಿ ಆ ಶ್ವೇತಛತ್ರದಿಂದ ಮುಂದೆ ಒಂದೊಂದೇ ರೀತಿಯ ಗುರುತುಗಳೆಲ್ಲ ಹರಿದು ಬಂದಾಗ ಹೊರಡುವಾಗ ಈ ಸಿದ್ಧರು, ಬ್ರಹ್ಮರ್ಷಿಗಳು, ಪುರೋಹಿತರು, ಶಾಸ್ತ್ರಜ್ಞರು ಎಲ್ಲ ಅಲ್ಲೇ ಇದ್ರು. ಅವರು ಅನೇಕ ಜಪ ಮಾಡಿದ್ದ ಪದಾರ್ಥಗಳನ್ನ ಅವ್ರಿಗೆ ಕೊಟ್ರಂತೆ. ಇದು ನಾವು ಜಪ ಮಾಡಿದ ಹಾರ, ಇದನ್ನು ಹಾಕೊಳ್ಳಿ. ಇನ್ನೊಬ್ರು ಇಷ್ಟೊಂದು ತೀರ್ಥ ಕೊಟ್ರಂತೆ, ಇದು ನಾವು ಜಪ ಮಾಡಿದ ಅಭಿಮಂತ್ರಿಸಿದ ನೀರು, ಇದನ್ನು ತಗೊಳ್ಳಿ ಅಂತ ಕೊಟ್ರಂತೆ. ಇನ್ನು ಕೆಲವರು ಔಷಧಿಗಳನ್ನು ಕೊಟ್ರಂತೆ, ಇದನ್ನು ತಗೊಳ್ಳಿ, ಇದು ನಿಮಗೆ ಅಲ್ಲಿ ಆಯಾಸ ಆಗುದಿಲ್ಲ, ಅಲ್ಲಿ ನಿದ್ದೆ ಬರುವುದಿಲ್ಲ, ಯುದ್ಧ ಮಾಡಿ ಅಂತ ಬಾಯಿ ಅಷ್ಟೊತ್ತಿಗೆ 2 ಬಾಯಿ ಒಳಗೆ ಹೋಗುವಂಗ ಆಗ್ಬಾರ್ದಲ್ಲ, ಅದಕ್ಕೋಸ್ಕರ ನೀವು ಯಾವ ರೀತಿಯಿಂದಲೂ ಕೂಡ ಔದಾಸೀನ್ಯ ಬರೋದಕ್ಕೋಸ್ಕರ ನಾವು ಇಂಥದ್ದೊಂದು ಔಷಧಿ ಕೊಡ್ತೇವೆ, ಇದನ್ನು ತಗೊಳ್ಳಿ ಅಂತ. ಇನ್ನು ಕೆಲವರು ಅನೇಕ ಮಂತ್ರಗಳನ್ನ ಹೇಳಿ ಅಲ್ಲೇ ಜಯ ಮಂತ್ರಗಳ ಆಶೀರ್ವಾದಗಳನ್ನ ಮಾಡಿದ್ರಂತೆ. ಹೀಗೆ ಅರ್ಜುನನಿಗೆ, ಧರ್ಮರಾಜನಿಗೆ, ಭೀಮನಿಗೆ, ಇನ್ನುಳಿದಂತಹ ನಾಯಕ ವರ್ಗದವರಿಗೆಲ್ಲ ಹೇಳಿ ಆ ತಕ್ಷಣದಲ್ಲೇ ದನ ಕರುಗಳನ್ನ, ಹಣ್ಣು ಹಂಪಲು, ಹೂವು, ಸ್ವರ್ಣಾಭರಣಗಳು, ವಸ್ತ್ರಗಳು ಇವೆಲ್ಲವನ್ನು ಯುಧಿಷ್ಠಿರ ಯಾರೆಲ್ಲ ಹೀಗೆ ನಮ್ಮ ಹಿತೈಷಿಗಳಾಗಿ ಹಾರೈಸಿದ್ರು ಅವರಿಗೆ ಬೇಕಾದಷ್ಟು ಸಂಪತ್ತನ್ನ ಕೊಟ್ಟು ಕಳುಹಿಸಿದಂತೆ. ಕಳುಹಿಸಿ ಬಿಳಿಯ ಕುದುರೆಗಳಿಂದ ಕಟ್ಟಿತ್ತು ಅರ್ಜುನನ ರಥ. ಕೃಷ್ಣ ಅಲ್ಲಿ ಸಾರಥಿಯಾಗಿ ಕೂತಿದ್ದ. ಅವನ ಹತ್ರ ಯಾವ ಆಯುಧವೂ ಇರಲಿಲ್ಲ, ಕೊಳಲು ಹಿಡ್ಕೊಂಡಿರ್ಲಿಲ್ಲ. ಸುಮ್ನೆ ರಥದ ಹಾಗೆ ಮಾತ್ರ ಹಿಡ್ಕೊಂಡು ಮುಂದಕ್ಕೆ ಸೀದಾ ಬರ್ತಾ ಇದ್ದಾನೆ. ಅಂದ್ರೆ ಇದು ಉಳಿದವರಿಗೆ ಕಂಡದ್ದು. ಆದ್ರೆ ಅರ್ಜುನನಿಗೆ 4 ತೋಳಿನವನಾಗೆ ಕಾಣಿಸ್ತಿದ್ದಾನೆ.
ಅದರಲ್ಲಿ 2 ಕೈಗಳಲ್ಲಿ ಇನ್ನೂ ಆಯುಧಗಳು ಬೇಕು ಅಂದ್ರೆ ಆಯುಧ ಇದ್ದೇ ಇರುತ್ತೆ. ಆದ್ರೆ ಉಳಿದವರಿಗೆ ಯಾರಿಗೂ ಕಾಣ್ತಿರ್ಲಿಲ್ಲ, ಅಷ್ಟೇ 2 ಕೈ ಕಾಣಿಸ್ತಿದ್ದು. ಇವನಿಗೆ ಮಾತ್ರ 4 ಕೈ ಕಾಣಿಸ್ತಿತ್ತು. ಇವನಿಗೆ ಮಾತ್ರ ಅಂದ್ರೆ ಭೀಮನಿಗೆ ಕಾಣಿಸ್ತಿತ್ತು, ಧರ್ಮರಾಜನಿಗೆ ಕಾಣಿಸ್ತಿತ್ತು, ಉಳಿದವರಿಗೆ ಭಕ್ತರಿಗೆಲ್ಲರಿಗೂ 4 ಕೈ ಕಾಣಿಸ್ತಿದ್ದು. ತೇನೈವ ರೂಪೇಣ ಚತುರ್ಭುಜೇನ, ಆ ವಿಶ್ವರೂಪ ತೋರಿಸಿದ ಮೇಲೆ, ಓ ದೇವರೇ, ನಿನ್ನ ಆ ವಿಶ್ವರೂಪ ನೋಡ್ಲಿಕ್ಕೆ ಆಗಲ್ಲ, ನಿನ್ನ ಮೊದಲಿನ ಹಾಗೆ ಸಾಮಾನ್ಯ 4 ತೋಳಿನ ರೂಪವನ್ನೇ ನನಗೆ ತೋರಿಸು, ನಾನು ಅಷ್ಟರಲ್ಲೇ ಸಮಾಧಾನ ಆಗ್ತದೆ, ನನಗೆ ಇದನ್ನ ಸಹಿಸ್ಲಿಕ್ಕೆ ಆಗ್ತಿಲ್ಲ, ಯಾವ ಕಡೆ ನೋಡುದು ಅಂತ ಗೊತ್ತಾಗ್ತಿಲ್ಲ, ಕಣ್ಣು ನೋಡಿದಷ್ಟೆಲ್ಲ ಒಂಥರ ನೋವಾಗ್ಬಿಡಿ. ಈ ಕೆಲವೊಮ್ಮೆ ನಕ್ಕು 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 ನೋವು ಬರುತ್ತಲ್ಲ, ಈ ಮದುವೆ ಟೈಮಲ್ಲಿ ಬಗ್ಗಿ 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 ನೋವು ಬಂದು ಹೋಗುತ್ತೆ. ಹಂಗೆ ಒಂದೊಂದು ಕಾಲದಲ್ಲಿ ಒಂದೊಂದು ತರದ ವ್ಯವಸ್ಥೆ ಇರುವ ಹಾಗೆ ಈ ರೂಪ ನೋಡಿ ಅವನಿಗೆ ಕಣ್ಣಿಗೆ ಸುಸ್ತಾಗೋಯ್ತು. ಎಷ್ಟು ನೋಡುದು, ಯಾವ ಕಡೆ ನೋಡುದು, ಆಶ್ಚರ್ಯದ ಮೇಲೆ ಆಶ್ಚರ್ಯಗಳೇ ತುಂಬಿ ತುಳುಕ್ತಾ ಇದೆ. ಹಾಗ ಅವನು ಹೇಳೋ ಮಾತು, ನಿನ್ನ ಮೊದಲಿನ ಸಾಮಾನ್ಯ 4 ತೋಳಿನ ರೂಪವೇ ತೋರ್ಸಪ್ಪ, ನನಗಿದನ್ನ ಸಹಿಸ್ಕೊಂಡು ನೋಡ್ಲಿಕ್ಕೆ ಆಗಲ್ಲ ಅಂತ. ಹಾಗಾಗಿ ಅವನಿಗೆ 4 ತೋಳುಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಯುದ್ಧ ವೀರರು ಈ ಕೃಷ್ಣ ಮತ್ತೆ ಅರ್ಜುನರು ಆ ಸೇನೆಯ ಮುಂಭಾಗದಲ್ಲಿ ಬರ್ತಾ ಇರ್ಬೇಕಾದ್ರೆ ಎದುರಾಳಿಯ ಸೇನೆಯ ಮಂದಿ ಎಲ್ಲ ನೋಡ್ತಾ ಪರವಶರಾಗಿ ಬಿಟ್ಟು ಅಂತ, ಏನು ಚೆಲುವು ಕೃಷ್ಣನದ್ದು, ಯುದ್ಧದಲ್ಲಿ ಕೂತಿದ್ದಾನೆ ಅಂದ್ರೆ ಅದೊಂದು ಇಡೀ ಸೇನೆಯ ಮುಖ್ಯ ಮುಕುಟ ಮಣಿ ಇದ್ದ ಹಾಗೆ ಅವನೇ ಎದ್ದು ಕಾಣಿಸ್ತಾ ಇದ್ದಾನೆ ಎಲ್ಲರಿಗಿಂತ. ಯಾಕಂದ್ರೆ ಅವನು ಅಂದ್ರೆ ಅವನ ಬೆಳಕು ಉಳಿದವರು ಎಲ್ಲರಲ್ಲೂ ಪ್ರಕಾಶಿಸಿದ ಹಾಗೆ ಕೃಷ್ಣ ಮಾತ್ರನೇ ದೊಡ್ಡ ಸೇನೆ ರೂಪದಲ್ಲಿ ಬಂದಾಗ ಕಾಣಿಸ್ತಿತ್ತಂತೆ. ಇಡೀ ಕೃಷ್ಣನೇ ಸೇನೆ ಬರ್ತಾ ಇದ್ರಿಂದ ಕೃಷ್ಣನೇ ಅಷ್ಟು ದೊಡ್ಡ ರೂಪ ತೆಗೆದುಕೊಂಡು ಬಂದ ಹಾಗೆ ಮುನ್ನುಗ್ಗಿದ ಹಾಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಈ ಭೀಮಸೇನ ಬೇರೆ. ಕೆಲವರೆಲ್ಲ ನಾನ್ ಚೂರು ಹಿಂದೆ ಬರ್ತೇನೆ, ನೀನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೇನೆ. ಕೆಲವರು ಯುದ್ಧ ಭಯದಿಂದ ಮುಂದೆ ಇದ್ದವರೆಲ್ಲ ಹಿಂದೆ ಬಂದು, ಕೆಲವರೆಲ್ಲ ಕೆಸರಿನಲ್ಲಿ ಸಿಕ್ಕಾಕೊಂಡ ಆನೆಗಳ ಹಾಗೆ ಒದ್ದಾಡ್ಲಿಕ್ಕೆ ಶುರು ಅಂದ್ರೆ ಒಳಗಿನಿಂದ. ಅಯ್ಯೋ, ಈ ಭೀಮ ಇದ್ದಾನ, ಇವನು ಈ ಫಸ್ಟ್ ಡೇನೆ ಬಂದ್ಬಿಟ್ಟಲ್ಲ, ಇವ್ನು ಸ್ವಲ್ಪ ದಿವಸ ಆತಲ್ಲಿ ಬಂದಿದ್ರೆ ನಾವು 2 ದಿವಸ ಯುದ್ಧ ಮಾಡಿದ್ವಿ ಅನ್ನೋ ಕ್ರೆಡಿಟ್ ಆದ್ರೂ ಸಿಕ್ತಿತ್ತು, ಈ ಫಸ್ಟ್ ಡೇನೆ ನಮ್ ಕತೆ ಮುಗಿದೋಯ್ತು ಅಂತ ಆಗತ್ತಲ್ಲ ಅಂತ ಒಳಗಿನಿಂದಲೇ ನಾವು ಬಹುಶಃ ಇವನ್ ಕೈಗೆ ಇವತ್ತು ಬಿದ್ದು ನಮ್ಮ ಕೊನೆಯ ಕ್ಷಣವನ್ನ ಕಾಯ್ಬೇಕು ಏನೋ ಅಂತ ಅನ್ನಕೊಳ್ಳುವ ರೀತಿಯಲ್ಲಿ ಹೆದರಿ ಆದ್ರೂ ಹೆಜ್ಜೆ ಮಾತ್ರ ಮುಂದೆ ಬರ್ತಾ ಇದೆ, ಮನಸ್ಸೆಲ್ಲ ಹಿಂದಕ್ಕೆ ಸಾಗ್ತಾ ಇದೆ ಅನ್ನೋ ಹಾಗೆ ಕಾಣ್ತಾ ಇದೆ. ಇನ್ನು ಸೇನೆಯನ್ನ ನಿಗ್ರಹಿಸ್ಲಿಕ್ಕೆ ನೀನು ತಯಾರಾಗ್ಬೇಕು ಅಂತ ನೋಡು. ಅಲ್ಲಿರುವ ಭೀಷ್ಮ, ಈ ಕಡೆ ದ್ರೋಣಾಚಾರ್ಯರು, ಇನ್ನೊಂದು ಕಡೆಯಿಂದ ಇವನು ದುರ್ಯೋಧನ, ಇವರನ್ನೆಲ್ಲ ಎದುರಿಸ್ಬೇಕಾಗಿದೆ ಅಂತ ಹೀಗೆ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದ್ರೆ ಇದು ದೂರದ ಕಾರಣ, ಇನ್ನು ಹತ್ರ ಬಂದಿಲ್ಲ, ದೂರದಲ್ಲೇ ಹೇಳ್ತಾ ಇದ್ದಾನೆ. ಆಗ ಅರ್ಜುನ ಒಂದು ಸ್ತೋತ್ರ ಮಾಡ್ತಾನೆ. ಇದು ಎಲ್ಲ ಕಾಲದಲ್ಲೂ ಒಂದು ಪ್ರಾರ್ಥನೆ ಅಂತ ಇದ್ದೇ ಇರುತ್ತೆ. ತಕ್ಷಣವೇ ಒಂದು ಮಾನಸಿಕವಾಗಿ ಆಚಮನೆಯನ್ನ ಮಾಡಿ ದೇವರನ್ನ ಪ್ರಾರ್ಥಿಸಿ, ಯುದ್ಧದಲ್ಲಿ ಯಾವಾಗ್ಲೂ ಕೂಡ ದುರ್ಗತಿ ನಾಶಿನಿ. ದುರ್ಗಾ ಅಂದ್ರೆ ಭಯಂಕರವಾದದ್ದು ಅಂತ ಅರ್ಥ. ದುರ್ಗಾ ಅಂದ್ರೆ ಗತಿಸಿ ದಾಟಿ ಹೋಗ್ಲಿಕ್ಕೆ ಆಗದೇ ಇರುವಷ್ಟು ಕಠಿಣವಾದದ್ದು ಅಂತ ಅರ್ಥ. ಯುದ್ಧ ಅಂದ್ರೆ ಒಂದು ರೀತಿ ದುರ್ಗ ಇದ್ದ ಹಾಗೆ, ಅದು ಕೋಟೆಯನ್ನು ದಾಟಿ ಆಚೆ ಹೋಗುದು ಕಷ್ಟ. ಜಯದ ಮಾಲೆಯನ್ನ ಹಾಕೊಳ್ಬೇಕಾದ್ರೆ ಈ ದುರ್ಗ ಅಂದ್ರೆ ಕಷ್ಟಗಳು, ದುರ್ಗ ಅಂದ್ರೆ ಕಷ್ಟ, ದುರ್ಗ ಅಂದ್ರೆ ನೋವು, ದುರ್ಗ ಅಂದ್ರೆ ದುಃಖ, ಇದೆಲ್ಲವನ್ನು ದಾಟಿ ಆಚೆಗೆ ಹೋಗ್ಬೇಕು. ಅಂತಹ ದುಃಖವನ್ನ ದಾಟಿ ಆಚೆಗೆ ಹೋಗ್ಲಿಕ್ಕೋಸ್ಕರ 2 ಕೈಗಳನ್ನ ಜೋಡಿಸಿ ಭಗವಂತನ ಸ್ಮರಣೆಯನ್ನು ಮಾಡಿ ದುರ್ಗೆಯನ್ನ ಸ್ತೋತ್ರ ಮಾಡ್ತಾನೆ. ತುಂಬಾ ಒಳ್ಳೆಯ ಸ್ತೋತ್ರದ ಭಾಗ ಅದು. ನಾವು ಮತ್ತೆ ಮುಂದಿನ ವಾರದ ಚಿಂತನೆಯಲ್ಲಿ ಈ ದುರ್ಗಾ ಸ್ತುತಿಯೊಂದಿಗೆ ಆ ಪ್ರಾರ್ಥನೆಯನ್ನ ಮುಂದುವರಿಸೋಣ. ಅದು ಮುಗಿದ ತಕ್ಷಣ ಅವನ ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ವ್ಯಥೆಗೀಡಾಗ್ತಾನೆ. ಅಂದ್ರೆ ಅದೆಲ್ಲ ಒಳಗೆ ಹುಳುಕು ಹೊರಗೆ ತೆಗೆಯುವ ಕ್ರಮ. ಅದು ಸೈಕಾಲಜಿ ಓದ್ದವರು ಬೇಕು ಅಂತಾನೆ ಅವರಲ್ಲಿ ಏನು ಒಳಗಿನಿಂದ ಹುಳುಕಿದೆ ಅಂತ ಅನ್ನೋದಕ್ಕೆ ಹೆಕ್ಲಿಕ್ಕೋಸ್ಕರನೇ ಅಂತಹದ್ದು ಕೆಲವು ಮಾತುಗಳನ್ನ ಆಡ್ತಾರೆ. ಬೇಕು ಅಂತಾನೆ ಇನ್ನೊಬ್ಬರನ್ನ ತುಂಬಾ ಎತ್ತರದಲ್ಲಿಟ್ಟು ಹೇಳುದು, ಅಥವಾ ಅವ್ರಿಗೆ ಇಷ್ಟವಾದ ವ್ಯಕ್ತಿಯ ಬಗ್ಗೆ ತುಂಬಾ ಹೀಗಳೆದು ಮಾತಾಡುದು, ಇಂಥದ್ದು ಮಾಡಿದಾಗ ಅವನ ಒಳಗೆ ಅದು ನಿಜವಾದದ್ದು ಹೊರಗೆ ಬರುತ್ತೆ. ಹಾಗೆ ಕೃಷ್ಣನು ಕೂಡ ಮುಂದೆ ಅಂತಹದ್ದೊಂದು ಒಳಗೆ ಇದ್ದ ಹುಳುಕನ್ನ ನೋಡ್ತಾನೆ ಅರ್ಜುನನಲ್ಲಿ. ಅದು ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅಷ್ಟೇ ಕೃಷ್ಣ ಅಷ್ಟು ಟೆಸ್ಟ್ ಮಾಡಿದ್ದು. ಅದು ಹೇಗಾಯ್ತು ಏನಾಯ್ತು ಅಂತ ಅನ್ನೋದನ್ನ ಮತ್ತೆ ನಾಳೆ. ಇಷ್ಟು ಕತೆ ಗೊತ್ತಿದ್ಮೇಲೆ ನೀವು ಈಗ ಗೀತೆ ಓದಿ, ನಿಮ್ಗೆ ಬೇರೆನೇ ಒಂದು ಹಿನ್ನೆಲೆ ಸಿಗುತ್ತೆ ಓದುವಾಗ. ಇಲ್ಲಿ ತನಕ ಏನು ಅಂದ್ರೆ ಅದೊಂದು ಉಪದೇಶದ ಮಾತು, ಯುದ್ಧ ಆಯ್ತಂತೆ, ಯುದ್ಧ ಭೂಮಿಯಲ್ಲಿ ಹೇಳಿದ್ನಂತೆ ಅಂತ ಆಗುತ್ತೆ. ಆದ್ರೆ ಇಷ್ಟು ಹಿನ್ನೆಲೆಯಿಂದ ಕೂಡಿ ನಾವು ಅದನ್ನ ಕಥೆಯ ಜೊತೆಗೆ ಓದಿದ್ರೆ
ಅದರ ತೆರೆದುಕೊಳ್ಳುವ ರೀತಿಯೇ ಬೇರೆ ಆಗುತ್ತೆ. ಮತ್ತೆ ಆ ಅಂಶಕ್ಕಾಗಿ ಸೇರಿದಾಗ ಮುಂದಿನ ಕಥಾಭಾಗವನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.